ध्यायेदिन्दीवराभं च करकमले दक्षिणे दण्डमग्र्यं समये पाशं दधानं दशनकटकटे रूप्यपीठालयस्थं काञ्चीग्रैलेयहाराङ्गदकटककिरीटाङ्गुलीयां विभूषा कर्णाकल्पोज्ज्वलाङ्गं यत्कुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमस्वामिन् रामप्रियतमहनूमन् गुरुगुण नमस्तुभ्यं धीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय आद्यशिष्यं ऋषिकेशं विष्णुतीर्थं महामुनि पद्मनाभं नरहरिं जनार्दनमहं भजे उपेन्द्रं वामनमुनिं रामतीर्थमथोक्षजं मध्वशिष्यान्यतिश्रेष्ठान् नमस्तां प्रणमाम्यहं ऋतुचान्वयसञ्जातः पण्डितायस्त्रिविक्रमः श्रीमध्वप्रेमपापोऽयं पातु नस्तत्त्वबध्मनि नारायणः पण्डिताय श्रीमध्वजयप्रदः त्रैविक्रमाय दासस्तु पातां श्रीमध्वबध्मनि तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्मचाखिलम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं दीरये स्वस्तिस्तु सतां हरिः ओम्। ಗಿರೀಪ ಮಹಾರಾಜ ತನ್ನ ಗುರುಗಳಾದ ವಸಿಷ್ಠರಲ್ಲಿ ತಾನು ಬೇಟೆಗೆ ತೆರಳಿದಾಗ ವೈಖಾನಸ ಋಷಿಗಳು ಕೊಟ್ಟ ಎಚ್ಚರಿಕೆಯನ್ನು ಪ್ರಶ್ನಿಸಿ ಮಾಸದ ಮಾಹಾತ್ಮ್ಯವನ್ನು ತಿಳಿಯುವ ಅನೇಕ ಕಥೆಗಳನ್ನು ಕೇಳಿದ. ಅದರಲ್ಲಿ ಗುರೂರವ ಮತ್ತು ಗುರುವಶಿಯ ಕಥೆ ಬಂತು, ತಿಲೋತ್ತಮೆಯ ಕಥೆ ಬಂತು. ಅದರಂತೆ ಹಿಮಕುಂಡಲ ಅನ್ನುವಂತಹ ಒಬ್ಬ ಧನಿಕ ತನ್ನ ಮಕ್ಕಳಾದ ವಿಕುಂಡಲ ಮತ್ತು ಕುಂಡಲ ಅನ್ನುವಂತಹ ಇಬ್ಬರು ಮಕ್ಕಳ ಬದುಕಿನಲ್ಲಿ ಆದ ವೈಪರೀತ್ಯಗಳನ್ನೆಲ್ಲ ವಿವರಿಸ್ತಾ ಭೂತಾನಿ ಯತ್ರ ಹಿಂಸಂತಿ ಜಲಸ್ಥಲ ಚರಾಣಿ ವೈ ಜೀವನಾರ್ಥ ಹಿತೇ ಯಾಂತಿ ಕಾಲಸೂತ್ರಾಂಚ ದುರ್ಗತಿ. ವಿಕುಂಡಲ ತಮ್ಮ ಅಣ್ಣನ ಜೊತೆಗೆ ತಾನು ಕೂಡ ಒಟ್ಟಿಗೆ ಅನೇಕ ತಪ್ಪು ಕೆಲಸದಲ್ಲಿ ಭಾಗವಹಿಸಿದ್ದನ್ನು ನೆನಪಿಸಿಕೊಂಡು ಹೇಳ್ತಾನೆ, ನೀವು ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಬರ್ತಾ ಅವರನ್ನು ಮಾತ್ರ ಬೇಗೆಯಲ್ಲಿ ಬೀಳಿಸಿದ್ದೀರಿ. ನನ್ನ ಅಣ್ಣನನ್ನ ಈ ಒಳಿತು ಮತ್ತು ಕೆಡುಕುಗಳ ಫಲವನ್ನ ಉಣ್ಣುವುದಕ್ಕೆ ಕಾರಣವಾದ ಕರ್ಮಗಳು ಯಾವುದು ಅಂತ ಹೀಗೆ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಅನೇಕ ಮಾತುಗಳನ್ನು ಹೇಳಿ ಎಲ್ಲ ಧರ್ಮವು ನೆಲೆಸಿದ್ದು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು, ಮನಸ ಕರ್ಮಣ ವಾಚ ಸರ್ವಾವಸ್ಥಾಶು ಸರ್ವದಾ, ಮಾತಿನಿಂದ ಮನಸ್ಸಿನಿಂದ ಮತ್ತು ನಡೆಯಿಂದ ಯಾವುದರಿಂದಲೂ ತೊಂದರೆಯಾಗದಂತೆ ಬದುಕುವುದು ಅನ್ನುವುದೇ ಎಲ್ಲ ಧರ್ಮಗಳ ಅಡಿಯಲ್ಲಿ ಬರುವಂತಹ ಆಧಾರ ಸ್ತಂಭ. ಯಾರು ಭೂಮಿಯಲ್ಲಿ, ನೀರಿನಲ್ಲಿ, ಆಕಾಶದಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ಜೀವನಾರ್ಥ ಹಿತೆ ಕೇವಲ ತನ್ನ ಹೊಟ್ಟೆಪಾಡಿಗಾಗಿ, ಅಂದರೆ ಅವುಗಳನ್ನ ನೋಯಿಸುವಾಗ ಅನಿವಾರ್ಯವಾದ ಕೆಲವು ಸಂದರ್ಭಗಳಲ್ಲಿ ಕೃಷಿಯಲ್ಲಿ ತೊಂದರೆಗಳಾಗ್ತವೆ, ಅದರಲ್ಲಿ ಯಾವುದೇ ದೋಷವನ್ನು ಹೇಳುವುದಿಲ್ಲ. ಆದರೆ ಕಾರಣ ಇಲ್ಲದೆ ಅವುಗಳನ್ನು ಹಿಂಸಿಸಿ ಸಂತೋಷ ಪಡುವಂತಹ ತಪ್ಪು ಮಾಡಿದಾಗ ಆತನಿಗೆ ಆ ಶಿಕ್ಷೆಗೆ ಯಾವ ರೀತಿಯಲ್ಲೂ ಕೂಡ ಕ್ಷಮೆ ಇಲ್ಲ ಅನ್ನುವ ಮಾತನ್ನು ಹೇಳಿದ ಶ್ವೇತರಾಜನ ಕಥೆಯನ್ನು ನೋಡಿದೆವು. ಹೊಟ್ಟೆ ಹಸಿದುಕೊಂಡು ಬಂದವರಿಗೆ ಅನ್ನ ಇಕ್ಕದೆ ತನ್ನ ಕೇವಲ ವೈಭವವನ್ನು ತೋರಿಸಿ ಕಳುಹಿಸಿದ್ದರ ಕೆಟ್ಟ ಪರಿಣಾಮದಿಂದ ತನ್ನ ಮೈಯನ್ನೇ ತಾನು ಕಿತ್ತು ತಿನ್ನುವ ದುಸ್ಥಿತಿಗೆ ಒದಗಿ ಕೊನೆಗೆ ಇಂದ್ರನ ಬರಬಲದಿಂದ
ಕೊಟ್ಟ ಹಾರವನ್ನ ಅಗಸ್ತ್ಯರ ಕೈಯಿಂದ ರಾಮನಿಗೆ ಮುಟ್ಟಿಸಿದ. ಇದರಿಂದ ಹಸಿವೆಯ ರೋಗವನ್ನ ಕಳೆದುಕೊಂಡ. ನರಕಾನ್ನಿಸೃತ ವೈಶ್ಯ ಸ್ಥಾವರ ಸುಷ್ಟಿರಂ ಕೃತೆ ಯೇ ತತೋ ಗಚ್ಚಂತಿ ಕ್ರೂರಾಃ ಹಿರ್ಯಜ್ಞೋ ನಿಶತೇಷು ಚ. ತಪ್ಪು ಒಂದು ಹಂತದಲ್ಲಿ ಎಲ್ಲರಲ್ಲೂ ಕೂಡ ಗೊತ್ತಿಲ್ಲದೆ ನಡೆಯುವಂತಹದ್ದಿದೆ. ಆದರೆ ತಪ್ಪು ಅಂತ ತಿಳಿದ ಮೇಲೂ ಮತ್ತೆ ಮತ್ತೆ ಅಂಥದ್ದೇ ತಪ್ಪುಗಳನ್ನ ನಿರಂತರ ನಡೆಸುವಂತಹ ದುಸ್ಥಿತಿ ಬಂದಾಗ ಆತ ಒಮ್ಮೆ ಮರವಾಗಿ ಹುಟ್ಟುತ್ತಾನೆ ಮತ್ತು ಕ್ರೂರ ಪ್ರಾಣಿಗಳಾಗಿ ಹುಟ್ಟಿ ಇಂದ್ರಿಯಾರ್ಥೈ ನಿವೃತ್ತಾಯೇ ಸಮರ್ಥ ವೇದವಾದಿನಃ ಅಗ್ನಿಪೂಜಾರತಾ ನಿತ್ಯಂ ತೇ ವಿಪ್ರಾ ಸ್ವರ್ಗಗಾಮಿನಃ ಪಶ್ಚಾತ್ ಭವಂತಿ ಚಾತ್ಯಂಧಾಃ ಕಾಡಾಕುಬ್ಜಾಶ್ಚ ಪಂಗವಃ ದರಿದ್ರಾ ಅಂಗಹೀನಾಶ್ಚ ಪುರುಷಾಃ ಪ್ರಾಣಿಹಿಂಸಕಾಃ. ಕಾರಣ ಇಲ್ಲದೆ ಕೇವಲ ಆ ಕ್ಷಣದಲ್ಲಿ ಕಾಣುವ ಹಿಂಸೆಯಿಂದಲೇ ಆನಂದ ಪಡುವಂತಹ ಕೆಲಸ ಮಾಡಿದವರಿಗೆ ಕುರುಡು ಅಥವಾ ಕಿವುಡು ಅಥವಾ ಕೈಕಾಲುಗಳನ್ನು ಕಳೆದುಕೊಂಡ ಅಂಗಹೀನ ಅಥವಾ ಸಂಪತ್ತಿಲ್ಲದ ದರಿದ್ರ ಹೀಗಿರುವ ದುಷ್ಟ ಜನ್ಮಗಳು ಅವರಿಗೆ ಲಭಿಸ್ತವೆ. ಪ್ರಾಣಿ ಹಿಂಸಕಾಹ ತಸ್ಮಾತ್ ವೈಶ್ಯ ಪರದ್ರೋಹಂ ಕರ್ಮಣ ಮನಸಾ ಗಿರ. ಅದರಿಂದಾಗಿ ಇನ್ನೊಬ್ಬರಿಗೆ ಮನಸ್ಸಿನಿಂದಲೂ ಹಿಂಸೆಯನ್ನು ಬಯಸಬಾರದು, ಮಾತಿನಿಂದಲೂ ನೋಯಿಸಕೂಡದು. ಅಷ್ಟೇ ಅಲ್ಲದೆ ನಮ್ಮ ಕ್ರಿಯೆಯೂ ಕೂಡ ಯಾವುದೇ ಕಾರಣಕ್ಕೆ ಯಾರಿಗೂ ಕೂಡ ಅನರ್ಥವನ್ನ ಉಂಟು ಮಾಡಬಾರದು. ಲೋಕದ್ವಯೇನ ವಿಂದಂತಿ ಸುಖಾನಿ ಪ್ರಾಣಿ ಹಿಂಸಕಾಃ ಯೇ ಹಿಂಸಂತಿ ಚ ಭೂತಾನಿ ನತೆ ಬಿದ್ಯಂತಿ ಕುತ್ರಚಿತ್. ಎರಡು ಲೋಕಗಳು ಕೂಡ ಇಹ ಮತ್ತು ಪರ ಎರಡಕ್ಕೂ ಆಧಾರ ಒಂದೇ. ಪರಪೀಡೆ ಮಾಡದೆ ಬದುಕುವಂತಹದ್ದು. ಹೀಗೆ ಸರ್ವೇ ಧರ್ಮಾಃ ಹ್ಯಹಿಂಸಾಯಾಂ ಪ್ರವಿಶ್ಯಂತಿ ತಥಾ ದೃಢಂ. ಎಲ್ಲ ಧರ್ಮಗಳಿಗೆ ಒಂದೇ ಒಂದು ಗೆರೆಯಲ್ಲಿ ಸಾಲಾಗಿ ಅದನ್ನ ಉಚ್ಚರಿಸಬೇಕು ಅಂತಾದ್ರೆ ಅಹಿಂಸೆ ಅನ್ನುವುದು ಎಲ್ಲ ಧರ್ಮಗಳ ಸಾರಭೂತವಾದ ಮಾತು. ಸರ್ವೇ ಧರ್ಮಾಃ ಹಿ ಅಹಿಂಸಾಯಾಂ ಪ್ರವಿಶಂತಿ. ಎಲ್ಲ ಧರ್ಮಗಳ ವಾಕ್ಯಗಳು ಕೂಡ ಒಂದು ವಾಕ್ಯದಲ್ಲಿ ಒಂದು ನೆಲೆಸುತ್ತೆ, ಅದು ಹಿಂಸಿಸದೇ ಇರುವಂತಹದ್ದು. ಹೀಗೆ ಯಮದೂತ ಮತ್ತೆ ಕೆಲವು ಸಂಗತಿಗಳನ್ನು ಹೇಳ್ತಾ ಸಸ್ನಾತ ಸರ್ವತೀರ್ಥೇಷು ಸರ್ವಯಜ್ಞೇಷು ದೀಕ್ಷಿತಃ ಅಭಯಂ ಯೇನ ಭೂತೇಭ್ಯಃ ದತ್ತಮತ್ರ ವಿಶಾಂಬರ. ಸುಲಭವಾದ ಧರ್ಮದ ದಾರಿ ಯಾವುದು ಅಂದ್ರೆ ಅಭಯಂ ಸರ್ವಭೂತೇಭ್ಯಃ. ಯಾವ ಪ್ರಾಣಿಗಳಿಗೂ ಕೂಡ ನಾವು ಬಂದ ತಕ್ಷಣ ಭಯ ಉಂಟಾಗುವಂತೆ ನಮ್ಮ ವರ್ತನೆ ಇರಬಾರದು. ಶಾಸ್ತ್ರದಲ್ಲಿ ರಾಕ್ಷಸ ಅನ್ನುವ ಶಬ್ದವನ್ನು ನಾವು ಕೇಳ್ತೇವೆ. ರಾಕ್ಷಸ ಅಂದ್ರೆ ನಾವು ಅಂದುಕೊಳ್ಳುವುದು ತಲೆ ಮೇಲೊಂದು ವಿಪರೀತವಾದ ಕೋಡು, ವಿಪರೀತವಾದ ಕಣ್ಣು, ವಿಪರೀತವಾದ ಶರೀರ, ಉರುಟಾದ ಕಣ್ಣು, ಕೋರೆ ದಾಡೆ. ರಾಕ್ಷಸ ಅಂದ್ರೆ ಆ ವ್ಯಾಖ್ಯಾನವನ್ನು ಶಾಸ್ತ್ರಕಾರರು ಹೇಳಿಲ್ಲ. ಆ ಕಾಲದವ್ರು ಹಾಗಿರಬಹುದು. ಯಾವ ಕಾಲಕ್ಕೂ ರಾಕ್ಷಸರು ಇದ್ದೇ ಇರ್ತಾರೆ. ಏನರ್ಥ? ಎಲ್ಲಾ ಕಾಲದಲ್ಲೂ ನಮ್ಮ ನಡುವೆ ಎಲ್ಲಿದ್ದಾರೆ ಅಂದ್ರೆ ಎಲ್ಲರೂ ಒಂದರ್ಥದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗ ನಾವು ರಾಕ್ಷಸರೋ ಅಲ್ಲವೋ ಅಂತ ಗುರುತಿಸಿಕೊಳ್ಳಿಕ್ಕಾಗುತ್ತೆ. ನಮ್ಮನ್ನು ನೋಡಿದಾಗ ಯಾರು ರಕ್ಷಾ ಅಂತ ಬೇಡುವಂತಹ ಸ್ಥಿತಿ ಬರುತ್ತೋ, ನಮ್ಮನ್ನು ನೋಡಿದಾಗ ರಕ್ಷಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವಂತೆ ನಮ್ಮ ವರ್ತನೆ ಇದ್ರೆ ಆ ಭಯಪಡಿಸುವಂತಹ ವ್ಯಕ್ತಿತ್ವ ಏನಿದೆ ಅದನ್ನ ರಾಕ್ಷಸ ಅಂತ ಕರೀತಾರೆ. ಹಾಗಾಗಿ ಎಲ್ಲ ಭೂತಗಳಿಗೂ ನಮ್ಮನ್ನು ನೋಡಿದಾಗ ಭಯಗೊಳ್ಳದಂತೆ, ಅದು ಮಾತಿನಿಂದ ತಿಳಿಯುವುದಿರಬಹುದು, ಅಥವಾ ಕೆಡುಕನ್ನ ಬಯಸುವುದಿರಬಹುದು, ಅಥವಾ ಸ್ವತಃ ಕೈಕಾಲುಗಳಿಂದ ಹಿಂಸಿಸುವುದಿರಬಹುದು. ಇದು ಯಾವುದನ್ನೂ ಕೂಡ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾಗ ಸುತ್ತಲಿದ್ದವನು ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಅವಿತುಕೊಳ್ಳುವಂತಹ ವ್ಯಕ್ತಿತ್ವ ಆದರೆ ಅವನು ರಾಕ್ಷಸ. ಆದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ. ಹಾಗಾದ್ರೆ ಅತ್ಯಂತ ದೇವತ್ವ ಅಂದ್ರೆ ಯಾವುದು ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಎಲ್ಲ ಪಕ್ಷಿಗಳಿಗೂ ಅಥವಾ ಯಾವುದೇ ಜೀವಿಗಳಾದ್ರೂ ಕೂಡ ನಾನು ನಿಮ್ಮ ಮಧ್ಯದಲ್ಲಿ ಬಂದಾಗ ನಿಮ್ಮ ಬದುಕಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವ ಹಾಗೆ ಅವನ ವರ್ತನೆ ಇತ್ತು ಅಂದ್ರೆ, ಅವನನ್ನು ನೋಡಿದಾಗ ಯಾರೂ ಬೆದರದೇ ಇರುವಂತಹ, ಭಯಗೊಳ್ಳದೇ ಇರುವಂತಹ ವಾತಾವರಣ ಇದೆ ಅಂದ್ರೆ ಅದು ದೇವತ್ವಕ್ಕೆ ಕಾರಣವಾಗುತ್ತೆ. ನಿಜಾಂಶ್ಚ ಶಾಸ್ತ್ರೋಕ್ತಾನ್ ವರ್ಣಧರ್ಮಾನ್ ವಿಮಿಶ್ರಿತಾನ್ ಪಾಲಯಂತಿ ಹವೈ ವೈಶ್ಯ ನತೇಯಾಂತಿ ಯಮಾಲಯನ್. ಕನಿಷ್ಠ ಪಕ್ಷ ತನ್ನ ಸುತ್ತಲಿರುವ ತನ್ನದೇ ವರ್ಗದ ಜನರಿಗಾದರೂ ಸಹಾಯ ಮಾಡ್ತಾ, ಅಷ್ಟೇ ಅಲ್ಲದೆ ತನ್ನ ವರ್ಣಕ್ಕೆ ಸಂಬಂಧಪಟ್ಟ ಧರ್ಮ. ವರ್ಣ ಅಂತಂದಾಗ ಬಣ್ಣ, ಬಣ್ಣ ಅಂದ್ರೆ ಸ್ವಭಾವ, ಸ್ವಭಾವ ಅಂತಂದ್ರೆ ಓದುವುದೇ ಕೆಲವರಿಗೆ ಸ್ವಭಾವ ಇರುತ್ತೆ. ಆ ಓದುವ ಕೆಲಸದಲ್ಲಾದ್ರೂ ಪ್ರಾಮಾಣಿಕವಾಗಿ ಪೂರ್ತಿಯಾಗಿ ತನ್ನನ್ನು ತೊಡಗಿಸಿಕೊಳ್ಬೇಕು. ಇಲ್ಲ ಕೆಲವರಿಗೆ ಹೋರಾಟ,
ಅಥವಾ 4 ಜನರಿಗೆ ನೋವಾದಾಗ ದನಿಯಾಗಿ ಎದ್ದು ನಿಂತು ನಾನು ಅವರನ್ನ ಸಂರಕ್ಷಿಸ್ತೇನೆ ಅಂತ ಅನ್ನುವ ಭಾವ ಇರಬಹುದು. ಅಂತಹ ಕ್ಷಣದ ಹೊತ್ತಿಗೆ ಅದರಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡು ಆ ಧರ್ಮವನ್ನು ಪಾಲಿಸುವುದಕ್ಕೆ ವರ್ಣ ಧರ್ಮಾನ್ ವಿಮಿಶ್ರಿತಾನ್, ಒಂದೊಂದು ಧರ್ಮ ಒಬ್ಬನೇ ವ್ಯಕ್ತಿ ಓದುವುದಕ್ಕೂ ಆಸೆ ಪಡ್ತಾ ಇರ್ತಾನೆ, ತನ್ನ ಮಕ್ಕಳನ್ನ ರಕ್ಷಿಸುವ, ತನ್ನ ಹೆಂಡತಿಯನ್ನ ಅಥವಾ ತನ್ನ ಗಂಡನನ್ನ ಅಥವಾ ತನ್ನ ಪರಿಸರದ ಬಂಧುಗಳನ್ನು ಉಳಿಸಿಕೊಳ್ಳುವ ಹಠಕ್ಕಾದ್ರೂ ಒಬ್ಬ ವ್ಯಕ್ತಿ ಬೀಳ್ತಾನೆ, ಅಥವಾ ಕೆಲವು ಸಂದರ್ಭದಲ್ಲಿ ತನ್ನ ಮನೆಯ ಸುತ್ತ ಇರುವಂತಹ ಗಿಡ ಮರಗಳಲ್ಲಿ ಒಂದಿಷ್ಟು ಪದಾರ್ಥಗಳನ್ನು ಬೆಳೆಸಿ ಉತ್ಪತ್ತಿಯ ಕೆಲಸವನ್ನು ಮಾಡ್ತಾನೆ. ಏನು ಅಲ್ಲ ಅಂದ್ರೂ ಕೊನೆಯ ಕ್ಷಣಕ್ಕೆ ತನ್ನ ಸುತ್ತಲಿದ್ದವರಿಗೆ ಸರ್ವಿಸ್ ಕೊಡುವ. ಹಾಗಾದ್ರೆ ವರ್ಣ ಅಂದ್ರೆ ಒಟ್ಟು 4 ರೀತಿಯಾದ ಭಾವಗಳಿವೆ. ವರ್ಣ ಅಂದ್ರೆ ಸ್ವಭಾವ, 4 ಸ್ವಭಾವ. ಒಂದು ಜ್ಞಾನ, ವಿಸ್ಡಮ್, ಎರಡನೇದು ಪ್ರೊಟೆಕ್ಷನ್ ಅಥವಾ ರಕ್ಷಣೆ, ಅಥವಾ ಪ್ರೊಡಕ್ಷನ್ ಅಥವಾ ಉತ್ಪನ್ನ, ಅಥವಾ ಕೊನೆಯದು ಸರ್ವಿಸ್. ಸರ್ವಿಸ್ ಅಂತಂದ್ರೆ ಇನ್ನೊಬ್ಬನಿಗೆ ಸೇವೆ. ಹೀಗೆ ಸೇವೆ, ವ್ಯಾಪಾರ ಅಥವಾ ಉತ್ಪತ್ತಿ ಅಥವಾ ರಕ್ಷಣೆ ಮತ್ತು ತಿಳುವಳಿಕೆ, ಈ 4 ವರ್ಣಗಳಿಗೆ ಸಂಬಂಧಪಟ್ಟಂತ ಸ್ವಭಾವ ಒಬ್ಬನಲ್ಲೇ 4 ಇರುತ್ತೆ. ಕೆಲವೊಮ್ಮೆ ಒಂದು ಪ್ರಧಾನವಾಗಿ ಜ್ಞಾನದ ದಾರಿ ಅತ್ಯಂತ ಹೆಚ್ಚಿನದ್ದು, ಆದ್ರೆ ರಕ್ಷಣೆ ದೃಷ್ಟಿಯಿಂದ ದೇಶದ ತನಕ ಯೋಚಿಸುವುದಕ್ಕೆ ಅವನಲ್ಲಿ ಶಕ್ತಿ ಇಲ್ಲ, ತನ್ನ ಮನೆಯ ತನಕ ಯೋಚನೆ ಮಾಡುತ್ತಾನೆ. ಅಥವಾ ಉತ್ಪತ್ತಿ ಅಂತಂದಾಗ ಊರವರಿಗೆ ಹಂಚುವಷ್ಟು ಉತ್ಪನ್ನ ಅವನಲ್ಲಿ ಇಲ್ಲ, ಆದ್ರೆ ತನ್ನ ಹೊಟ್ಟೆಗೆ ಬೇಕಾದಷ್ಟು ದುಡಿಯುವ ಶಕ್ತಿ ಅವನಿಗಿದೆ. ಸರ್ವೀಸ್ ಅಂತಂದಾಗ ಊರವರಿಗೆಲ್ಲ ಉಪಕಾರ ಮಾಡ್ಲಿಕ್ಕೆ ಆಗದೇ ಇರುವವನಿರಬಹುದು, ಆದ್ರೆ ಕನಿಷ್ಠ ಪಕ್ಷ ತನ್ನ ಸುತ್ತ ಇರುವ ಬಂಧುಗಳಿಗೆ ನೀರಿನಂತೆ ತನ್ನ ಸುತ್ತ ಇರುವ ಅಷ್ಟೂ ಜನಕ್ಕೆ ಸಹಾಯ ಮಾಡಬಲ್ಲಂತಹ ಶಕ್ತಿ ಇರುವುದನ್ನು ಪ್ರಾಮಾಣಿಕವಾಗಿ ಬಳಸಿಕೊಳ್ಳುವಂತಹದ್ದೇನಿದೆ ಅದು ಧರ್ಮದ ಆಚರಣೆಯ ಅತ್ಯಂತ ಉತ್ತಮವಾದ ಗತಿ. ಹಾಗೆ ಯಾರು ಬದುಕ್ತಾನೋ ನ ವಿಶಂತಿ ಯಮಾಲಯಂ, ಅಂಥವನು ಯಾವತ್ತೂ ನರಕದ ಮುಖವನ್ನ ನೋಡುವುದಿಲ್ಲ. ಬ್ರಹ್ಮಚಾರಿ ಗೃಹಸ್ಥಶ್ಚ ವಾನಪ್ರಸ್ಥೋ ಯತಿಸ್ತಥಾ ಸ್ವಧರ್ಮ ನಿರತಾ ಸರ್ವೇ ನಾಕಪೃಷ್ಠೇ ವಸಂತಿತೆ. ಬ್ರಹ್ಮಚಾರಿ ಅಂದ್ರೆ ಅಧ್ಯಯನಶೀಲನಾಗಿ, ಅಂದ್ರೆ ವಿದ್ಯಾರ್ಥಿಯಾಗಿ ಓದುವ ಕಾಲದಲ್ಲಿ ವಿದ್ಯಾರ್ಥಿಯ ಧರ್ಮವನ್ನ ಪಾಲಿಸುವುದೇ ಅವನ ಪೂರ್ಣ ಧರ್ಮ. ಆಗ ಅವನು ಮನೆವಾಳ್ತೆ ನೋಡಿಕೊಳ್ಳುವ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ. ಕೆಲವೊಮ್ಮೆ ಸ್ವಲ್ಪ ವ್ಯವಹಾರದ ಮಧ್ಯದ ಅಂತರ ಸ್ಥಿತಿ ಬರಬಹುದು, ವಿದ್ಯಾರ್ಥಿಯಾಗಿ ಓದುತ್ತಾ ದುಡಿಯುತ್ತಾ ಕೆಲಸ ಮಾಡಬೇಕಾದ ಪ್ರಸಂಗ ಬರಬಹುದು. ಆದ್ರೆ ಆ ವಿದ್ಯಾರ್ಥಿ ಜೀವನ ಸಹಜವಾಗಿ ವಿದ್ಯೆಯನ್ನು ಗಳಿಸುವುದಕ್ಕೆ ಇರುವ ಕಾಲ ಅಂತಿದ್ದಾಗ ಅದನ್ನು ಪೂರ್ಣವಾಗಿ ಆಚರಿಸಬೇಕು. ಗೃಹಸ್ಥ ಮನೆಯಲ್ಲಿ ಮನೆವಾಳ್ತೆ ನೋಡಿಕೊಳ್ಳುವುದೇ ಒಂದು ಜವಾಬ್ದಾರಿ ಆಗುತ್ತೆ. ಹೆಂಡತಿ, ಮಕ್ಕಳು, ಬಂಧುಗಳು, ವ್ಯಾಪಾರ ಇತ್ಯಾದಿಗಳನ್ನೆಲ್ಲ ನೋಡಿಕೊಳ್ಳುವಂತಹದ್ದಿರುತ್ತೆ. ಒಂದು ಹಂತದಲ್ಲಿ ಬೇಕಾದಷ್ಟು ಕೂಡಿಟ್ಟು ತನ್ನ ಮಕ್ಕಳನ್ನ, ಉಳಿದವರನ್ನೆಲ್ಲರನ್ನು ಪಾಲಿಸುವುದಕ್ಕೆ ಬೇಕಾದ ಸಂಪಾದನೆಯನ್ನು ಮಾಡಿ ಅಧಿಕಾರವನ್ನು ಹಸ್ತಾಂತರಗೊಳಿಸುವ. ಇವತ್ತು ನಾವು ಅದನ್ನ ನಿವೃತ್ತಿ ಹೊಂದುವುದು, 60 ವರ್ಷ ಆದ್ಮೇಲೆ ಕೆಲಸದಿಂದ ನಿವೃತ್ತರಾಗುವುದು ಅಂತ ಹೇಳ್ತೇವೆ. ಅದನ್ನೇ ಹಿಂದಿನ ಕಾಲದವರು ವಾನಪ್ರಸ್ಥಾಶ್ರಮ ಅಂತ ಹೇಳ್ತಿದ್ರು. ವಾನಪ್ರಸ್ಥರು ಅಂತಂದ್ರೆ ಗೃಹಸ್ಥ ಧರ್ಮವನ್ನ ತನ್ನ ಮಕ್ಕಳಿಗೆ ಮನೆವಾಳ್ತೆಯ ಜವಾಬ್ದಾರಿಯ ಕೀಲಿ ಕೈಯನ್ನ ಕೊಟ್ಟು, ನಾವು ಕೇವಲ ನಮ್ಮ ವೈಯಕ್ತಿಕ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ತೀರ್ಥಕ್ಷೇತ್ರಗಳ ಯಾತ್ರೆಗೆ ಅಥವಾ ಕಾಡಿನಲ್ಲಿ ಕುಳಿತು ಅಲ್ಲೇ ಒಂದು ಕುಟೀರವನ್ನ ಕಟ್ಟಿಕೊಂಡು ತಮ್ಮ ನಿತ್ಯದ ಅನುಷ್ಠಾನವನ್ನು ಮಾಡಲಿಕ್ಕೆ ಯೋಗ್ಯವಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಅಂತ. ಅಂದ್ರೆ ಅದಕ್ಕಿಂತ ಹೆಚ್ಚು ಇವತ್ತಂತಹ ಕಾಡೇ ಇಲ್ಲ ಅಂದ್ಮೇಲೆ ವಾನಪ್ರಸ್ಥೆಯಲ್ಲಿ ವನದಲ್ಲಿ ಇದ್ರೆ ಹೋಗಬೇಕು. ವನವೇ ಇಲ್ಲ, ಕಾಂಕ್ರೀಟ್ ಕಾಡಿನಲ್ಲೇ ಬದುಕುವವರಿಗೆ ಮನೆಯಲ್ಲೇ ಇದ್ದಾಗಲೂ ಹೆಚ್ಚು ವ್ಯವಹಾರಗಳಿಗೆ ಕೈ ಹಾಕದೆ ಅದರ ಜವಾಬ್ದಾರಿ ಮಕ್ಕಳಲ್ಲಿ ಕೊಟ್ಟು ಸಲಹೆ ಸೂಚನೆಗಳನ್ನು ಕೊಡುವ ನೇತೃತ್ವವನ್ನು ವಹಿಸಿ, ಅಲ್ಲ ಕೀಲಿ ಕೊಟ್ಟ ಮೇಲೆ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನುವ ಸ್ಥಿತಿ ಬರುವುದಕ್ಕೆ ಕಾರಣ ಏನು ಅಂದ್ರೆ, ಮಕ್ಕಳಲ್ಲಿ ಮನೆ, ದೊಡ್ಡವರು ಇತ್ಯಾದಿಗಳ ಅಭಿಮಾನವನ್ನ, ಪ್ರೀತಿಯನ್ನ ಹುಟ್ಟಿಸುವ ಸಂಸ್ಕಾರವನ್ನು ಕೊಟ್ಟಿದ್ದಿದ್ರೆ ಖಂಡಿತ ಆ ಮಕ್ಕಳು ಹೊರಗೆ ಹಾಕುವುದು ಸಾಧ್ಯ ಇಲ್ಲ. ನಾವು ಇವತ್ತು ನಮ್ಮ ಜವಾಬ್ದಾರಿ ಕಮ್ಮಿ ಆಗಲಿ ಅಂತವರನ್ನ ನಮ್ಮ ಕೆಲಸಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಬಹಳ ಬೇಗನೆ ಅವುಗಳನ್ನ ಕಿಂಡರ್ ಗಾರ್ಡನ್ ಅಲ್ಲಿ ತಳ್ಳುವುದು, ಅಥವಾ ನಮಗೆ ನೋಡಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅವರಿಗೆ ಮೊಬೈಲ್ ಟಿವಿಗಳ ಮಧ್ಯದಲ್ಲಿ ಬಿಡುವುದು ಅಂತ ಅನ್ನುವ ಸಂಬಂಧವನ್ನು ಕಳ್ಕೊಂಡ ಮೇಲೆ ಅವರು ಕೂಡ ತಮಗೆ ಹೊರೆ ಆಗುತ್ತೆ, ವ್ಯವಹಾರಕ್ಕೆ ಅಡ್ಡ ಬರುತ್ತೆ ಅಂತ ಅನ್ನುವ ಸಂದರ್ಭದಲ್ಲಿ ದೂರ ಇಡುವುದು, ನಾವು ಮಾಡಿದ ಕ್ರಿಯೆ ಪ್ರತಿಕ್ರಿಯೆಯಾಗಿ ನಮ್ಮನ್ನು ಅನುಸರಿಸುತ್ತೆ ಅಂತ ಅನ್ನೋದು ಗೊತ್ತಿಲ್ಲದೆ ನಾವು ಅನುಸರಿಸ್ತಾ ಬರ್ತಾ ಇರುವಂತಹ ನಮ್ಮ ಮೇಲೆ ನಾವೇ ಕಲ್ಲು ಚಪ್ಪಡಿಯನ್ನು ಎಳ್ಕೊಳ್ಳುವಂತಹ ರೀತಿ. ಅಂದ್ರೆ ಬದುಕಿನ ರೀತಿಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳನ್ನ ಕೊನೆಯ ತನಕ ನೋಡಿಕೊಳ್ಳುತ್ತೇನೆ ಅಂತ ಅನ್ನುವ ಭಾವವನ್ನ ತಾನು ತನ್ನ ತಂದೆ ತಾಯಿಗಳನ್ನ ನೋಡಿಕೊಳ್ಳುವ ಮೂಲಕ ತೋರಿಸಿದ್ರೆ ಮಕ್ಕಳು ಯಾವತ್ತೂ ಅಂತಹ ದೂರಗತಿಯನ್ನು ಉಂಟು ಮಾಡುವುದಿಲ್ಲ. ಅಂದ್ರೆ ಒಂದು ಧರ್ಮ ಅಂತಂದಾಗ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಧರ್ಮವನ್ನ, ಮನೆವಾಳ್ತೆಯನ್ನು ನೋಡಿಕೊಳ್ಳುವ ಕಾಲದಲ್ಲಿ ಅದನ್ನೇ ಸರಿಯಾಗಿ ವ್ಯವಹರಿಸುವುದು, ವಾನಪ್ರಸ್ಥಾಶ್ರಮದ ಸಂದರ್ಭದಲ್ಲಿ ಹೆಚ್ಚು ಅಂತರಂಗದ ಗತಿಗೆ, ಸಾಧನೆಗೆ ಅನುಗುಣವಾದ ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು, ಕೊನೆಗೆ ಯತಿ
ಯಾವುದು ಬೇಡ, ಯಾವ ಸಂಬಂಧವೂ ಇಲ್ಲ, ಎಲ್ಲವನ್ನು ಬಿಟ್ಟು ಸನ್ಯಾಸ ಧರ್ಮದಲ್ಲಿ ಬದುಕನ್ನು ನಡೆಸ್ತೇನೆ. ಯತಿ ಅಂದ್ರೆ ನಿಯತಿ, ನಿಯತಿ ಅಂದ್ರೆ ನಿಯಂತ್ರಣ. ನನಗೆ ತಿನ್ನುವುದರಲ್ಲಿ ಉಣ್ಣುವುದರಲ್ಲಿ ಎಲ್ಲದರಲ್ಲೂ ನಿಯಂತ್ರಣವನ್ನು ಸಾಧಿಸಿ ಜೀವಂತ ಇರುವುದಕ್ಕೆ ಎಷ್ಟು ಅಗತ್ಯವೋ, ಮೈಯ ಮಾನ ಮುಚ್ಚಿಕೊಳ್ಳುವುದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಂಥದ್ದು ಬಿಟ್ಟು ಉಳಿದದ್ದನ್ನು ನಾನು ಉಪಯೋಗಿಸುವುದಿಲ್ಲ ಅನ್ನುವ ಎಚ್ಚರಿಕೆಯಿಂದ ಬದುಕುವಂತಹ, ಅದರಲ್ಲಿ ನೂರಾರು ತರದ ಯತಿ ಧರ್ಮಗಳಿವೆ. ಅಂತಹ ಧರ್ಮಗಳನ್ನ ಸ್ವಧರ್ಮ ನಿರತಾಹ, ಈ ರೀತಿಯಾದ ತನ್ನ ಧರ್ಮಗಳಲ್ಲಿ ಆಚರಣೆಯಲ್ಲಿ ಸರಿಯಾಗಿ ತೊಡಗಿಸಿಕೊಂಡವನಾದ್ರೆ ಅವನು ಖಂಡಿತ ದೇವಲೋಕದ ಸಂಬಂಧವನ್ನ ಯಾರು ಕೂಡ ಮತ್ತೆ ಅವನಿಗೆ ಆ ಸಂಬಂಧವನ್ನು ಬಿಡಿಸುವುದಿಲ್ಲ. ಆ ಸಂಬಂಧದ ಗಟ್ಟಿತನ ಅವನ ಜೊತೆಗೆ ಇರುತ್ತೆ. ಇಷ್ಟಾಪೂರ್ತರತಾಯೇ ಚ ಪಂಚಯಜ್ಞರತಾಶ್ಚಯೇ ದಯಾನ್ವಿತಾಶ್ಚಯೇ ನಿತ್ಯಂ ನೇಕ್ಷಂತೆ ತೇಜಮಾಲಯಂ. ಇಷ್ಟಾಪೂರ್ತರತಾಹ, ಇಷ್ಟ ಅಂದ್ರೆ ತನ್ನ ಮನಸ್ಸಿಗೆ ಹಿತ ತರುವ, ತನಗೆ ಆಗಬಹುದಾದ ತೊಂದರೆಗಳನ್ನು ಪರಿಹರಿಸಿಕೊಳ್ಳಿಕ್ಕೋಸ್ಕರ ಮಾಡುವ ಯಜ್ಞ ಯಾಗಾದಿ ಪ್ರಕ್ರಿಯೆಗಳು. ಅದು ದೇಶದ ಹಿತದ ದೃಷ್ಟಿಯಿಂದಲೂ ಜಪ ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿಸುವುದಿರಬಹುದು, ತೀರ್ಥಯಾತ್ರೆಗಳನ್ನ ಪ್ರವೇಶಿಸುವುದಿರಬಹುದು, ಅಥವಾ ಊರಿನ ಎಲ್ಲ ಜನರನ್ನ ಸೇರಿಸಿ ಭಜನೆ ಇತ್ಯಾದಿ ಕಾರ್ಯದಲ್ಲಿ ತೊಡಗಿಸುವುದಿರಬಹುದು. ಇದು ಇಷ್ಟ. ಇನ್ನೊಂದು ಪೂರ್ತ. ಪೂರ್ತ ಅಂದ್ರೆ ಪೂರ್ತಿಗೊಳಿಸುವುದು. ಪೂರ್ತಿಗೊಳಿಸುವುದು ಅಂದ್ರೆ ಸಮಾಜದ ಅಗತ್ಯವನ್ನು ಪೂರ್ತ ಮಾಡುವುದು. ಹೇಗೆ? ನದಿಯ ಭಾಗಗಳಿಗೆ ಘಾಟ್ ಅಂದ್ರೆ ಮೆಟ್ಟಿಲುಗಳನ್ನು ಇರಿಸುವಂತೆ ತಟಾಕಗಳನ್ನು ನಿರ್ಮಾಣ ಮಾಡುವುದು, ಅಥವಾ ಬಾವಿಗಳನ್ನು ತೋಡಿಸುವುದು, ಮಂದಿರಗಳನ್ನ ಧರ್ಮಶಾಲೆಗಳನ್ನು ನಿರ್ಮಿಸುವುದು, ಶಿಕ್ಷಣದ ಮಠ ಅಂತಂದ್ರೆ ಸಂಸ್ಕೃತದಲ್ಲಿ ಛಾತ್ರಾದಿ ನಿಲಯ, ವಿದ್ಯಾರ್ಥಿ ಹಾಸ್ಟೆಲ್ ಅಂತ, ಅಂತಹ ಶುಶ್ರೂಷೆಗೆ ಬೇಕಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವಂತಹ ಆಸ್ಪತ್ರೆಗಳು ಅಥವಾ ಮಂದಿರಗಳು ಅಥವಾ ಉಳಿದುಕೊಳ್ಳಿಕ್ಕಿರುವಂತಹ ಆಶ್ರಯಗಳನ್ನ ಯಾರು ಚೆನ್ನಾಗಿ ಕಟ್ಟಿ ದಯಾನ್ವಿತಾಶ್ಚ ಅಂತಹ ಕಾರ್ಯವನ್ನು ಮಾಡುವಾಗ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಿದರೆ ಅವನು ಖಂಡಿತ ನರಕದ ಮುಖವನ್ನು, ನರಕದ ದಾರಿಯನ್ನು ಕಾಣುವುದಿಲ್ಲ. ಇಂದ್ರಿಯಾರ್ಥೈರ್ನಿವೃತ್ತಾಯಿ ಸಮರ್ಥ ವೇದವಾದಿನಃ ಅಗ್ನಿಪೂಜರತಾ ನಿತ್ಯಂ ತೇ ವಿಪ್ರಾ ಸ್ವರ್ಗಗಾಮಿನಃ. ಮನೆಯಲ್ಲಿ ಪರಂಪರೆ ಅಂತನ್ನೋದು ವೇದದ ಅಧ್ಯಯನದ ಹಿನ್ನೆಲೆಯಲ್ಲಿ ಬಂದಿದೆ ಅಂತಾದಾಗ ಆ ಅಧ್ಯಯನದ ಪರಂಪರೆಯನ್ನು ಬಿಡದೆ, ಯಾಕೆಂದ್ರೆ ಎಲ್ಲವೂ ಕೂಡ ಮನೆತನದಿಂದ ಬಂದ ಧರ್ಮವನ್ನ ಪಾಲಿಸಿಕೊಳ್ಳುವುದೇ ನಾವು ನಿಜವಾಗಿ ಸಮಾಜಕ್ಕೆ ಮಾಡುವಂತಹ ದೊಡ್ಡ ಉಪಕಾರ. ನಮ್ಮ ಮನೆತನದ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ, ಅದಕ್ಕೋಸ್ಕರ ತನ್ನ ಬೇರೆ ಬಯಕೆಗಳನ್ನ ಪಕ್ಕಕ್ಕಿಟ್ಟು ಸಮರ್ಥಾಹ ವೇದದ ಅರ್ಥವನ್ನು ತಿಳಿಯುವ ಅಥವಾ ವೇದದಲ್ಲಿ ಹೇಳಿದ ಧರ್ಮಗಳನ್ನ ಅನುಸರಿಸುವಂತಹ ಅಗ್ನಿಪೂಜ ರತಾಹ, ನಿತ್ಯದಲ್ಲಿ ಮನೆಯಲ್ಲಿ ಒಲೆಯನ್ನು ಚೆನ್ನಾಗಿ ಹಚ್ಚಿ ಅಲ್ಲಿ ಬೇಯಿಸಿದ ಪದಾರ್ಥವನ್ನ ಹಸಿದವನಿಗೆ ಇಕ್ಕುವ ಈ ಎಲ್ಲ ಕರ್ತವ್ಯಗಳು ಸ್ವರ್ಗಕ್ಕೆ ಆತನಿಗೆ ದಾರಿಯನ್ನು ತೋರುತ್ತೆ. ಅಧೀನವಾದಿನ ಶೂರಾಹ ಶತ್ರುವಿ ಪರಿವೇಷ್ಟಿತಾಹ, ತಲೆ ನೆಟ್ಟಗಿದ್ದವರು, ಗಟ್ಟಿ ಇದ್ದವರು ಇಂತಹ ಮೇಲೆ ಹೇಳಿದ ಕೆಲಸಗಳಲ್ಲಿ ಇದ್ರೆ, ತೋಳು ಗಟ್ಟಿ ಇದ್ದವರು ಏನ್ ಮಾಡಬೇಕು? ಯಾರಿಗೂ ಕೂಡ ನೋವಾದಾಗ ಕಿವಿಗೆ ಆ ದನಿಯೇ ಬೀಳಲಿಲ್ಲ ಅನ್ನುವ ಹಾಗೆ ಪಕ್ಕಕ್ಕೆ ಸರಿದು ಹೋಗಬಾರದು. ನಮ್ಮ ಕೈಯಿಂದ ಸಹಾಯ ಮಾಡುವ ಶಕ್ತಿ ಇದ್ರೆ ಖಂಡಿತ ಅಂತಹ ಶತ್ರುಗಳಿಂದ ಬಿಡಿಸಿ ಅವನಿಗೆ ಒದಗಿದಂತಹ ಆಪತ್ತನ್ನ, ಅಪಾಯವನ್ನ ದೂರ ಮಾಡುವ ಕೆಲಸದಲ್ಲಿ ತೊಡಗಿದ್ರೆ ತೋಳು ಗಟ್ಟಿ ಇದೆ, ಕ್ಷತ್ರ ಧರ್ಮವನ್ನು ಪಾಲಿಸುವುದಕ್ಕೆ ಒಂದು ಅವಕಾಶವನ್ನು ಒದಗಿಸಿದಂತಾಗುತ್ತೆ. ಅರ್ಜುನನಿಗೆ ಇದೇ ಮಾತು ಹೇಳುವಂತಹದ್ದು. ಸ್ವಧರ್ಮ್ಯಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ತಸ್ಮಾತ್ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಿಗೆ, ಸೈನಿಕನಾದವನಿಗೆ, ಆರಕ್ಷಕನಾದವನಿಗೆ ಜವಾಬ್ದಾರಿ ಏನು ಅಂತಂದ್ರೆ, ತೀವ್ರವಾದಂತಹ ಜನರಿಗೆ ತೊಂದರೆ ಕೊಡಬಹುದಾದ ಆಂದೋಲನಗಳು ಅಥವಾ ಚಳುವಳಿಗಳು ಅಂತ ಅನ್ನೋದು ಸಮಾಜಕ್ಕೆ ವಿಮುಖವಾಗಿ ನಿಲ್ತಾ ಇದೆ, ಅಥವಾ ದೇಶಕ್ಕೆ ದೇಶದ ಅಂದ್ರೆ ನುಸುಳುಕೋರರು ಅಥವಾ ಭಯೋತ್ಪಾದಕರು ಇತ್ಯಾದಿಗಳು ಮಾಡುವ ತೊಂದರೆಯಿಂದ ಅವರನ್ನು ಹಿಮ್ಮೆಟ್ಟಿಸುವ ಕೆಲಸದಲ್ಲಿ ತೊಡಗಿದರೆ ಅದು ಅವನ ಧರ್ಮ. ದೇವರ ಕೋಣೆಯಲ್ಲಿ ಪೂಜೆ ಮಾಡುವುದು ಎಷ್ಟು ಪೂಜೆಯ ಫಲ ಅನ್ನೋದು ದೊಡ್ಡದು ಅಂತ ಶಾಸ್ತ್ರಕಾರರು ಹೇಳ್ತಾರೋ, ಅಷ್ಟೇ ಪುಣ್ಯದ ಫಲ ತನಗೆ ನಿರ್ವಹಿಸಿದಂತಹ ಕ್ಷತ್ರ ಅಂದ್ರೆ ಕ್ಷತಾತ್ ತ್ರಾಯತೆ, ನೊಂದವರಿಗೆ ದನಿಯಾಗಿ ಅವರ ರಕ್ಷಣೆಗಾಗಿ ತನ್ನ ತೋಳಿನ ಬಲವನ್ನು ಉಪಯೋಗಿಸಿಕೊಳ್ಳುವ ಕೆಲಸ ಮಾಡಿದ್ರೆ ದೇವರ ಕೋಣೆಯಲ್ಲಿ ಕೂತು ಮಾಡಿದ ಪೂಜೆಯಷ್ಟೇ ಫಲವನ್ನ, ಕ್ಷತ್ರ ಧರ್ಮವನ್ನ ಪಾಲಿಸಿದಂತಹ ಅರ್ಜುನ ನಿನಗೂ ಇದೆ ಅನ್ನುವ ಎಚ್ಚರವನ್ನ ಕೃಷ್ಣ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅನಾಥ ಸ್ತ್ರೀ ದ್ವಿಜಾರ್ಥೇವ ಶರಣಾಗತ ಪಾಲನೆ ಪ್ರಾಣಾನ್ ತ್ಯಜಂತಿ ವೈಶ್ಯತೆ ಮೋದಂತೆ ಸದಾ ದಿವಿ. ಯಾರು ಅನಾಥರಿದ್ದಾರೆ,
ಅವರಿಗೊಂದು ಗತಿ ಅಥವಾ ಉದ್ಯೋಗ ಇಲ್ಲ, ಕೆಲಸ ಒದಗಿಸುವಂತಹದ್ದು, ಅಥವಾ ಹೆಣ್ಣು ರಕ್ಷಿತಳಲ್ಲದೆ ಕಷ್ಟದಲ್ಲಿದ್ದಾಳೆ, ಅಂತಹ ಸ್ಥಿತಿಯಲ್ಲಿ ಶರಣಾಗತಳಾದವಳನ್ನ ಅಥವಾ ಶರಣಾಗತನಾದವನನ್ನ ಪಾಲಿಸುವುದು, ಅದಕ್ಕೋಸ್ಕರ ತನ್ನ ಒಂದು ಜೀವನದ ಸಂಪಾದನೆಯ ಭಾಗವನ್ನ ವಿನಿಯೋಗಿಸುವುದು, ತನ್ನತ್ರ ನೇರ ಇಲ್ಲ ಅಂದ್ರೆ ಅಂತಹ ಅನುಕೂಲತೆ ಎಲ್ಲಿ ಸಿಗುತ್ತೋ ಆ ಜಾಗಕ್ಕೆ ಮುಟ್ಟಿಸುವುದು, ಇಂತಹ ಕೆಲಸಗಳಲ್ಲಿ ಯಾರು ತೊಡಗುತ್ತಾನೋ, ಅದಕ್ಕೋಸ್ಕರ ತನ್ನ ಇಂದ್ರಿಯಗಳನ್ನ ಜೋಡಿಸಿಕೊಡ್ತಾನೋ ಅವನು ಮೋದಂತೆ ಸದಾದಿನಿ, ಖಂಡಿತವಾಗಿಯೂ ಸ್ವರ್ಗದ ಬಾಗಿಲಿನಲ್ಲಿ ಆತ ಖಂಡಿತ ನೆಲೆಸ್ತಾನೆ. ಪಂಗ್ವಂಧ ಬಾಲ ವೃದ್ಧಾನ, ಸ್ವರ್ಗ ಅಂದಾಗ ನಮಗೆ ಯಾವಾಗ್ಲೂ ತಲೆಗೆ ಹೋಗುದು ಸ್ವರ್ಗ ಬೇಕು, ಆದ್ರೆ ದೇಹ ಬಿಡ್ಲಿಕ್ಕೆ ತಯಾರಿಲ್ಲ ಅಂತ ಒಂದು ತಮಾಷೆ ಮಾಡುವ ಮಾತಿದೆ. ಆದ್ರೆ ಸ್ವರ್ಗ ಅನ್ನೋದು ಕೇವಲ ಎಲ್ಲೋ ನಾವು ಕಾಣದ ಜಾಗದಲ್ಲಿ ಇರುವಂತಹದ್ದಲ್ಲ, ನಮ್ಮ ಸುತ್ತಲೇ ಸ್ವರ್ಗ ಇದೆ. ಅದನ್ನ ಮುಂದಿನ ಮಾತುಗಳಲ್ಲಿ ಹೇಳ್ತಾರೆ. ನಾವು ನಮ್ಮ ಸುತ್ತಲಿರುವ ಎಲ್ಲರ ಮುಖದಲ್ಲಿ ನಗೆ ಕಾಣುವ ವಾತಾವರಣವನ್ನು ನಿರ್ಮಿಸಿದ್ದೇವೆ ಅಂತಂದ್ರೆ ಅದೇ ಸ್ವರ್ಗ. ನಮ್ಮ ಸುತ್ತಲಿನವರ ಎಲ್ಲರ ಮುಖದಲ್ಲೂ ಚಿಂತೆಯ ಗೆರೆಯನ್ನೇ ಬೀಳುವಂತೆ ನಾವು ವ್ಯವಹಾರವನ್ನು ನಡೆಸ್ತೇವೆ ಅಂತಂದ್ರೆ ಅದೇ ನರಕ. ಹಾಗಾಗಿ ಈ ಸ್ವರ್ಗ ನರಕಗಳ ಸೃಷ್ಟಿಯ ಸಾಹಸವನ್ನ ನಾವು ನಮ್ಮ ನಡತೆಯಿಂದಲೇ ಸಿದ್ಧಿಸಿಕೊಳ್ಳುವುದಕ್ಕೆ ಸಾಧ್ಯ. ಬೇಡವಾದ ಚಟುವಟಿಕೆಗಳಲ್ಲಿ ತೊಡಗಿ ಯಾರಾದ್ರೂ ನನ್ನನ್ನು ನೋಡಿಯಾರು, ಹಿಡಿದಾರು, ಅಥವಾ ನನ್ನ ಬಗ್ಗೆ ಆಡಿಕೊಂಡಾರು ಅಂತನ್ನುವ ಹೆದರಿಕೆಗೆ ಒಳಗಾಗುವಂತೆ ಮೊದಲು ತಪ್ಪು ಮಾಡಿದ ಕೆಲಸ ಅದು ಕೊನೆಯ ತನಕವೂ ಆತನನ್ನ ನರಕದ ದಾರಿಯಲ್ಲೇ ನಿಲ್ಲಿಸುತ್ತೆ. ನರಕ ಅಂದ್ರೆ ತನಗೆ ಯಾವಾಗ್ಲೂ ಯಾರನ್ನ ಕಂಡಾಗ್ಲೂ ತನ್ನ ಬಗ್ಗೆ ಏನು ಆಡಿಕೊಳ್ತಾರೋ ಅಥವಾ ತನ್ನ ಗುಟ್ಟು ಎಲ್ಲಿ ಗೊತ್ತಾಗಿ ಮರ್ಯಾದೆ ಅಂತ ಅನ್ನೋದು 3 ಕಾಸಾಗುತ್ತೋ ಅಂತನ್ನುವ ಭಯದಿಂದ ಬದುಕುವಂತಹ ಹೃದಯದಲ್ಲಿ ಕಂಪಿಸುವ ಬದುಕೇನಿದೆ, ಇಂತಹ ಬದುಕನ್ನ ನಡೆಸುವಂತೆ ಆತನ ಚರ್ಯೆಗಳು ಅವನನ್ನೇ ಹಿಡಿದು ತಿಂತಾವೆ. ಹಾಗಾಗಿ ಹಾಗಲ್ಲದೆ ಬದುಕುವಂತಹದ್ದು ಅಂತ ಅನ್ನೋದು ಸ್ವರ್ಗ. ಯಾರ ಮುಂದೆಯೂ ತಲೆ ತಗ್ಗಿಸದೆ ಕಣ್ಣಲ್ಲಿ ಕಣ್ಣಿಟ್ಟು ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವಂತಹ ಧೈರ್ಯಶಾಲಿಗಳಾಗಿ ಬದುಕುವುದೇ ಸ್ವರ್ಗ. ಆ ರೀತಿಯಾದ ಸ್ವರ್ಗದ ನರಕದ ನಿರ್ಮಾಣದ ಗುಟ್ಟು ಕೀಲಿಕೈಯಂತೆ ಹಿಂದಕ್ಕೆ ತಿರುಗಿಸ್ತೇವೋ ಮುಂದಕ್ಕೆ ತಿರುಗಿಸ್ತೇವೋ ನಮ್ಮ ಕೈಯಲ್ಲಿದೆ ಅನ್ನುವ ಮಾತನ್ನ ಹೇಳ್ತಾ, ಗಾಂ ದೃಷ್ಟ್ವಾ ಪಂಕ ನಿರ್ಮಗ್ನಾಂ ರೋಗಮಗ್ನ ದ್ವಿಜಂ ತಥಾ ಉದ್ಧರಂತಿ ನರಾಯೇತು ತೇಷಾಂ ಲೋಕಾಶ್ವಮೇಧಿನಾಂ. ಹೇಳುವುದಿದೆ, ಅಶ್ವಮೇಧದ ಯಾಗ ಅಂತನ್ನೋದು ತುಂಬಾ ದೊಡ್ಡ ಪುಣ್ಯವನ್ನ ನೀಡುವಂತಹದ್ದು. ದೇಶದ ಎಲ್ಲ ರಾಜರನ್ನ ಗೆದ್ದು ರಾಜಸೂಯ, ಅಶ್ವಮೇಧ, ಪುತ್ರಕಾಮೇಷ್ಟಿ ಮೊದಲಾದ ಬೇರೆ ಬೇರೆ ಮುಖಗಳುಳ್ಳ ಯಾಗಗಳನ್ನ ನಡೆಸುವುದು ಒಂದು ಕಾಲದಲ್ಲಿ ಆತನನ್ನ ದೇಶ ಎಲ್ಲ ಕೊಂಡಾಡುವಂತಹ ಸ್ಥಿತಿಗೆ ಬರುವುದು, ಅದರಿಂದ ಅವನು ಅತ್ಯಂತ ಹೆಚ್ಚು ಕಾಲ ಸ್ವರ್ಗವನ್ನ ಅನುಭವಿಸುವುದು ಅಂತ. ಆದ್ರೆ ಅದಕ್ಕಿಂತ ದೊಡ್ಡ ಸಂಗತಿಗಳನ್ನ ನಾವು ನಿತ್ಯದಲ್ಲೇ ಮಾಡಿಕೊಳ್ಳಿಕ್ಕಾಗತ್ತೆ ಅಂತ ಹೇಳ್ತಾರೆ. ಹಸುವೊಂದು ತೃಷೆಗೊಂಡು ಬಂದಾಗ ನಮ್ಮ ಮನೆಯ ಮುಂದೆ ಒಂದು ಬಟ್ಟಲು ನೀರಿಟ್ಟು ಅವುಗಳ ತೃಷೆಯನ್ನು ಪರಿಹರಿಸುವುದಕ್ಕೆ ಸಹಾಯ ಮಾಡುತ್ತೇವೆ ಅಂದ್ರೆ ಅದು ನಿಜವಾದ ಯಜ್ಞ ಅಂತ ಹೇಳ್ತಾರೆ. ಗೋಗ್ರಾಸಂ ಯೇ ಪ್ರಯಚ್ಛಂತಿ ಶುಶ್ರೂಷಂತಿ ಚಕಾಂ ಸದಾ ಏನಾರೋಹಂತಿ ಗೋಪೃಷ್ಠೆ ತೇ ಸ್ಯು ಸ್ವರ್ಗಗಾಮಿನಃ. ಹಸುವನ್ನ ನೋಡಿ ಅಥವಾ ಕಷ್ಟದಲ್ಲಿರುವವನನ್ನು ನೋಡಿ ಅಥವಾ ಭಯಗೊಂಡು ತ್ರಸ್ತನಾದವನನ್ನ ಕಂಡು ನಮ್ಮಿಂದ ಆಗುವ ಸಹಾಯವನ್ನ ಅಭಯವನ್ನ ನೀಡುವ ಮೂಲಕ ಕಾರ್ಯವನ್ನ ನಿರ್ವಹಿಸಿದ್ರೆ ಖಂಡಿತ ಅದರಿಂದ ಅಶ್ವಮೇಧದ ಫಲವೇ ಇದೆ ಅಂತ. ಗೋಗ್ರಾಸಂ ಯೇ ಪ್ರಯಚ್ಛಂತಿ, ಗೋವಿಗೆ ತಿನ್ನಬೇಕಾದ ಹುಲ್ಲನ್ನ, ಗ್ರಾಸ ಅಂದ್ರೆ ಗ್ರಾಸ್ ಅಂತಾನೆ ನಾವು ಅದನ್ನು ಇನ್ನೊಂದು ಭಾಷೆಯಲ್ಲಿ ಜೋಡಿಸಿ ಹೇಳಿದ್ವಿ. ಹಸು ತಿನ್ನಲಿಕ್ಕೆ ಯೋಗ್ಯವಾದಂತಹ ಗ್ರಾಸವನ್ನ, ಗ್ರಸ ಅದನ್ನೇ ತಿನ್ನುವುದಕ್ಕೆ ಅನುಕೂಲವಾದಂತಹ ಪದಾರ್ಥವನ್ನ ಯಾರು ನೀಡ್ತಾನೋ, ಯಾರು ಅದರ ಮೈಯನ್ನ ತಿಕ್ಕಿ ನೀರು ಹಾಕಿ ತೊಳೆದು ಅವುಗಳಿಗೆ ನೀವು ನಿಂತ್ರೆ ಗೊತ್ತಾಗುತ್ತೆ, ಅದು ಮೈಯ ಹತ್ತ ಬಂದು ನೀವು ಸವರಿದ್ರೆ ಬಹಳ ಪ್ರೀತಿಯಿಂದ ಕತ್ತೆತ್ತಿ ತೋರಿಸುತ್ತೆ. ಹಾಗೆ ಕತ್ತೆತ್ತಿ ತೋರಿಸುವುದು ಅವುಗಳಿಗೆ ಬಹಳ, ಯಾಕೆಂದ್ರೆ ನಮ್ಮ ಹಾಗೆ ಕೈ ಇದ್ದು ಮೈಯನ್ನು ಉಜ್ಜಿಕೊಳ್ಳುವ ಸಾಹಸ ಅವುಗಳಿಗೆ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಎಲ್ಲ ಪ್ರಾಣಿಗಳು ಹಾಗೆ. ಅದರಲ್ಲಿ ವಿಶೇಷವಾಗಿ ಗೋವಿನ ಶುಶ್ರೂಷೆಯನ್ನು ಮಾಡುವುದರಿಂದ ಕೇವಲ ಗೋವಿಗೆ ಮಾತ್ರ ಲಾಭ ಅಲ್ಲ, ಆ ರೀತಿ ಮೈಯನ್ನ ತೀವುವುದರಿಂದ ಅದನ್ನ ತೀವಿದವನಿಗೂ ಆರೋಗ್ಯ ಇದೆ ಅನ್ನುವ ಮಾತನ್ನ ಆಯುರ್ವೇದ ಹೇಳುತ್ತೆ. ಅಂದ್ರೆ ಅನೇಕ ತರದ ರೋಗಗಳನ್ನು ಪರಿಹರಿಸುವ ಶಕ್ತಿ ಅದರ ಮೈಯಿಂದ ಏಳುವಂತಹ ಧೂಳಿಗಿದೆ ಅಂತ ಹೇಳ್ತಾ, ಏನಾರೋಹಂತಿ ಗೋಪೃಷ್ಠೆ, ಯಾವ ಕಾರಣಕ್ಕೂ ತಪ್ಪಿಯೂ ಹಸುವಿನ ಮೇಲೆ ನಾವು ಹಾರಿ ಕೂತು ಅವುಗಳನ್ನು ಸವಾರಿಗೋಸ್ಕರ ಬಳಸಬಾರ್ದು. ಗಂಡು ಅಂತ ಅನ್ನೋದು ಇರುವುದೇ ನಾವು ಕೃಷಿಗೋಸ್ಕರ ಬಳಸ್ತೇವೆ ಅಂತಂದಾಗ ದೋಷ ಅಲ್ಲ. ಎತ್ತನ್ನ ಬಂಡಿಯ ರೂಪದಲ್ಲಿ ಎಳಿತೇವೆ, ಆದ್ರೆ ಹಸುವನ್ನ ಬಂಡಿಯ ರೂಪದಲ್ಲಿ ಯಾವತ್ತೂ ಎಳಿಬಾರ್ದು. ಅದರ ದೇಹದ ಶಕ್ತಿ ಎತ್ತಿಗಿಂತ ಬಹಳ ಕಮ್ಮಿ ಆದ್ರಿಂದ ಅದಕ್ಕೆ ಹಿಂಸೆ ಆಗುತ್ತೆ. ಆ ಕಾರಣದಿಂದ ಯಾರು ಅದನ್ನ ಅತ್ಯಂತ ಪ್ರೀತಿಯಿಂದ
ಸಾಕ್ತಾನೋ ಅಥವಾ ಬೆಳೆಸ್ತಾನೋ, ಅದಕ್ಕೆ ಸೇವೆಯನ್ನ ಸಲ್ಲಿಸ್ತಾನೋ ಅಂಥವನ ಬದುಕು ಸಾರ್ಥಕವಾಗುತ್ತೆ. ವಾಪಿ ಕೂಪತಡಾಗಾದು ಧರ್ಮಸ್ಯಾಂತೋ ನ ವಿದ್ಯತೆ ಪಿಬಂತಿ ಸ್ವೇಚ್ಛಯ ಯತ್ರ ಜಲಸ್ಥಲಚರಾ ಸದಾ. ಬಹಳ ದೀರ್ಘಕಾಲದ ಪುಣ್ಯ ಸಂಪಾದನೆ ಮಾಡ್ಬೇಕು. ಏನ್ ಮಾಡ್ಬೇಕು? ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ನಾವು ಒಂದು ಕೆಲಸ ಮಾಡಿರ್ಬೇಕು, ಆದ್ರೆ ನಿರಂತರ ಬಾಡಿಗೆ ಬರ್ತಾ ಇರ್ಬೇಕು. ಕೆಲಸ ಮಾಡಿದ್ಮೇಲೆ ಒಂದು ಅಂಗಡಿ ಬಾಡಿಗೆ ಕೊಟ್ಟ ಮೇಲೆ ಜೀವನದ ಉದ್ದಕ್ಕೂ ಅದರಿಂದ ಬರ್ತಾ ಇರ್ಬೇಕು, ಕಷ್ಟಪಡುವಂತ ಆಗಬಾರದು. ಆಗಿರುವ ಧರ್ಮದ ಆಚರಣೆ ಹೇಗೆ? ನಮ್ಮ ಇವತ್ತಿನ ಬದುಕಿನ ಕಲ್ಪನೆಯಲ್ಲಿ ಯೂಸ್ ಅಂಡ್ ಥ್ರೋ ಅಥವಾ ಬರೀ 3 ತಿಂಗಳು ವಾರಂಟಿ, 6 ತಿಂಗಳು ವಾರಂಟಿ, 1 ವರ್ಷ ವಾರಂಟಿ ಅನ್ನುವ ಲೆಕ್ಕಾಚಾರದ ಮಾತುಗಳನ್ನು ಹಿಂದೆ ಆಡ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ಇವತ್ತು ಅದನ್ನು ವ್ಯವಹಾರಕ್ಕೋಸ್ಕರ ನಡೆಸ್ತಾ ಇರೋದು. ನಮ್ಮ ದೇಶದ ಕಲ್ಪನೆ ಹಾಗಲ್ಲ. ನಾವು ಒಂದು ಮನೆಯಲ್ಲಿ ಕುರ್ಚಿ ತಯಾರು ಮಾಡಿದೆವು ಅಂದ್ರೆ ಅದು ನಮ್ಮ ಅಜ್ಜನ ಕಾಲದ ಕುರ್ಚಿ ಈಗಲೂ ಇರ್ತಿತ್ತು. ಈಗ ನಾವು ಕುರ್ಚಿ ಅಂದ್ರೆ ಅದೊಂದು 6 ತಿಂಗಳು, ಆಮೇಲೆ ಮಕ್ಕಳು 2 ಸರ್ತಿ ಓಡಾಡಿ ಮೇಲೆ ಹತ್ತಿದ್ರು ಮುರಿದೋಯ್ತು. ಏನಾದ್ರು ವಾರಂಟಿ ಅಷ್ಟೇ. ನಾವು ಅದಕ್ಕೆ ರೆಡಿ ಆಗಿದ್ದೇವೆ. ನಮ್ಮ ಮನೆಯ ರುಬ್ಬು ಕಲ್ಲು 150 ವರ್ಷದ ಹಿಂದಿದ್ದು ಇವತ್ತಿಗೂ ರುಬ್ಬುತ್ತಾ ಇದೆ. ಅದನ್ನ ನಾವು ತರುವ ಮಿಕ್ಸಿಯೋ ಗ್ರೈಂಡರು ಮೊದಲೇ ಅದನ್ನು ನಾವು ತಗೊಳ್ಳುವಾಗ್ಲೇ ಇದು ಬರುದೇ 1 ವರ್ಷ ಅಂತ ನಾವು ಕಾರ್ಡ್ ತಗೊಂಡು ಬರ್ತೇವೆ. ಅದರಿಂದಾಗಿ ನಮ್ಗೆ ಅದರ ದೀರ್ಘಕಾಲಿಕದ ಬಾಳಿಕೆಯ ಅಭ್ಯಾಸವೇ ಇಲ್ಲ. ನಮ್ಮ ಸಂಪತ್ತು ಹೇಗೆ ದುರ್ವಿನಿಯೋಗ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಈಗ 1 ವರ್ಷಕ್ಕೆ 1 ಸರ್ತಿ ನಾವು ರಿಪೇರಿ ಮಾಡಿ ಇನ್ನೇನು ಮಾಡಿ ಗ್ರೈಂಡರ್ ತರ್ತೇವೆ ಅಂದ್ರೆ ನಮ್ಮ ಅಜ್ಜನ ಕಾಲದಲ್ಲಿ ಅದಕ್ಕೊಂದು ಮೇಲಿನ ಗೂಟ ಅಕಸ್ಮಾತ್ ಕಿತ್ತೋದ್ರೆ ಬೇರೆ ಹಾಕ್ಬೇಕಾಗಿತ್ತು ಅಂತ ಬಿಟ್ರೆ ಬೇರೆ ಒಂದೇ ಒಂದು ಪೈಸೆ ಖರ್ಚಿರಲಿಲ್ಲ. ಮೈ ಮೇಲಿನ ಬಟ್ಟೆ ಇದ್ರೆ ಹತ್ತಿದ್ದು ಉಡುವಷ್ಟು ಮದುವೆ ಕಾಲಕ್ಕಾಗುವ ಹಾಗಿದ್ದು ಬಟ್ಟೆ ಆದ್ರೆ ಮದುವೆ ಕಾಲದ ಉಟ್ಟು ಸ್ವಲ್ಪ ಫೇಡ್ ಆದ್ರೆ ಎಲ್ಲೋ ಅಂಗಡಿಗಳಿಗೆ ಹೋಗಿ ಮತ್ತೂ ಫೇಡ್ ಆದ್ರೆ ಅಂಗಿಯನ್ನ ಮನೆಯ ತೋಟದ ಕೆಲಸಕ್ಕೋಸ್ಕರ ಬಳಸಿ, ಮತ್ತೂ ಫೇಡ್ ಆದ್ರೆ ಮನೆಯಲ್ಲೇ ಹಾಕೊಳ್ಳಿಕ್ಕಾಗಿ, ಮತ್ತೂ ಚೂರು ಹರಿದು ಸ್ವಲ್ಪ ಅದರಲ್ಲಿ ಏರ್ ಕಂಡೀಷನ್ ಎಲ್ಲ ಆದ್ರೆ ಆಮೇಲೆ ರಾತ್ರಿ ಮಲಗುವಾಗ ಹಾಕಿ, ಮತ್ತು ಅದು ಹರುಕು ಮುರುಕಾದ್ರೆ ಮನೆಯ ನೆಲ ಒರೆಸ್ಲಿಕ್ಕೋ ಕಾಲು ಒರೆಸ್ಲಿಕ್ಕೋ ದಿಂಬಿಗೋ ಎಲ್ಲ ಆಗಿ ಕೊನೆಗೆ ಪೂರ್ತಿ ಚೂರು ಚೂರು ಆದ್ರೆ ಗೊಬ್ಬರಕ್ಕೆ ಬೀಳ್ತಿತ್ತು. 1 ಪೈಸೆ ವ್ಯರ್ಥ ಇರ್ತದೆ. ಈಗ ಕಾಲು ಒರೆಸ್ಲಿಕ್ಕೆ ಒಂದು ಬಟ್ಟೆ, ಕೈ ಒರೆಸ್ಕೊಳ್ಳಿಕ್ಕೆ ಬಟ್ಟೆ, ನೆಲ ಒರೆಸ್ಲಿಕ್ಕೆ ಮೋಪಲ್ಲಿ ಒಂದು ಬಟ್ಟೆ, ಆಮೇಲೆ ಟ್ರ್ಯಾಕ್ ಸೂಟು, ಜಾಕ್ ಸೂಟು, 100 ತರದ ಸ್ಪೋರ್ಟ್ಸ್ ಬಟ್ಟೆ ಬೇರೆ, ಆಮೇಲೆ ಮದುವೆಗೆ ಹೋಗ್ಲಿಕ್ಕೆ ಕೋಟೆ ಬೇರೆ, ಅಂಗಡಿಗೆ ಹೋಗ್ಲಿಕ್ಕೆ ಬೇರೆ, ಯೂನಿಫಾರ್ಮ್ ಬೇರೆ, ಮನೆಯಲ್ಲಿರುವ ಫಾರ್ಮ್ ಸಾಮಾನ್ಯ ಬಟ್ಟೆ ಬೇರೆ, 100 ತರದ ಉಡುಗೆ ತೊಡುಗೆಗಳಿಗೋಸ್ಕರ ನಮ್ಮ ದುಡ್ಡಿನ ವಿನಿಯೋಗ ಹೇಗೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲದೆ ಅದು ಹೇಳ್ಕೊಳ್ಳಿಕ್ಕೆ ಸಿರಿವಂತಿಕೆಯ ಪ್ರದರ್ಶನ ಇರಬಹುದು. ಆದ್ರೆ ನಮ್ಮ ಬದುಕು ಹಾಗೆ ಅಷ್ಟು ಕಷ್ಟದಲ್ಲಿರಲಿಲ್ಲ. 60 ರೂಪಾಯಿಯ ತಿಂಗಳ ಸಂಬಳದಲ್ಲಿ ನೆಮ್ಮದಿಯ ಬದುಕನ್ನಾಡುತ್ತಿದ್ದು. 60,000 ಇದ್ರು ಇವತ್ತು ಕಮ್ಮಿ. ಯಾಕೆಂದ್ರೆ ನಮ್ಮ ಶನಿವಾರ ಭಾನುವಾರಗಳು ಯಾವ್ದಾದ್ರು ಮಾಲಲ್ಲೇ ಕಳಿಬೇಕು. ಅದಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಅಪ್ಪ ಅಮ್ಮ ಅಲ್ಲ, ನಮ್ಮ ಗಂಡ ಒಳ್ಳೆಯ ಗಂಡ ಅಲ್ಲ. ಯಾಕೆಂದ್ರೆ ನಮಗೆ ಪ್ರತಿ ವಾರಕ್ಕೊಮ್ಮೆ ಆದ್ರೂ ಕರ್ಕೊಂಡು ಹೋಗದಿದ್ರಿಂದ ಒಳ್ಳೇದಲ್ಲ, ನಮ್ಗೆ ಒಳ್ಳೇದನ್ನು ಕೊಡಿಸ್ತಾ ಇಲ್ಲ ಅಂತ. ಆದ್ರೆ ಎಷ್ಟು ಪಕ್ಕ ನಮ್ಮ ಬದುಕು ಬದಲಾಯಿತು ಅಂದ್ರೆ ಹಿಂದಿನವರ ಕಲ್ಪನೆ ಏನು ಅಂದ್ರೆ ಅದು ಬಹಳ ದೀರ್ಘಕಾಲ ಬಾಳಬೇಕು. ಧರ್ಮವನ್ನ ದೀರ್ಘಕಾಲ ಬಾಳಿಸುವುದು ಅಂದ್ರೆ ಹೇಗೆ ಮಾಡಬಹುದು ಅಂತ ಕೇಳಿದ್ರು. ಈಗ ನಾವು ಯಾವುದು ಜೀವನಕ್ಕೆ ಅತ್ಯಂತ ಅಗತ್ಯವೋ ಅದನ್ನು ವ್ಯಾಪಾರ ಮಾಡಬಾರ್ದು ಅಂತ ಹಿಂದೆ ನೀರನ್ನು ಯಾವತ್ತೂ ಮಾರಾಟ ಮಾಡ್ಲಿಕ್ಕೆ ಇರಲಿಲ್ಲ. ನೀವು ಕೂಡ ಕೇಳಿರ್ಲಿಕ್ಕಿಲ್ಲ. ನೀರ್ ಅಂಗಡಿಯಲ್ಲಿ ಸಿಗುತ್ತೆ ಅಂದ್ರೆ ನಟ್ಬಿಡ್ತಿದ್ರಿ. ಈಗ ಶುದ್ಧ ನೀರು ಬೇಕು ಅಂದ್ರೆ ಅಂಗಡಿಯಿಂದನೇ ತಗೊಳ್ಬೇಕು ಅನ್ನೋ ಸ್ಥಿತಿ ಬಂದು ಹೋಗಿದೆ. ಹಾಲು ಮಾರಾಟ ಮಾಡ್ತಿರ್ಲಿಲ್ಲ. ಈಗ ನಮಗೆ ಎಲ್ಲವೂ ಪ್ಯಾಕೆಟ್ ನಲ್ಲಿ ಸಿಕ್ಕಿದ್ರೆ ಮಾತ್ರ ಹಾಲು. ಮಗು ಎಲ್ಲಿ ತನಕ ಸಿದ್ಧ ಆಗಿದೆ ಅಂದ್ರೆ ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಯಾಕೆಟ್ ಇಂದ ಬರುತ್ತೆ, ಪ್ಯಾಕೆಟ್ ಎಲ್ಲಿಂದ ಬರುತ್ತೆ ಫ್ರಿಡ್ಜ್ ಇಂದ ಬರುತ್ತೆ, ಫ್ರಿಡ್ಜ್ ಎಲ್ಲಿಂದ ಬರುತ್ತೆ ಅಂಗಡಿಯ ಫ್ರಿಡ್ಜ್ ಇಂದ ಬರುತ್ತೆ. ಅಷ್ಟು ಗೊತ್ತಿದೆ ಅದಕ್ಕೆ. ಹಾಲು ಹಸುವಿನಿಂದ ಬರುತ್ತೆ ಅಂತ ಅನ್ನೋದು ಮರೆಯುವಷ್ಟು ನಮ್ಮ ನಾಗರಿಕತೆ ಬೆಳೆದು ನಿಂತಿದೆ. ಆದ್ರೆ ಧರ್ಮವನ್ನು ದೀರ್ಘಕಾಲ ಬಾಳುವಂತೆ ಮಾಡಬೇಕು ಅಂದ್ರೆ ವಾಪಿ ಕೂಪ ತಡಾಗಾದು, ಒಂದು ಒಳ್ಳೆಯ ಬಾವಿಯನ್ನು ತೋಡಿಸಿ. ಗೊತ್ತಿದೆ ನಿಮಗೆ, ಊರ ಹೊರಭಾಗಿಲಲ್ಲೂ ದೊಡ್ಡ ಬಾವಿ ಇರ್ತಿತ್ತು. ಊರವರು ಎಲ್ಲರೂ ಬಂದು 10 ರಾಟೆಗಳನ್ನು ಹಾಕಿ ತಮಗೆ ಬೇಕಾದ ನೀರನ್ನ ಬೇಸಿಗೆಯ ಸಂದರ್ಭದಲ್ಲೂ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರ ಪರ್ಮಿಷನ್ ಕೇಳಬೇಕಾದ ಅಗತ್ಯ ಇರ್ತಿರ್ಲಿಲ್ಲ. ಅಂದ್ರೆ ಅದು ಜೀವನ ಅವನು ಎಲ್ಲಿಯ ತನಕ. ಮತ್ತು ಮುಂದೆ ಮಾತು ಹೇಳ್ತಾರೆ ಅದನ್ನ, ಅಕಸ್ಮಾತ್ ಹೊಸ ಬಾವಿ ತೋಡಿಸುವುದಕ್ಕಿಂತ ಇದ್ದ ಬಾವಿಯನ್ನ ಜೀರ್ಣ ಆಗಿದ್ದನ್ನ ಮತ್ತೆ ಉದ್ಧಾರ ಮಾಡಿದ್ರೆ ಅದು ಹೊಸ ಬಾವಿಯನ್ನು ತೋಡಿದಕ್ಕಿಂತ ಹೆಚ್ಚು ಪುಣ್ಯ ಅಂತ. ಯಾಕೆಂದ್ರೆ ಹಿಂದಿನವರು ಮಾಡಿದ್ದನ್ನು ಉಳಿಸಿ ಅದು ಬಾವಿ ಕಟ್ಟೆ ಕೆಲವರು ಹೆಸರಲ್ಲೇ ಇರುತ್ತೆ. ಊರಲ್ಲಿ ಅವರ ಹೆಸರಲ್ಲೇ ಬಾವಿ ಕಟ್ಟಿ ಅಂತಿರುತ್ತೆ. ಯಾಕೆಂದ್ರೆ ಊರವರಿಗೋಸ್ಕರ ಒಂದು ಬಾವಿ ಕಟ್ಟಿಯನ್ನು ತೋಡಿ ಇಟ್ಟ ದೊಡ್ಡ ಮನೆತನ ಅದು ಅಂತ. ನಾವು ಇಲ್ಲಿ ಮೂಡಿಲ್ಲಾಯ ಪಡಿಲ್ಲಾಯ ಅಂತೆಲ್ಲ ಹೇಳ್ತೇವಲ್ಲ, ಹಾಗೆ ಆ ಊರಿನಲ್ಲಿ ಕೆರೆ ಮಠ, ಕೆರೆ ಮನೆ ಅಂತೆಲ್ಲ ಇರುತ್ತೆ. ಅದು ಯಾಕೆ ಅಂದ್ರೆ ಊರವರಿಗೋಸ್ಕರ ಕೆರೆ ತೋಡಿದ ಮನೆಯವರು, ಊರವರಿಗೋಸ್ಕರ ಕೆರೆಯನ್ನು ತೋಡಿಕೊಟ್ಟ ಮಠ ಅದು ಅನ್ನುವ ಇದೆಲ್ಲ ನೆನಪುಗಳು ಜೊತೆಗಿದ್ದು ಅದನ್ನೇ ಉಳಿಸಿದ್ರೆ ಆ ಹೆಸರು ಉಳಿಸಿದ ಹಾಗಾಗುತ್ತೆ, ಆ ಸಂಪ್ರದಾಯವನ್ನು ಬೆಳೆಸಿದ ಹಾಗಾಗುತ್ತೆ. ಅದರಿಂದಾಗಿ ದೀರ್ಘಕಾಲದ ಧರ್ಮ ಯಾವುದರಲ್ಲಿದೆ ಅಂದ್ರೆ ಧರ್ಮಸ್ಯಾಂತಹ ನವಿದ್ಯತೆ. ಅಲ್ಲಿ ಧರ್ಮದ ಪುಣ್ಯದ ಬಲ ಖಾಲಿಯಾಗುವುದು ಅಂತ ಇಲ್ವೇ ಇಲ್ಲ. ಯಾವುದರಿಂದ? ವಾಪಿ ಕೂಪ ತಟಾಕ. ವಾಪಿ ಅಂದ್ರೆ
ಇಳಿದು ಹೋಗ್ಲಿಕ್ಕಾಗುವ ಬಾವಿ. ನೀವು ಅದು ಬಾವಿಯೇ ಇರುತ್ತೆ, ಮಧ್ಯದಲ್ಲಿ ಅದಕ್ಕೊಂದು ಕಲ್ಲಿರುತ್ತೆ, ಇಳಿಲಿಕ್ಕಾಗುತ್ತೆ. ಅಥವಾ ಒಂದು ಗಡಿಯಾರ ತರ ಒಂದು ಭಾಗ 4 ಮೆಟ್ಲಿರುತ್ತೆ, ಆಮೇಲೆ ಬಾವಿ ಕಾಣಿಸುತ್ತೆ. ಇದಕ್ಕೆ ವಾಪಿ ಅಂತಾರೆ. ಕೂಪ ಅಂದ್ರೆ ಮೇಲೆ ಹತ್ಲಿಕ್ಕಾಗುದಿಲ್ಲ, ವಾಪಸ್ ಬಿದ್ರೆ ಹಗ್ಗ ಹಾಕಿ ಎಳಿಬೇಕು ಮೇಲೆ. ಅಂದ್ರೆ ಅದಕ್ಕೆ ನಾವು ಕೂಪ ಮಂಡೂಕ ಅಂತ ಹೇಳ್ತೀವಿ. ಹೊರಗೆ ಬರಲಾಗದ ಸ್ಥಿತಿಯಲ್ಲಿರುವುದಕ್ಕೆ ಕೂಪ ಅಂತಾರೆ. ಅಂದ್ರೆ ಅದರಲ್ಲೇ ಇರುತ್ತೆ ಕಪ್ಪೆ. ಆ ಕಪ್ಪೆ ಏನ್ ತಿಳ್ಕೊಳ್ಳುತ್ತೆ ಅಂದ್ರೆ ಜಗತ್ತಿನಲ್ಲಿ ಇಲ್ಲಿರುವಷ್ಟು ನೀರು ಇನ್ನೆಲ್ಲೂ ಇಲ್ಲ ಅಂತ. ಇದೇ ಸರಿಯಾದ ಜಗತ್ತಿನ ಅತ್ಯಂತ ಹೆಚ್ಚು ನೀರಿನ ಸನ್ನಿಧಿ ಅಂತ. ಆದ್ರೆ ಮೇಲಿಂದ ನದಿಯಲ್ಲಿ ಓಡಾಡಿ ಬಂದ ಕಪ್ಪೆ ಇದನ್ನು ನೋಡಿ ಹೇಳುತ್ತೆ, ಅಯ್ಯೋ ನೀರು ಇಷ್ಟೇ ಅಲ್ಲಪ್ಪ, ಇದರಿಂದ ಕೋಟಿ ಪಟ್ಟು ಎತ್ತರದ, ಕೋಟಿ ಪಟ್ಟು ಹೆಚ್ಚು ನೀರಿರುವಂತಹ ಜಾಗ ಇದೆ ಅಂತ ಹೇಳುವ ಹಾಗೆ ಕೂಪ ಅಂದ್ರೆ ಯಾವುದು ಕೇವಲ ಸೇರುವುದಕ್ಕೋಸ್ಕರ ಮಾತ್ರ ಬಳಸ್ತೇವೆ, ಇಳಿಲಿಕ್ಕೆ ಇರುವುದಿಲ್ಲ, ಅದರಲ್ಲಿ ಕಾಲು ತೊಳೆದು ಇಳಿಲಿಕ್ಕೆ ಆಗುದಿಲ್ಲ. ಆದ್ರೆ ವಾಪಿ ಅಂತ ಅನ್ನೋದು ಎಲ್ಲರಿಗೂ ಇಳಿಲಿಕ್ಕಾಗುತ್ತೆ. ಬಾವಿಯ ರೂಪದಲ್ಲಿ ಒಸರು ಅಂತ ಅನ್ನೋದು ಇರುತ್ತೆ, ಅದನ್ನು ಉಪಯೋಗಿಸಿಕೊಳ್ಳಿಕ್ಕೂ ಆಗುತ್ತೆ. ತಟಾಕ ಅಂದ್ರೆ ಆಗಲೇ ಹೇಳಿದ ಹಾಗೆ ಸರೋವರ ಅಥವಾ ಇರುವ ನದಿಗೆ ಒಳ್ಳೆಯ ಮೆಟ್ಟಿಲನ್ನ ಹಾಕುವಂಥದ್ದು. ಇದು ಈ ರೀತಿ ಯಾರು ಕಟ್ಟಿ ಉಪಯೋಗಕ್ಕೆ ಬರುವಂತೆ ಮಾಡ್ತಾನೋ ಅವನು ಮಾಡಿದ ಆ ಕೆಲಸಕ್ಕೆ ಮತ್ತೆ ಚ್ಯುತಿ ಇಲ್ಲ, ಧರ್ಮ ಪುಣ್ಯ ನಾಶ ಆಗುವುದಂತಿಲ್ವೇ ಇಲ್ಲ. ಮತ್ತೆ ಮತ್ತೆ ಅದು ಇಂದ್ರದ್ಯುಮ್ನನ ಕಥೆಯನ್ನ ತಮ್ಮ ಕೊನೆಯ ಉಪನ್ಯಾಸ ಅಂತ ಪೇಜಾವರ ಶ್ರೀಗಳು ಇದೇ ರಾಜಾಂಗಣದಲ್ಲಿ ಹೇಳಿದ ಕಥೆ ಅದು. ಎಷ್ಟೋ ಯುಗಗಳ ನಂತರ ಸ್ವರ್ಗದಿಂದ ಇಳಿದು ಬಿದ್ದವನಿಗೆ ಇಂದ್ರ ಹೇಳ್ತಾನೆ, ನಿನ್ನ ಹೆಸರನ್ನು ಯಾರಾದ್ರೂ ಒಬ್ರು ನೆನಪಿಸಿಕೊಳ್ತಾರೆ ಅಂತಂದ್ರೆ ನಿನಗೆ ಮತ್ತೆ ಸ್ವರ್ಗದಲ್ಲಿ ಸ್ಥಾನ ಇದೆ ಅಂತ. ಹುಡುಕೊಂಡು ಬರ್ತಾನೆ. ಅವನಿಗೆ ಮಾಡದ ಯಾಗ ಇರ್ಲಿಲ್ಲ, ಯಾಗ ಮಾಡದ ಜಾಗ ಇರ್ಲಿಲ್ಲ. ಅಂಥ ಎಲ್ಲಾ ಜಾಗದಲ್ಲೂ ಯಾಗ ಮಾಡಿದವನಿಗೆ ನಂಬಿಕೆ ಏನಿತ್ತು ಅಂದ್ರೆ ನನ್ನ ಹೆಸರು ಖಂಡಿತ ಭೂಮಿಯಲ್ಲಿ ಇರುತ್ತೆ ಅಂತ. ಎಲ್ಲ ಕಡೆ ನೋಡಿದಾಗ್ಲೂ ನೀನ್ ಯಾರು ಅಂತ ಕೇಳಿಬಿಡ್ತಾರೆ ಎಲ್ಲರೂ. ತುಂಬಾ ಬೇಸರವಾಗಿ ಕೊನೆಗೊಂದು ಸರೋವರದ ಬುಡದಲ್ಲಿ ಕೂತ. ಆ ಸರೋವರ ಸಮುದ್ರೋಪಮಂ, ಸಮುದ್ರದ ಹಾಗೆ ಅಗಲವಾದ ದೊಡ್ಡದಾದ ಸಮುದ್ರ. ಆ ಸಮುದ್ರದ ರೀತಿ ಇದ್ದ ಕೆರೆಯ ಮಧ್ಯದಿಂದ ಒಂದು ಆಮೆ ಎದ್ದು ಬರುತ್ತೆ. ಎದ್ದು ಬಂದು ಅವನು ಮೊದಲು ಒಂದು ಹಳೇ ಕಾಲದ ಹದ್ದನ್ನು ಕೇಳಿರ್ತಾನೆ. ನೀನ್ ಯಾರು ಗೊತ್ತಿಲ್ಲ ಅಂತ ಹೇಳುತ್ತೆ. ಅದಕ್ಕಿಂತಲೂ ಹಳೆಯದಾದಂತಹ ಇನ್ನೊಂದು ಯಾವುದೋ ಪ್ರಾಣಿಯನ್ನು ಕೇಳ್ತಾನೆ. ಊರವರಂತೂ ಯಾರು ಗೊತ್ತಿಲ್ಲ ಅಂತಾರೆ. ಕೊನೆಗೆ ಈ ಆಮೆ ನೀನ್ ಇಂದ್ರದ್ಯುಮ್ನ ಅಲ್ವಾ ಅಂತ ಅವ್ನು ಕೇಳಿದ್ರೆ ಅವನ ಗುರುತನ್ನು ಹಿಡಿಯುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಅದು ಹೇಳುತ್ತೆ, ನಮ್ಮಂತ ಸಾವಿರಾರು ನೂರಾರು ಲಕ್ಷಗಟ್ಟಲೆ ಜಲಚರ ಪ್ರಾಣಿಗಳು, ಸ್ಥಳಚರ ಪ್ರಾಣಿಗಳು ಈ ನೀರನ್ನು ಕುಡಿದೇ ಬದುಕ್ತಾ ಇದ್ದದ್ದು. ನಿನ್ನಿಂದಾಗಿ ನಮ್ಮ ಪರಂಪರೆ ಹಿಂದಿನ ಎಲ್ಲರೂ ಕೂಡ ಸುಖವಾಗಿ ಇದ್ರು, ಯಾರಿಗೂ ತೊಂದರೆ ಆಗದ ಹಾಗೆ ಮಾಡಿದ್ದಿ. ತಕ್ಷಣ ದೇವಲೋಕದ ವಿಮಾನ ಮತ್ತೆ ಬಂದು ಅವನನ್ನ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ನಾವು ಅನ್ನೋದುಂಟು, ಯಾರಿಗೋಸ್ಕರ ಮಾಡಿದ್ರೆ ನಮ್ಗೇನ್ರಿ ಇವತ್ತು ಉಪಯೋಗ? ಯಾರಿಗೋಸ್ಕರ ಅಲ್ಲ, ಅದು ನಮ್ಗೋಸ್ಕರನೇ ಇರುತ್ತೆ. ಇಲ್ಲಿ ಮಾಡಿದ್ದು, ಇಲ್ಲಿ ನೋಡಿದವರು ಕೇಳಿದವರು ಹೊಗಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅಲ್ಲಿದ್ದದ್ದು ನಾವು ಕೇಳದೇ ಇದ್ರು ಹೇಳದೇ ಇದ್ರು ನಮ್ಮ ಹೆಸರು ಇಲ್ಲಿ ಯಾರೋ ಒಬ್ರು ಉಚ್ಚಾರಣೆ ಮಾಡಿದ್ರು ಅಂದ್ರೆ ಅದು ತಕ್ಷಣ ಅಲ್ಲಿಯೇ ನೆನಪಾಗುತ್ತೆ. ಹಾಗಾಗಿ ಬಹಳ ದೀರ್ಘಕಾಲ ಬಾಳುವಂತಹ ಧರ್ಮದ ಕೆಲಸಗಳನ್ನು ಮಾಡಬೇಕು ಅಂತ ಇಂದ್ರದ್ಯುಮ್ನನ ಕಥೆಯನ್ನು ಹೇಳಿದ್ದು ಪೂಜ್ಯ ಪೇಜಾವರ ಶ್ರೀಪಾದರು ಈ ಕಥೆಯನ್ನು ನೆನಪಿಸಿದ್ರು. ಇವತ್ತವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯೂ ಬಂದಿದೆ ಅಂತ ಅನ್ನೋದು ನಾವು ಒಂದು ರೀತಿ ಅವರನ್ನು ನೆನಪಿಸಿಕೊಳ್ಳಿಕ್ಕೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು. ಹಾಗೆ ದೊಡ್ಡವರು ಏನಾದ್ರೂ ಒಂದು ದೂರದೃಷ್ಟಿಯಿಂದ ಒಂದು ಕೆಲಸವನ್ನ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಬಹಳ ಅರ್ಥ ಇರುತ್ತೆ. ನಾವು ಅಂದುಕೊಳ್ಳುವುದು ನಾವು ಮಾಡಿದ ಕೆಲಸದಿಂದ ಈಗ ನಮಗೇನು ಫಲ ಇಲ್ಲ, ಯಾಕೆ ಇದನ್ನು ಮಾಡಿಸಬೇಕು, ವ್ಯರ್ಥ ಅಲ್ವಾ ಅಂತ. ಧರ್ಮಸ್ಯಾಂತೋರ ವಿದ್ಯತೆ, ಆ ಧರ್ಮ ಮತ್ತಷ್ಟು ಜನಕ್ಕೆ ಬದುಕಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಪಿಬಂತಿ ಸ್ವೇಚ್ಛೆಯ ಯತ್ರ, ನೀರಿನ ವಿಷಯಕ್ಕೆ ನಾವು ಹೇಳುದುಂಟು ಗಾದೆಯಲ್ಲಿ, ಹರಿಯುವ ನೀರಿಗೆ ದೊಣ್ಣೆ ರಾಯಣ ಅಪ್ಪಣೆ ಬೇಕಾ ಅಂತ. ಅದು ನೀರು ಹರಿಯುವುದು ಮಾತ್ರ, ಅದು ಯಾರು ಬೇಕಾದ್ರೂ ಹಿಡಿದ್ರು ನೀರು ತಗೊಳ್ಬಹುದು ಅಂತ ಅನ್ನೋದು ಯಾರೂ ತಡೆಯುವ ಹಾಗಿಲ್ಲ. ಆದ್ರೆ ನಾವು ಇವತ್ತು ಅದನ್ನು ಕೂಡ ಕಾರ್ಪೊರೇಷನ್ ನ ದಾರಿಯಿಂದ ತರಿಸಿಕೊಂಡು ಕುಡಿದು ಮಾರಾಟ ಮಾಡಿಕೊಂಡು ಅದಲ್ಲ ಅಂದ್ರೆ ಹೀಗೆ, ಇದಲ್ಲ ಅಂದ್ರೆ ಹಾಗೆ ಅಂತ ಅನ್ನುವ ಒಂದು ರೀತಿಯಾದ ಚೌಕಟ್ಟಿನಲ್ಲಿ ಬಂದು ಬೀಳ್ಲಿಕ್ಕೆ ಕಾರಣ ನಾವೇ ಸೃಷ್ಟಿಸಿಕೊಂಡ ಸೋಕಾಲ್ಡ್ ನಾಗರಿಕತೆ ಅಷ್ಟೇ. ಅಂದ್ರೆ ನಾಗರಿಕತೆ ತಪ್ಪು ಅಂತಲ್ಲ, ಆದ್ರೆ ಆ ನಾಗರಿಕತೆಗೆ ಹೋಗುವ ಹಾದಿಗೆ ಒಂದು ಚೌಕಟ್ಟು ಇಲ್ಲದೆ ಹೇಗೆಂದರ ಹಾಗೆ ಬೆಳೆಯುವುದು ಅಂತ ಅನ್ನೋದನ್ನ, ಯಾಕೆಂದ್ರೆ ಹಿಂದೆಯೂ ರಾಜರು ಬೇಕಾದಷ್ಟು ನಗರಗಳನ್ನ ನಿರ್ಮಾಣ ಮಾಡಿದ್ದನ್ನು ಕೇಳುತ್ತೇವೆ ನಾವು. ಋತು ಮಹಾರಾಜನಿಂದಲೇ ಈ ದೇಶಕ್ಕೆ ಒಂದು ಸುಂದರವಾದ ನಗರ ನಿರ್ಮಾಣದ ಕಲ್ಪನೆ ಬಂತು ಅನ್ನೋದನ್ನ ಭಾಗವತವೇ ಹೇಳುತ್ತೆ. ಹಾಗಾಗಿ ಪ್ರಾಣಿನಾಂ ಜೀವನಂ ವಾರಿ ಪ್ರಾಣಾವಾರಿಣಿ ಸಂಸ್ಥಿತಾಃ ತತ್ಪ್ರಪಾಮ್ಯೇ ಪ್ರಯಚ್ಛಂತಿ ತೇ ದೀಪ್ಯಂತೆ ಸದಾ ದಿವಿ. ಪ್ರಾಣಿಗಳಿಗೆ, ಪ್ರಾಣಿ ಅಂತಂದ್ರೆ ಪ್ರಾಣವುಳ್ಳದ್ದೆಲ್ಲವೂ, ಎಲ್ಲದಕ್ಕೂ ಜೀವನ ಯಾವುದು? ಸಂಸ್ಕೃತದಲ್ಲಿ ಜೀವನಂ ಭುವನಂ ವನಂ, ನೀರಿಗೆ ಹೆಸರೇ ಜೀವನ ಅಂತ. ಅಂದ್ರೆ ಆ ಜೀವನ ಅಂದ್ರೆ ಜೀವಂ ನಯತಿ, ನಮಗೆ ಜೀವವನ್ನ ತಂದು ಕೊಡುವಂತಹದ್ದು. ಅಕಸ್ಮಾತ್ ತೊಂದರೆ ಆಯ್ತು, ದೇಹಕ್ಕೆ ಆರೋಗ್ಯ ಕೆಟ್ಟು ಪ್ರಾಣ ಹೋಗುತ್ತೆ ಅಂದ್ರೆ ನಾವು ಮಾತ್ರೆ ತಗೊಳ್ಳೋದಕ್ಕಿಂತ ಮುಖ್ಯ ಯಾವ್ದು ಹೇಳಿ? ಅದರ ಜೊತೆ ನೀರು ತಗೊಳ್ಳೋದು. ಟಾನಿಕ್ ತಗೊಳ್ಳೋದು, ಅದರಲ್ಲಿ ನೀರಿಲ್ಲದೆ ಇದರಲ್ಲಿ ಟಾನಿಕ್ ಆಗೋದೇ ಇಲ್ಲ. ನಾವು ಅಂದ್ಕೊಳ್ಳೋದೇನು ಅಂದ್ರೆ ಮಾತ್ರೆಯಿಂದ ಗುಣ ಆಗುತ್ತೆ ಅಂತ. ಮಾತ್ರೆಗಿಂತ ಮುಖ್ಯ ಆದದ್ದು ನೀರು.
ಯಾಕೆಂದ್ರೆ ಆಪ ಸರ್ವಸ್ಯ ಭೇಷಜೀಹಿ, ನೀರು ಅಂತ ಅನ್ನೋದು ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾದ ಎರಡು ಮುಖ್ಯ. ಒಂದು ನೀರು, ನಿದ್ದೆ. ಇದೆರಡು ಇದ್ರೆ ರೋಗ ತಾನಾಗಿ ಒದ್ದು ಓಡು ಹೋಗುತ್ತೆ. ಯಾಕೆ ಅಂದ್ರೆ ಇದೆರಡರ ಜೊತೆಗೆ ಸಹಕಾರಿಯಾಗಿ ಔಷಧವು ಕೆಲಸ ಮಾಡುತ್ತೆ. ಆದ್ರೆ ಅದಿಲ್ಲದೆ ಏನೂ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಜೀವನ ಕೊಡುವಂತಹದ್ದು ನೀರು. ಅಂತಹ ಪ್ರಾಣಾಹ ವಾರಿಣಿ ಸಂಸ್ಥಿತ, ಎಲ್ಲ ಜೀವಗಳ ಜೀವ ಒಳಗಿನ ಪ್ರಾಣ ನಿಂತಿರುವುದು ಇದೇ ನೀರಿನಲ್ಲಿ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ತೃಷೆಯಿಂದ ಬಾಯಾರಿಕೆಯಿಂದ ಬಂದಾಗ ನೀರು ಕೊಟ್ಟು ಅವರನ್ನು ತೃಪ್ತಿಪಡಿಸುವುದು ಆತನ ಬದುಕಿಗೆ ಸಿಗುವಂತಹ ದೊಡ್ಡದಾದ ಒಂದು ಧರ್ಮದ ಆಚರಣೆ, ಧರ್ಮದ ದಾರಿ. ಅಶ್ವತ್ಥಮೇಕಂ ಪಿಚುಮಂದಮೇಕಂ ನ್ಯಗ್ರೋಧಮೇಕಂ ದಶತಿಂತ್ರಿಣೀಂಚ ಕಪಿತ್ಥ ಬಿಲ್ವಾ ಬಲಕತ್ರಯಂಚ ನವಾಮ್ರವಾಪಿ ನರಕಂ ನ ಪಶ್ಯೇ. ಇದು ಬ್ರಹ್ಮವಿವರ್ತ ಪುರಾಣದಲ್ಲೂ ಬಂದ ಮಾತು, ಪದ್ಮ ಪುರಾಣದಲ್ಲೂ ಇದು ಬಂದಿದೆ. ಸ್ವಲ್ಪ ಬದಲಾಗಿ ಪಂಚಾಮ್ರವಾಪಿ ನರಕಂ ನ ಪಶ್ಯೇ ಅಂತ ಒಂದು ಚೂರು ಬದಲಾವಣೆಯಿದೆ. ಆದರೆ ಎರಡರ ಮುಖ್ಯ ಅಭಿಪ್ರಾಯ ಅಂತೂ ಅವ್ರು ಹೇಳ್ತಾರೆ, ನಮ್ಮ ಮನೆಯ ಸುತ್ತಲೇ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡಬಹುದು, ನಮ್ಮ ಪರಿಸರವನ್ನೇ ನಾವು ಸ್ವರ್ಗ ಮಾಡಬಹುದು. ಹೇಗೆ? ನಾವು ಇರುವ ಜಾಗದ ಊರಿನಲ್ಲಿ ಅಲ್ಲಿರುವ ಮರಗಳ ಹೆಸರನ್ನು ಓದಿ ಬಿಡ್ತೇನೆ. ಅಶ್ವತ್ಥ ಗೊತ್ತಿದೆ, ಅರಳಿ ಮರ. ಬಿಚುಮಂದ ಅಂದ್ರೆ ಬೇವು. ನ್ಯಗ್ರೋಧ ಅಂದ್ರೆ ಆಲದ ಬಿಳಲುಗಳನ್ನು ಹೊಂದಿದ ಆಲದ ಮರ. ತಿಂತ್ರಿಣಿ ಅಂತಂದ್ರೆ ಹುಣಸೆ ಮರ. ಕಪಿತ್ಥ ಯಾವುದು? ಬೇಲದ ಹಣ್ಣು ಅಂತ ನಾವು ಹೇಳುವಂತದ್ದು. ಆನೆಗೆ ಯಾವುದು ಇಷ್ಟವೋ ಅದು. ಗಣಪತಿಯ ಕಪಿತ್ಥ ಜಂಬು ಫಲಸಾರ ಭಕ್ಷಿತಂ ಅಂತ ಶ್ಲೋಕ ಹೇಳ್ತೇವೆ, ಅದರದ್ದು ಬೇಲದ ಹಣ್ಣು. ಬಿಲ್ವ, ಇದು ಗೊತ್ತಿದೆ, ಬಿಲ್ವ ಪತ್ರ, ರುದ್ರದೇವರಿಗೆ ಬಹಳ ಇಷ್ಟವಾದ 3 ದಳಗಳ ಎಲೆ. ಆಮಲಕ ನೆಲ್ಲಿ. ಆಮ್ರ ಅಂದ್ರೆ ಮಾವು. ಇಷ್ಟು ಮರಗಳನ್ನ ಯಾರು ನೆಟ್ಟು ತನ್ನ ಮನೆಯ ಪರಿಸರದ ಸುತ್ತ ಅದನ್ನ ವಿಸ್ತಾರವಾಗಿ ಬೆಳೆಯುವುದಕ್ಕೆ ಅನುವು ಮಾಡಿಕೊಡ್ತಾನೋ, ಜಾಗಗಳನ್ನು ಬಿಡ್ತಾನೋ, ಅಂಥವ ಯಾವತ್ತೂ ನರಕವನ್ನು ನೋಡುವುದಿಲ್ಲ. ಅವನ ಮನೆಯ ಸುತ್ತವೇ ಅವನು ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ. ಯಾಕೆ ಈ ಮರಗಳನ್ನ ಹೇಳಿದ್ರು? ಮನೆ ಅಂದ್ರೆ ಮನೆ ಗೋಡೆಯ ಹತ್ತಿರ ಅಂತ ಅರ್ಥ ಅಲ್ಲ. ನಮ್ಗೆ ಈಗ ಅದು ಹಾಗೆ ಅನ್ಸಿದೆ. ಯಾಕೆಂದ್ರೆ ಈ ಗೋಡೆ ಹೊಡೆದ್ರೆ ಆ ಗೋಡೆಯವರು ಬೈತಾರೆ. ಯಾಕಂದ್ರೆ ನಾವು ಫ್ಲಾಟ್ ಅಲ್ಲಿ ಆ ಕಡೆನೂ ಹೇಳಲಿಕ್ಕೆ ನಮ್ಮ ಮನೆ ಅಂತ. ಈ ಗೋಡೆ ಬರೆದ್ರೆ ಆ ಕಡೆಯವರು ಬೈತಾರೆ, ಆ ಗೋಡೆ ಬರೆದ್ರೆ ಅದ್ರ ಹಿಂದಿನವ್ರು ಬೈತಾರೆ, ಈ ಗೋಡೆ ಬರೆದ್ರೆ ಕೆಳಗಂತೂ ಬಡಿಲಿಕ್ಕಿಲ್ಲ, ಮೇಲೆ ಅಂತ ಅವರು ಕಾಟ ಕೊಡ್ತಾನೆ ಇರ್ತಾರೆ. ಯಾವುದು ನಮ್ದಲ್ಲ, ಆದ್ರೆ ನಮ್ಮ ಮನೆ ಅಂತ ಹೇಳ್ಕೊಳ್ಳಿಕ್ಕೆ, ಇಲ್ಲಿದೆ ನಮ್ಮ ಮನೆ ಅಂತ ಹೇಳ್ಕೊಳ್ಳಿಕ್ಕೆ, ಅದ್ರದ್ದು ಸುಮ್ಮನೆ ಅಂತ ಗೊತ್ತಿರೋದಿಲ್ಲ ನಮ್ಗೆ. ಆದ್ರೆ ಹಿಂದಿನ ಕಾಲದ ಮನೆ ಅಂದ್ರೆ ಒಂದು ತೋಟ, ಒಂದು ಸಣ್ಣ ಹಾಡಿ, ಅದರ ಆಚೆಗೊಂದು ಊರ ಹೊರಬಾಗಿಲ ಬಯಲು, ಅಲ್ಲೊಂದು ಮರ. ಅಂದ್ರೆ ಮನೆಯಲ್ಲಿ ನಾವು ನಾಗಬನ ಇತ್ಯಾದಿಗಳನ್ನು ನೋಡುವಾಗ ಮನೆಯಿಂದ ಸ್ವಲ್ಪ ದೂರ ಇರುವಂತ ಒಂದು ದೊಡ್ಡ ಆಲದ ಮರದಲ್ಲಿ ಕಟ್ಟೆಯಲ್ಲಿ ಇರುತ್ತೆ. ನಾಗಬನ ಇಲ್ಲ ಅಥವಾ ಕಟ್ಟೆ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ಸೋಮಾರಿ ಕಟ್ಟೆ ಆದ್ರೂ ಇರುತ್ತೆ ಊರ ಮಧ್ಯದಲ್ಲಿ. ಆದ್ರೆ ಅದು ಸೋಮಾರಿ ಕಟ್ಟೆ ಅಂತ ತಮಾಷೆ ಮಾಡುವ ಹಾಗಿಲ್ಲ. ಕನಿಷ್ಠ ಪಕ್ಷ ಊರವರೆಲ್ಲ ಸುದ್ದಿ ಅಲ್ಲಿ ಗೊತ್ತಾಗುತ್ತೆ. ಎರಡನೇದು, ಆ ಊರಿಗೆ ಗಾಳಿ ಕೊಡುವಂತ ಒಂದೇ ಒಂದು ಮರ. ಅಶ್ವತ್ಥ ಯಾಕೆ ಹೇಳಿದ್ರು ಅಂದ್ರೆ, ಕೃಷ್ಣನು ವೃಕ್ಷಾಣಂ ಅಹಂ ಅಶ್ವತ್ಥ ಅಂತ ಎಚ್ಚರಿಕೆ ಕೊಟ್ಟ. ಅಶ್ವತ್ಥ ಮರವನ್ನ ಯಾವ ಕಾರಣಕ್ಕೂ ಕಡಿಬಾರದು ಅಂತ. ಜಗತ್ತಿನಲ್ಲಿ ನಾವು ಬದುಕಬೇಕು ಅಂದ್ರೆ ಬೇಕಾದದ್ದು ಮುಖ್ಯವಾಗಿ ಉಸಿರು ಅಂದ್ರೆ ಅದರಲ್ಲಿ ಆಮ್ಲಜನಕ. ಅದು ಕಮ್ಮಿ ಆಗ್ತಾ ಹೋದ ಹಾಗೆ ನಮ್ಮ ದೇಹದ ಎಲ್ಲಾ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ರೋಗ ಬಂದಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಗೆ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಅಂತ. ಹಳೆ ಕಾಲದ ಮಂದಿ 90 ಆದ್ರೂ ಕನ್ನಡಕ ಇಲ್ಲ, ಕೈಗೆ ಗೂಟ ಇಲ್ಲ. ಯಾಕೆ ಯೋಚನೆ ಮಾಡಿ? ಅವ್ರ ಬದುಕಿನಲ್ಲಿ ಶುದ್ಧವಾದ ಗಾಳಿ ಇತ್ತು, ಶುದ್ಧವಾದ ಬಿಸಿಲಿತ್ತು, ಬೆಳಕಿತ್ತು, ಶುದ್ಧವಾದ ಆಹಾರ ಸಾಮಗ್ರಿಗಳಿದ್ದು, ಅವ್ರು ಗಟ್ಟಿ ಮುಟ್ಟಾಗಿದ್ರು. ನಾವು ಕಲಬೆರಕೆ ತಿಂದು 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 ಕೊನೆಗೆ ಕೊಲಬೆರಕೆ ಅಂತ ಹೇಳಿದ್ರೆ ಬಿಡ್ಲಿಕ್ಕೂ ಸಾಧ್ಯ ಇಲ್ಲದಷ್ಟು ಪರಿಸ್ಥಿತಿಗೆ ಬಂದು ನಿಂತಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅದು ಕಷ್ಟ. ಹಾಗಾದ್ರೆ ಮುಖ್ಯವಾದ ಪ್ರಾಣಶಕ್ತಿಯನ್ನು ಕೊಡುವ ಮೂಲ ವಸ್ತು ಯಾವುದು ಅಂದ್ರೆ ಅಶ್ವತ್ಥ. ಆ ಅಶ್ವತ್ಥ ಕನಿಷ್ಠ ಪಕ್ಷ ಊರಿಗೆ ಒಂದಾದ್ರೂ ಇರಬೇಕು. 10 ಮನೆಗಳುಳ್ಳ ಒಂದು ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಅಶ್ವತ್ಥದ ಮರ ಇರಬೇಕು ಅಂತ. ಯಾಕೆಂದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಮರ ಇದ್ರೆ ಅದು ಅಶ್ವತ್ಥ ಮಾತ್ರ. ಅದು ನೋಡಿರ್ತೀರಿ ನೀವು, ಯಾವಾಗ್ಲೂ ಅಲುಗಾಡ್ತಾ ಇರ್ತೀರಿ. ಇಡೀ ಬೇರೆ ಎಲ್ಲ ಮರಗಳು ಸ್ತಬ್ಧ ಚಿತ್ರಗಳಂತೆ ಸುಮ್ಮನೆ ನಿಂತಿದ್ರು, ಅಶ್ವತ್ಥದ ಮರದಲ್ಲಿ ಮಾತ್ರ ಒಂದು ಚಲನವಲನೆ ಇರುತ್ತೆ. ಯಾಕೆಂದ್ರೆ ಅದು ಗಾಳಿಯನ್ನು ನಿರಂತರ ಹೆಚ್ಚು ಉತ್ಪತ್ತಿ ಮಾಡುವಂತಹ ಒಂದೇ ಒಂದು ಮರ. ಅದಕ್ಕೆ ಹೆಸರೇ ಅಶ್ವವದ ತಿಷ್ಠತಿ. ಅಶ್ವ ಅಂದ್ರೆ ಕುದುರೆ. ನೋಡಿ, ಪ್ರಕೃತಿಯ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಯಾವ ಶಬ್ದವೂ ಅರ್ಥ ಆಗಲ್ಲ. ಕುದುರೆ ಅದು ಒಂದು ಕ್ಷಣವೂ ಸುಮ್ಮನೆ ನಿಲ್ಲುವುದಿಲ್ಲ. ಅದರ ಮೈ ಅಥವಾ ಮೋರೆ ಯಾವಾಗಲೂ ನಿದ್ದೆ ಮಾಡುವಾಗಲೂ ಮೈ ಅಲುಗಾಡ್ತಾನೆ ಇರುತ್ತೆ. ಅಲುಗಾಡ್ತಾ ಇರೋದು ಪಾಪ. ಅದಕ್ಕೆ ಮೇಲೆ ಕೂತಂತಹ ಪ್ರಾಣಿಯನ್ನು ಓಡಿಸ್ಲಿಕ್ಕೆ ನನ್ನ ಹಾಗೆ ಕೈ ಕಾಲಿಲ್ಲ, ನಾವು ರಕ್ಷಿಸಿಕೊಳ್ಳಿಕ್ಕೆ ಆಗುವ ಹಾಗೆ ದೇಹದ ರಚನೆ ಇಲ್ಲ.
ಆದ್ರೆ ಅದಲ್ಲದೆಯೂ ಕೂಡ ಅದು ಸುಮ್ಮನೆ ಒಂದೇ ರೀತಿ ಕೂತ್ಕೊಳ್ಳೋದು, ಮಲಗುವುದೂ ಇಲ್ಲ. ಅದು ಮಲಗಿದ್ರೆ ಶಾಶ್ವತವಾಗಿ ಮಲಗಿದ್ದು ಅಂತ ಲೆಕ್ಕ. ಅದು ನಾನು ನಿದ್ದೆ ಮಾಡುದು ಕೂಡ ನಿದ್ದೆ ಮಾಡುದು ಅಂದ್ರೆ ಹಾಗೆ ಯಾವಾಗಲೂ ಎದ್ದೇ ಇರುವ, ಆದ್ರೆ ನಿಂತಲ್ಲೇ ನಿದ್ದೆ ಮಾಡುವ, ಆಗಲೂ ಒಳಗಿನಿಂದ ಎಲ್ಲೋ ಎಚ್ಚರ ಇರುವ ರೀತಿಯ ಅಲುಗಾಟದ ಪ್ರಾಣಿ ಅಂತ ಅಶ್ವಕ್ಕೆ ಹೆಸರು. ಅದರಂತೆ ಅಶ್ವತ್ಥ ಅಶ್ವವತ್ ತಿಷ್ಠತಿ, ಅದು ಕುದುರೆಯಂತೆಯೇ ನಿರಂತರ ಅಲುಗಾಡ್ತಾ ಇರುವಂತಹ ಮರ. ಅದರಿಂದಾಗಿ ಅದು ಗಾಳಿ ಉತ್ಪತ್ತಿ ಆಗ್ತಾ ಇರೋದ್ರಿಂದಾಗಿ ಅದರ ಚಲನೆ ವಲನೆ ಹಾಗೆ ಇರುತ್ತೆ. ಅದು ಒಂದಾದ್ರೂ ಇರಬೇಕು ಅಂತ. ಪಿಚುಮಂದ ಬೇಕಂ, ಪಿಚುಮಂದ ಅಂದ್ರೆ ಬೇವು ಇರಬೇಕು ಮನೆಯ ಸುತ್ತ ಒಂದಾದ್ರೂ. ಯಾಕೆ ಇರಬೇಕು ಅಂದ್ರೆ ಆ ಬೇವಿನ ಮೇಲೆ ಹಾದು ಹೋದ ಗಾಳಿಯಲ್ಲಿ ಸೇರಿರಬಹುದಾದಂತಹ ಯಾವುದಾದ್ರೂ ರೋಗಾಣುಗಳು, ಬ್ಯಾಕ್ಟೀರಿಯಾಗಳು ಅಥವಾ ದುಷ್ಟ ಗಾಳಿಯ ದೋಷಗಳೇನಾದ್ರೂ ಇದ್ರೆ ಅದನ್ನ ಪರಿಹರಿಸುವಲ್ಲಿ ಬೇವಿನ ಗಿಡ ಕೆಲಸ ಮಾಡುತ್ತೆ. ಅಂದ್ರೆ ತುಂಬಾ ಉಪಯೋಗಗಳಿವೆ. ಅದು ಭೂಮಿಯಲ್ಲಿ ಇರುವುದರಿಂದ ಮಣ್ಣು ಅತ್ಯಂತ ಶುದ್ಧವಾಗುತ್ತೆ. ಆಮೇಲೆ ನಮಗೆ ನಿತ್ಯಕ್ಕೆ ಬೇಕಲ್ವಾ ಹಲ್ಲುಜ್ಜಲಿಕ್ಕೆ ಒಂದು ಕಡ್ಡಿ, ಇಲ್ಲಾಂದ್ರೆ ನಾವು ಮತ್ತೆ 15 ರೂಪಾಯಿ 16 ರೂಪಾಯಿ ಕೊಟ್ಟು ತಿಂಗಳಿಗೆ ಒಂದು ಹೊಸ ಬ್ರಷ್ ತಗೊಳ್ಬೇಕು. ಅಲ್ಲಿ ಬ್ರಷ್ ಪೇಸ್ಟ್ ಎರಡು ಒಂದರಲ್ಲೇ ಇರ್ತಿತ್ತು. ನೋಡಿ ನಮ್ಮನ್ನು ಎಷ್ಟು ಮೋಸ ಮಾಡಿದ್ರು. ಅಯ್ಯೋ ಎಂತ ಜನಗಳು ನೀವು ಹುಟ್ಟಿನಲ್ಲಿ ಹಲ್ಲುಜ್ಜುದ, ಹಲ್ಲು ಸೌದೋಗುತ್ತೆ. ನೀವು ಇದ್ದಿಲಲ್ಲಿ ಹಲ್ಲುಜ್ಜುದ, ಹಲ್ಲು ಕಪ್ಪಾಗುತ್ತೆ. ನೀವು ಬೇವು ಬಳಸುದ, ಅದು ನಾಗರಿಕತೆಗೆ ಲೆಕ್ಕ ಅಲ್ಲ ಅಂತ ಹೀಗೆಲ್ಲ ಮೋಸ ಮಾಡಿದವರೇ 1920ಕ್ಕೆ ಬಂದ ಆ ಕಂಪನಿ ಇವತ್ತು ತನ್ನ ಪೇಸ್ಟ್ ನಲ್ಲಿ ಮತ್ತೆ ನಮಗೆ ಅದೇ ಪ್ರಶ್ನೆ ಕೇಳ್ತಾ ಇದೆ. ನಿಮ್ಮ ಪೇಸ್ಟಿನಲ್ಲಿ ಉಪ್ಪಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ನೀರಿದೆಯೇ, ನಿಮ್ಮ ಪೇಸ್ಟಿನಲ್ಲಿ ಚಾಕೋಲ್ ಇದೆಯೇ? ಎಷ್ಟು ದಡ್ಡರಾದ್ವಿ ನಾವು. ಅರ್ಥನೇ ಆಗಲಿಲ್ಲ ನಮ್ಗೆ ಮಾಡಿದ ಮೋಸ. ಪ್ರಕೃತಿಗೆ ಹಾನಿ ಆಗ್ತಿರ್ಲಿಲ್ಲ ನಾವು ಕಡ್ಡಿ ಉಪಯೋಗಿಸಿ ಅಥವಾ ಬೇವು ಅಥವಾ ಯಾವುದು ಮಾವಿನ ಎಲೆ ಉಪಯೋಗಿಸಿದ್ರೆ. ಆ ಟಂಗ್ ಕ್ಲೀನರ್ ಉಪಯೋಗಿಸಿ ನೋಡಿ, ಅದನ್ನ ಬದಿದ್ದು ಹರಿದು ಚೆನ್ನಾಗಿ ಜಗದು ಹಲ್ಲೆಲ್ಲ ಕ್ಲೀನ್ ಆದ್ಮೇಲೆ ಅದರ ಮಧ್ಯದ ನಾರೇ ನಮಗೆ ಟಂಗ್ ಕ್ಲೀನರ್. ದುಡ್ಡೇ ಇಲ್ಲ ಅದಕ್ಕೆ. ನೀವು ಅದರ ಕಬ್ಬಿಣದ್ದು ಪ್ಲಾಸ್ಟಿಕ್ ಇದು ಉಪಯೋಗ ಮಾಡಿದ್ರೆ ಬಡ್ಸ್ಗಳೆಲ್ಲ ಸತ್ತೋಗ್ತದೆ. ಒಂದು 40 ಆಗುವಾಗ ನಾರಿಗೆ ರುಚಿ ಸತ್ತೋಗುತ್ತೆ ಆ ಟಂಗ್ ಕ್ಲೀನರ್ ಉಪಯೋಗಿಸುವುದರಿಂದ. ಪೇಸ್ಟಿನಲ್ಲಿರುವ ನಿಜವಾಗಿ ಹೇಳಬೇಕು ಅಂದ್ರೆ ನೀರು ಹಾಳಾಗ್ತಾ ಇರೋದು ಕೇವಲ ಕಾರ್ಖಾನೆ ನೀರಿನಿಂದ ಅಲ್ಲ, ತ್ಯಾಜ್ಯದಿಂದ ಅಲ್ಲ, ನಾವು ನಿತ್ಯದಲ್ಲಿ ಉಪಯೋಗಿಸುವ ಪೇಸ್ಟ್ ಮತ್ತು ಸೋಪ್ಗಳಿಂದ. ಯಾಕೆಂದ್ರೆ ಅದು ನಿತ್ಯದಲ್ಲಿ ದಿನದಲ್ಲಿ ಎಷ್ಟು ಸರ್ತಿ ಉಪಯೋಗಿಸಿದ್ರೆ ಎಷ್ಟು ನೀರು ಹೋಗಿ ಮೋರಿಗೆ ಸೇರುತ್ತೋ, ಮನುಷ್ಯ ಉಪಯೋಗಿಸಿದಂತಹ ಅಂದ್ರೆ ಗಂಧಕದಿಂದ ಕೂಡಿದಂತಹ ಯಾವುದೇ ಪದಾರ್ಥ ಇರ್ಬೋದು, ಅದು ಒಂದು ಸರ್ತಿ ನೀರಿಗೆ ಸೇರಿದ್ರೆ, ಹಳೆ ಕಾಲದಲ್ಲಿ ಇವು ಕೆರೆಯನ್ನು ಬಳಸ್ತಾ ಇದ್ರು ಸ್ನಾನಕ್ಕೆ ಇತ್ಯಾದಿ ಎಲ್ಲ. ಆದ್ರೆ ಹಳೆ ಕಾಲ ನಾವು ನೋಡುವ ತನಕ ಸ್ವಚ್ಛವಾಗಿರ್ತಿತ್ತು. ಆಗ ಕೊಳೆಯ ಹಾಗೆ ಕಂಡ್ರು ಸ್ವಲ್ಪ ಹೊತ್ತಿಗೆ ಮೇಲೆ ಮತ್ತೆ ತಾನಾಗಿ ತಿಳಿಯಾಗ್ತಿತ್ತು. ಆದ್ರೆ ನಾವೀಗ ಒಂದ್ಸರ್ತಿ ಉಪಯೋಗಿಸಿ ಅದರಲ್ಲಿ ಸೋಪ್ ಉಪಯೋಗಿಸಿ ಪೇಸ್ಟ್ ಉಪಯೋಗಿಸಿ ಅಥವಾ ಪಾತ್ರೆಗೆ ಬೇಕಾದ ವಿಮ್ಮು ಅದು ಇದು ಅಂತ ಹೇಳಿ ಉಪಯೋಗಿಸಿದ ನಂತರ ಈಗ ಅದು ಮತ್ತೆ ಕೊಳೆ ವಾಪಸ್ ಕ್ಲೀನ್ ಆಗಿ ನಮಗೆ ಅದು ಶುದ್ಧವಾದ ನೀರಿನ ಕೆರೆಯಾಗಿ ಸಿಗ್ತಾನೆ ಇಲ್ಲ. ಯಾಕೆ? ನಾವು ಉಪಯೋಗಿಸಿದ ಈ ಪದಾರ್ಥ ಮತ್ತೆ ನೀರನ್ನು ಶುದ್ಧ ಮಾಡಿ ಕೊಡುವುದಿಲ್ಲ. ಹಾಗಾಗಿ ನಾವು ಮಾಡಬಹುದಾದ ಪ್ರಕೃತಿಗೆ ದೊಡ್ಡ ಉಪಕಾರ ಏನು ಅಂದ್ರೆ ಸಾಧ್ಯವಾದಷ್ಟು ಯಾವುದಾದ್ರೂ ಪುಡಿ ಉಪಯೋಗಿಸುವುದು ಒಳ್ಳೆಯದು. ಮನೆಯಲ್ಲಿ ನಾವು ಅದೇ ಒಂದು ದೊಡ್ಡ ಕ್ಲಾಸ್ ಮಾಡಬೇಕಾದ್ರೆ ಬಿಡಿ, ಹಣ್ಣನ್ನು ಎಷ್ಟೋ ಉಪಯೋಗಿಸ್ತೇವೆ ನಾವು. ಮೂಸಂಬಿಯೋ ಅಥವಾ ಕಿತ್ತಳೆಯೋ ಅಥವಾ ದಾಳಿಂಬೆಯೋ, ಈ ಸಿಪ್ಪೆಯನ್ನು ನಾವು ಎಸೆಯುವುದರ ಬದಲು ಅದನ್ನು ಚೆನ್ನಾಗಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಅಥವಾ ನಿಂಬೆ ಹಣ್ಣಿನಂತೂ ನಿತ್ಯ ಉಪಯೋಗಿಸುವಂತಹದ್ದೇ. ಒಂದು 4 ಸರ್ತಿ ಮಾವಿನ ಎಲೆ ಬೇವಿನ ಎಲೆನೆಲ್ಲ ತಂದು ಒಣಗಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿ ಒಟ್ಟಿಗೆ ಇಟ್ಟುಕೊಂಡ್ರೆ ಉಜ್ಜಲಿಕ್ಕೆ ಅದು ಅತ್ಯಂತ ಹಿತ. ಬೆರಳು ತಾಗದೇ ಇರುವ ಹಲ್ಲುಗಳೇ ಬಹಳ ಬೇಗ ಬೀಳುವುದು. ಹಿಂದಿನವರು ಚೆನ್ನಾಗಿ ಬೆರಳಲ್ಲಿ ಹಲ್ಲು ಉಜ್ಜುತ್ತಾ ಇದ್ರು. ಮೇಲಿನ ವಸಡಿದೆಯಲ್ವಾ, ಅದಕ್ಕೆ ಕೈ ತಾಗದೇ ಇದ್ರೆ ಆ ವಸಡಿಗೂ ಹಲ್ಲಿಗಿರುವ ಮಧ್ಯದ ಗ್ಯಾಪೇ ಅದರಲ್ಲಿ ಹುಡುಕಾಗ್ಲಿಕ್ಕೆ ಕಾರಣ ಆಗುದು. ನಾವೀಗ ಪೇಸ್ಟ್ ಅಲ್ಲಿ ಉಜ್ಜುವಾಗ ಏನಾಗುತ್ತೆ, ಮತ್ತಷ್ಟು ಗ್ಯಾಪ್ ಓಪನ್ ಆಗಿ ನಾವು ತಿಂದಾನ ಮತ್ತೆ ಚೆನ್ನಾಗಿ ಸೇರ್ಕೊಳ್ಳುತ್ತೆ. ಬಿಟ್ರೆ ಅದು ಬಹಳ ನೋಡಿ, ಹಿಂದಿನ ರಥೋತ್ಸವದ ಕಾಲಗಳಲ್ಲೆಲ್ಲ ಮುಡಿ ಅಕ್ಕಿಯನ್ನ ಹಲ್ಲಿನಿಂದ ಕಿಲೋಮೀಟರ್ ದೂರ ಎತ್ಕೊಂಡು ಹೋಗುವಂತ ಸ್ಪರ್ಧೆ ಇರ್ತಿತ್ತು. ಆ ಹಲ್ಲಿನ ಶಕ್ತಿಯನ್ನ ಪ್ರದರ್ಶಿಸಿ ಅವನನ್ನ ಅವತ್ತು ಗ್ರೇಟ್ ಅಂತ ಹೊಗಳ್ತಾ ಇದ್ರು. ಈಗ ಎತ್ತಿದ್ರೆ ಸೆಟ್ ಅಲ್ಲಿ ಇರುತ್ತೆ, ಹಲ್ಲು ಅಕ್ಕಿ ಮುಡಿ ಅಲ್ಲೇ ಇರುತ್ತೆ. ಯಾಕೆ ಹಾಗಾಯ್ತು? ನಾವು ಬೆಳೀತಾ ಇದ್ದೇವೆ, ಏನು ಸ್ವಚ್ಛ, ಏನು ಬಿಳಿ, ಏನು ಫಳಫಳ ಅಂತ ಹೊಳೆಯುವಂತಹ ನಟರನ್ನ ತೋರಿಸಿ ನಮ್ಮನ್ನ ಮರಳು ಮಾಡ್ತಾನೆ ಇರ್ತಾರೆ. ನಾವು ಮರಳು ಆಗ್ತಾನೆ ಇರ್ತೇವೆ. ಅಂದ್ರೆ ಹಗಲು ನೋಡಿದ ಬಾವಿಗೆ ರಾತ್ರಿ ಬೀಳುವುದಲ್ಲ, ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳುವುದಿಲ್ಲ. ಅಂದ್ರೆ ಇದಿಷ್ಟು ನಾವು ಮಾಡುವ ತಪ್ಪುಗಳಿಂದ ಹಿಂದಿನವರಿಗೆ ಎಷ್ಟು ಎಚ್ಚರ ನೋಡಿ. ಇದರ ಹಿಂದೆ ತುಂಬಾ ಕಾಳಜಿ ಇದೆ ಅವರಿಗೆ. ಒಂದು ಮರ ಬೇರೆಂದು ನಮ್ಮ ಮನೆಯ ಸುತ್ತ ಇರಬೇಕು. ಆದ್ರೆ ಮುಂದೆ ಹೇಳಿದ್ದು ನ್ಯಗ್ರೋಧ ಮೇಕಂ, ಮರ ನೆಡಬೇಕು ಅಂತ ಹೇಳ್ತಾರೆ. ಮರ ನೆಡುವುದು ಕೇವಲ ನೆರಳಿಗೋಸ್ಕರ ಒಂದು ಕಾರಣ ಇದೆ. ಇನ್ನು ಹಿಂದೆ ನಾವು ಮೊನ್ನೆ ನೋಡಿದ ಹಾಗೆ ನೀರಿನ ಒಸರು
ಚೆನ್ನಾಗಿ ಭೂಮಿಯ ಆಳಕ್ಕೆ ಸೇರುವುದಿದ್ರೆ ನಾವು ಇಂಗು ಗುಂಡಿಗಳನ್ನು ಮಾಡಬೇಕು ಅಂತ ತುಂಬಾ ಎಲ್ಲ ಏನೇನೋ ಹೋರಾಟ ಮಾಡ್ತೇವಲ್ಲ, ಅದ್ಯಾವುದು ಮಾಡದೆ ಚೆನ್ನಾಗಿ ಬೇರು ಆಳವಾಗಿ ಇಳಿಯುವ 4 ಮರಗಳನ್ನು ನೆಟ್ರೆ ನಮ್ಮ ಮಳೆಯ ನೀರೆಲ್ಲವೂ ತಾನಾಗಿ ಭೂಮಿ ಒಳಗೆ ಹೋಗುತ್ತೆ, ಬೇರು ತಗೊಂಡು ಹೋಗುತ್ತೆ. ನಾವು ಗುಂಡಿ ಮಾಡಿದ್ರೆ ನಾವು ಹಾಕಿದ ನೀರಿನಲ್ಲಿರುವ ಕೊಳೆಯೂ ಸೇರಿ ಮುಂದೆ ಒಂದು ದಿವಸ ಅಂತರ್ಜಲ ಉಪಯೋಗಿಸ್ಲಿಕ್ಕಾಗದೆ ಇರುವ ವಿಷವಾದೀತು ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಯಾಕಂದ್ರೆ ನಮ್ಮ ವಾತಾವರಣದಲ್ಲಿ ನಾವು ಅಷ್ಟು ವಾಹನದ ಹೊಗೆ, ಕಾರ್ಖಾನೆಗಳ ಹೊಗೆ, ನಾವು ಉಪಯೋಗಿಸುವಂತಹ ಎಲ್ಲಾ ತರದ ಬೇಡವಾದ ಪ್ಲಾಸ್ಟಿಕ್ ಪದಾರ್ಥಗಳು, ಕೊಳೆ ಎಲ್ಲ ಸೇರಿ 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 ವಾತಾವರಣ ಅಶುದ್ಧವಾಗ್ತಾನೆ ಇದೆ. ಅದರಿಂದಾಗಿ ನೆಗ್ರೋಧ ಅಂದ್ರೆ ನೆಕ್ ರೋಧ ಅಂದ್ರೆ ಬಿಳಲುಗಳಿಂದ ಮತ್ತೆ ಮತ್ತೆ ಇಡೀ ಆ ಪರಿಸರವನ್ನೇ ವ್ಯಾಪಿಸಿಕೊಳ್ಳುವಂತಹ ಮರವನ್ನು ನೆಡುವುದರಿಂದ ನೂರಾರು ತರದ ಪ್ರಾಣಿಗಳು, ನೂರಾರು ತರದ ಪಕ್ಷಿಗಳು, ನೂರಾರು ತರದ ಈ ಬಿಲದಲ್ಲಿ ವಾಸ ಮಾಡುವಂತಹ ಜೀವಿಗಳೆಲ್ಲದಕ್ಕೂ ಕೂಡ ಆಶ್ರಯವಾಗಿ ಒಂದು ಮರ ಇರುತ್ತೆ. ಅಂದ್ರೆ ಅಷ್ಟು ನಾವು ಮಾತ್ರ ಬದುಕುವುದಲ್ಲ ಅಲ್ವಾ, ಜೀವನ ನಮ್ಗೆ ಎಷ್ಟು ಅಧಿಕಾರ ಇದೆಯೋ ಉಸಿರಾಡಬೇಕು ಅಂತ, ಅಷ್ಟೇ ಅಧಿಕಾರ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಪ್ರಾಣಿಗೂ ಬದುಕುವ ಅರ್ಹತೆ ಇದೆ, ಅಗತ್ಯ ಇದೆ. ಅದು ಸ್ಪೀಶೀಸ್ ಅಂತ ಅನ್ನೋದು ಪರಮಾತ್ಮನ ಸೃಷ್ಟಿಯೇ. ಹಾಗಾಗಿ ಅವುಗಳನ್ನು ಜೀವನ ಮಾಡ್ಲಿಕ್ಕೆ ಬಿಡದೆ ನಾನು ಮಾತ್ರ ಬದುಕ್ತೇನೆ ಅಂತ ಅನ್ನುವ ಸ್ವಾರ್ಥದಲ್ಲಿ ಬದುಕುವುದನ್ನ ಶಾಸ್ತ್ರ ಯಾವತ್ತೂ ಒಪ್ಪುವುದಿಲ್ಲ. ಹಾಗಾಗಿ ಅವುಗಳಿಗೂ ಆಶ್ರಯ ಇರಲಿ ಅಂತ ನ್ಯಗ್ರೋಧಮೇಕಂ ದಶ ತಿಂತ್ರಿಣೀಂಚ, ಹುಣಸೆ ಮರ ಇರಬೇಕು ಅಂತ. ನಾವು ಇವತ್ತು ಏಕಮಾತೋತು ಕೂಡ ಅಂತ 2 ಟೊಮೆಟೊ ಹಾಕಿ ಬಿಟ್ರೆ ಸಾರು ಮುಗಿದೋಯ್ತು ನಮ್ಗೆ. ಅದಿಲ್ಲದೆ ಇದ್ರೆ ಸಾರೇ ಅಲ್ಲ ಅನ್ನುವಂತಹ ದುಸ್ಥಿತಿ ನಮ್ಗೆ ಒದಗಿ ಬಂದಿದೆ. ಆದ್ರೆ ಅದರ ಪರಿಣಾಮವನ್ನ ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರೆ ಮಂಡಿ ನೋವು ಬರುತ್ತೆ, ಇನ್ನೇನು ಕಿಡ್ನಿ ಸ್ಟೋನ್ ಆಗಿದೆ ಅಥವಾ ಎಲುಬು ಸವಿತಾ ಇದೆ ಅಂತ ಅಂದಾಗ ಡಾಕ್ಟರ್ ಹೇಳ್ತಾರೆ ಇನ್ನು ಮುಂದೆ ದಯವಿಟ್ಟು ಟೊಮೆಟೊ ತಿನ್ಬೇಡಿ ಅಂತ. ಅವ್ರು ಯಾಕೆ ಮೊದಲು ಹೇಳುದಿಲ್ಲ ಅಂದ್ರೆ ಅವರಿಗೂ ಪೇಷಂಟ್ ಬೇಕು, ಅನಿವಾರ್ಯ. ಯಾಕಂದ್ರೆ ನಮ್ಗೆ ಸುಲಭದಲ್ಲಾಗುತ್ತೆ. ದಶ ಅಂತ ಶಬ್ದವನ್ನು ಬೇರೆ ಬಳಸಿದ್ರು ಒಂದು ಸ್ವಾರಸ್ಯ ಇದೆ. ಯಾಕೆಂದ್ರೆ ನಮ್ಮ ಎಲ್ಲ ಪದಾರ್ಥಗಳನ್ನು ನಾವು ಮಾಡಬೇಕಾದ್ರೆ ಉಪ್ಪು, ಹುಣಸೆ ಇತ್ಯಾದಿಗಳಿಲ್ಲದೆ ನಮ್ಮ ಆಹಾರ ಪದಾರ್ಥ ಇಲ್ಲವೇ ಇಲ್ಲ. ಹಾಗಾಗಿ ಉಪಯೋಗಿಸುವಂತಹ ಪದಾರ್ಥದಲ್ಲಿ ಹುಣಸೆ ಅನ್ನುವುದರ ಪಾಲು ತುಂಬಾ ದೊಡ್ಡದು ನಮ್ಮ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ. ಹಾಗಾಗಿ ಆ ಹುಣಸೆ ಪದಾರ್ಥವನ್ನ 10 ಇಟ್ಟುಕೊಂಡು ಬಳಸಿ ಅಂತ ಹೇಳಿದ್ದು ಯಾಕೆ ಅಂದ್ರೆ, ಇನ್ನೊಂದು ಮಕ್ಕಳಿಗೆ ರುಚಿ, ಅದರ ಬೀಜವನ್ನ ಚೆನ್ನಾಗಿ ಸುಟ್ಟು ತಿನ್ನುವುದು. ನಾವಿವತ್ತು ಚೂಯಿಂಗಮ್ ಅಂತ ಏನು ಉಪಯೋಗಿಸ್ತಿದ್ವೋ ಆ ಕಾಲದಲ್ಲಿ ಬಾಯಿ ಚಪ್ಪಲಕ್ಕೋಸ್ಕರ ಈ ಕುಳುಕಟ್ಟೆ ಅಂತ ಹೇಳುದು ನಾವು. ಅದನ್ನು ಉಪಯೋಗಿಸಿ ಬಹಳ ಹೊತ್ತದ ಬಾಯಲ್ಲಿ ಏನೋ ಒಂದು ತಿಂತಾ ಇದ್ದೇನೆ ಅಂತ ಅನ್ನುವ ಸಮಾಧಾನ ಇರುತ್ತೆ. ಮತ್ತೆ ನಮ್ಮ ದೇಹದ ಬೋನಿಗೆ ಬೇಕಾದ ಅತ್ಯಂತ ಉತ್ತಮವಾದ ಕ್ಯಾಲ್ಸಿಯಂ ಪದಾರ್ಥ ಸಿಗುವುದು ಅದರಲ್ಲಿ. ಹಲಸಿನ ಬೀಜ ಮತ್ತು ಹುಣಸೆ ಬೀಜ ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಪದಾರ್ಥ. ಇವತ್ತು ಅದನ್ನು ತಿನ್ನುವ ಅಭ್ಯಾಸವೇ ಇಲ್ಲದೆ ನಾವು ಎಲ್ಲ ಡೆಫಿಷಿಯನ್ಸಿ ಎಲ್ಲದರಲ್ಲೂ ದೋಷವೇ. ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಯಾವುದೂ ಇಲ್ಲ, ಅಕ್ಷರಗಳು ತಲೆಯಲ್ಲೂ ಇಲ್ಲ, ದೇಹದಲ್ಲಿ ವಿಟಮಿನ್ಗಳು ಇಲ್ಲ ಅನ್ನೋ ಈ ಪರಿಸ್ಥಿತಿ ಬಂದದ್ದಕ್ಕೆ ಕಾರಣ ನಾವು ನಮ್ಮ ಹಿಂದಿನವರು ಕೊಟ್ಟ ಪದಾರ್ಥದ ಉಪಯೋಗದ ಕ್ರಮವನ್ನು ಬಿಟ್ಟದ್ದು. ಹಾಗಾಗಿ ಹುಣಸೆ ಪದಾರ್ಥ ಮರಗಳು 10 ಇರಬೇಕು. ಕಪಿತ್ಥ ರಾಮನವಮಿಗಾದ್ರೂ ನೆನಪಾಗ್ತಿತ್ತು, ಇದು ಅದು ಇಲ್ಲ. ರಸ್ನ ಇದೆ, ತಗೊಳ್ಳಿ, 100 ಜನಕ್ಕೆ ಹಂಚಬಹುದು, 1ರಲ್ಲಿ 100 ಜನಕ್ಕೆ ಮಾಡಿ ಅಂತ. ವಸ್ತುತಃ ಕಪಿತ್ಥ ಅನ್ನೋದು ಬೇರದ ಹಣ್ಣು ನಮ್ಮ ದೇಹದ ಆರೋಗ್ಯಕ್ಕೆ ಬೇಕಾದ ಅತ್ಯಂತ ಅಗತ್ಯವಾದ ಪದಾರ್ಥ. ಅದು ಅಂದ್ರೆ ಪಾನಕ ಮಾಡಲಿಕ್ಕೆ ಬಹಳ ಉಪಯುಕ್ತವಾದದ್ದು. ದೇಹದ ಹೀಟನ್ನ, ತೃಷೆಯ ದೋಷವನ್ನ ಪರಿಹರಿಸುವ ಶಕ್ತಿ. ಕೆಲವೊಮ್ಮೆ ನೀರು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ, ಕುಡಿದು ಹೊಟ್ಟೆ ಉಬ್ಬರಿಸಿದ್ರು ತೃಷೆ ಹೋಗುವುದಿಲ್ಲ. ಅಂತಹ ಸಮಸ್ಯೆಗಳಿಗೆಲ್ಲ ಇದು ಪಿತ್ತವನ್ನ ಪರಿಹಾರ ಮಾಡುವ, ತೃಷೆಯನ್ನು ಪರಿಹರಿಸುವ ಶಕ್ತಿ ಉಳ್ಳಂತಹ ಪದಾರ್ಥ. ನಾನು ಕೇವಲ 1-2 ರೋಗದ ಮುಖಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಶಬ್ದ ನೋಡಿದ್ರೆ ಆಯುರ್ವೇದದ ಒಂದು ದೊಡ್ಡ ಕ್ಲಾಸೇ ಮಾಡ್ಬೇಕು. ಹಿಂದಿನವರಿಗೆ ಎಷ್ಟು ಕಾಳಜಿ ಇತ್ತು ಎಂದು ಗೊತ್ತಾಗುತ್ತೆ. ಕಪಿತ್ಥ, ಬಿಲ್ವದ ಹಣ್ಣು, ಅದು ಕೂಡ ಬಿಲ್ವದ ಫಲವನ್ನ ಆಯುರ್ವೇದದಲ್ಲಿ ಬೇರೆ ಬೇರೆ ರೋಗಗಳಿಗೆ ಪರಿಹಾರಕವಾಗಿ ಉಪಯೋಗಿಸ್ತಾರೆ. ಇನ್ನು ಅದರ ಎಲೆ, ಇವತ್ತು ಡಯಾಬಿಟಿಸ್ ಅಂತ ಬಹಳ ಒದ್ದಾಡುವಂತ ಒಂದು, ಹೇಗೆ ಕೈಯಲ್ಲಿ ಮೊಬೈಲ್ ಇರಬೇಕು ಹಾಗೆ ಸ್ವಲ್ಪ ವಯಸ್ಸಾಯ್ತು ಅಂದ್ರೆ ಡಯಾಬಿಟಿಸ್ ಇರಲೇಬೇಕು ಅಂತ ಅನ್ನುವ ಸ್ಥಿತಿಗೆ ಬಂದು ನಮ್ಮ ಆರೋಗ್ಯ ನಿಂತಿದೆ. ಬಿಲ್ವದ ಎಲೆಯನ್ನ ನಿತ್ಯ ಅರ್ಚನೆ ಮಾಡುವುದು ಭಗವಂತನಿಗೂ ಇಷ್ಟ, ರುದ್ರದೇವರಿಗಂತೂ ತನ್ನ 3 ಕಣ್ಣಿನ ಪ್ರತೀಕ ಅನ್ನುವ ಹಾಗೆ ಬಹಳ ಅರ್ಚನೆಗೆ ಬಳಸುವಂತಹ ಪದಾರ್ಥ. ಆ ಪದಾರ್ಥವನ್ನ ದೇವರಿಗೆ ಬಳಸಿದ ಹಾಗೆ ನಮ್ಮ ನಿತ್ಯದ ಖಾಲಿ ಹೊಟ್ಟೆಗೆ ಬಳಸಿ ಒಂದು 5-6 ಎಲೆ ಬೆಳಗ್ಗೆ ಶುದ್ಧವಾದ ಶುದ್ಧದನದ ಶುದ್ಧ ಹಾಲನ್ನ ದೇವರಿಗೆ ಕಾಸಿ ನಿವೇದನೆ ಮಾಡಿ 4-6 ಎಲೆಗಳ ಜೊತೆಗೆ ಹಸಿ ಹೊಟ್ಟೆಗೆ ತಿಂದೆವು ಅಂತಾದ್ರೆ ಒಂದು 60 ದಿವಸ ನಿರಂತರ ಮಾಡಿದ್ರೆ ಯಾವ ಡಯಾಬಿಟಿಸ್ ಅವನ ಹತ್ರ ಬರಲ್ಲ. ಬಂದವನಿಗೆ ಹೋಗುತ್ತೆ, ಬಾರದವನಿಗೆ ಬರಲ್ಲ. ಇಷ್ಟು ಅದರ ಹಿನ್ನೆಲೆ ಇದೆ. ಅದರ ಹಣ್ಣನ್ನು ಇದೇ ರೀತಿ ಒಂದು
ಬೇರೆ ಪದಾರ್ಥಗಳ ಜೊತೆಗೆ ಜೋಡಿಸಿ ವಿಮಿಶ್ರಯಂತಿ ಮಿಕ್ಸ್ ಮಾಡಿ ತಿಂದ್ರೆ ಅದು ಕೂಡ ಒಂದು ಫಲ, ಆರೋಗ್ಯಕ್ಕೆ ಬೇಕಾದದ್ದು ಅಂತ ಹೇಳ್ತಾರೆ. ಹೀಗೆ ಕಪಿತ್ತ ಬಿಲ್ವ ಆಮಲಕ. ಆಮಲಕ ಅಂದ್ರೆ ನೆಲ್ಲಿ. ನಾವು ಕೊನೆಗೆ ನೆಲ್ಲಿಯ ರಸ ಏನೇನೋ ಬೇರೆ ಬೇರೆ ಲಿಕ್ವಿಡ್ ರೂಪದಲ್ಲಿ ಇವತ್ತು ತಗೊಂಡು ಬಂದು ತಿನ್ನುತ್ತಿದೆ. ಮನೆಯಲ್ಲೇ ನೆಲ್ಲಿ ಇದ್ರೆ ಇನ್ನೆಲ್ಲಿ ರೋಗಗಳು. ಅದಕ್ಕೆ ಧಾತ್ರಿ ಅಂತ ಇನ್ನೊಂದು ಹೆಸರಿದೆ. ಧಾತ್ರಿ ಅಂದ್ರೆ ತಾಯಿ, ಸಾಕು ತಾಯಿ ಅಂತ ಅರ್ಥ. ಗೊತ್ತಿರಬಹುದು, ಮನೆಯಲ್ಲಿ ಒಣಗಿಸಿಟ್ಟ ನೆಲ್ಲಿಯ ಚೆಟ್ಟು ಯಾವಾಗ್ಲೂ ಇರ್ತಿತ್ತು. ಹೊಟ್ಟೆ ಹಾಳಾದ್ರೆ, ತೀರಾ ಲೂಸ್ ಮೋಷನ್ ಆಗುವ ಸ್ಥಿತಿ ಬಂದ್ರೆ ಅಂತ ಸಂದರ್ಭದಲ್ಲಿ ಒಂದು 2 ನೆಲ್ಲಿ ಚೆಟ್ಟನ್ನ ಗುದ್ದಿ ಅದು ಹುಳಿಯಾದ ಮೊಸರನ್ನ ಹಾಕಿ ಒಂಚೂರು ಹಿಂಗಾಗಿ ಉಪ್ಪು ಹಾಕಿ ಕುಡುದ ಅಂದ್ರೆ ಸ್ವಲ್ಪ ಹೊತ್ತಿಗೆ ದೇಹದ ಆರೋಗ್ಯ ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಇದೊಂದಲ್ಲ, ಈ ತರದ ಅಜ್ಜಿ ಅನ್ನುವ ಮದ್ದು ಇದೆಯಲ್ವಾ, ಇಂಥದ್ರಲ್ಲಿ 100 ತರದ ರೋಗ ಪರಿಹಾರಕವಾದ ಶಕ್ತಿಯನ್ನ ನೆಲ್ಲಿಯಲ್ಲಿ ಹೇಳ್ತಾರೆ. ಅದು ಆಮಲಕ ತ್ರಯಂ, 3 ಕಪಿತ್ತ, 3 ಬಿಲ್ವ, 3 ಆಮಲಕ ನೆಲ್ಲಿಯ ಮರಗಳನ್ನ ಮನೆಯ ಸುತ್ತ ನೆಟ್ಟಿರಬೇಕು. 9 ಅಥವಾ ಕನಿಷ್ಠ ಪಕ್ಷ 5 ಆದ್ರೂ ಮಾವಿನ ಮರ ಇರಬೇಕು. ಮಾವಿನ ಮರ ನಿತ್ಯದಲ್ಲಿ ಹಲ್ಲು ಜಿಲಿಕೆ ಬೇಕಾದ್ರು. ಏನಾದ್ರೂ ಹಲ್ಲು ನೋವು ಜಾಸ್ತಿ ಆಗಿದೆ ಅಂತಂದ್ರೆ ಬೇವಿನ ಕಡ್ಡಿಯನ್ನು ಉಪಯೋಗಿಸಿ ಅಂತ. ನಿತ್ಯದಲ್ಲಿ ಬೇವಿನ ಕಡ್ಡಿ ಉಪಯೋಗಿಸಬೇಕು ಅಂತಲ್ಲ, ಮಾವಿನ ಎಲೆ ಅನ್ನೋದು ಬೇಕಾದಷ್ಟು ಸಾಕು. ಆದ್ರೆ ಒಗರಿದೆಯಲ್ಲ, ಹಲ್ಲು ಪುಡಿ ಯಾವತ್ತೂ ಒಗರಿದ್ರೆ ಮಾತ್ರ ಅದು ಹಲ್ಲಿನ ಪುಡಿ. ಒಗರಲ್ಲದೆ ಇದ್ರೆ ಅದು ಹಲ್ಲು ಪುಡಿ ಅಲ್ಲ. ಟೇಸ್ಟ್ ಆದಾಗ ಮಕ್ಕಳು ತಿನ್ಲಿಕ್ಕೆ ಉಪಯೋಗಿಸುವ ಒಂದು ಸ್ವೀಟ್ ಇದೆ, ಇನ್ನೊಂದು ಪದಾರ್ಥ ಅಷ್ಟೇ. ಅದು ದೇಹಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ನಾವು ಇವತ್ತು ಪಾತ್ರೆ ತೊಳೆಯಲಿಕ್ಕೆ ಬಳಸುವ ವಿಮ್ ಮೊದಲಾದ ಪದಾರ್ಥಗಳೇ ಕ್ಯಾನ್ಸರ್ಗೆ ಬಹಳ ದೊಡ್ಡ ಕಾರಣ ಅಂತ ಇವತ್ತು ವಿದೇಶಗಳನ್ನ ನಿಷೇಧ ಮಾಡುತ್ತಿದ್ದಾರೆ. ನಾವು ನಮ್ಮ ಮನೆಯ ಬೂದಿಯನ್ನು ಎಸೆದೆವು, ವಿಮ್ ತಂದು ತೊಳೆದೆವು. ಬೂದಿ ಮಣ್ಣಿನಷ್ಟು ಸ್ವಾಭಾವಿಕವಾದ ಪ್ರಾಕೃತಿಕವಾದ ವಸ್ತುವಿನ ಬಳಕೆಯಿಂದ, ಅದು ಕೈ ಸೋಪು, ಕೈಯನ್ನು ತೊಳೆಯುವುದು ಆಗಿರ್ಬೋದು, ಪಾತ್ರೆ ತೊಳೆಯುವುದಾಗುವುದು, ಎಷ್ಟು ನಾವು ಅದು ಮಣಿಯ ದೃಷ್ಟಿಯಿಂದ ಹೇಳಿದ್ದಲ್ಲ. ಕ್ಲೆನ್ಲಿನೆಸ್ ಅನ್ನೋದು ಮುಂದೆಯೂ ಕೂಡ ನಮಗೆ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಾರದು ಅನ್ನೋ ಕಾರಣಕ್ಕೆ ಹೇಳಿರುವಂತಹದ್ದು. ಇಂತಹ ಎಲ್ಲ ನಮ್ಮ ಇವತ್ತಿನ ಬದುಕಿನ ಕ್ರಮವನ್ನ ನಾವು ತಿದ್ದಿಕೊಳ್ಳದೆ ಹೋದ್ರೆ ನಾವು ವಿಷಕ್ರಿಮಿ ನ್ಯಾಯೇನ ಜೀವಾಮ್ಯಹಂ, ವಿಷದ ಮಧ್ಯದಲ್ಲೇ ಇರುವ ವಿಷಕ್ರಿಮಿಯನ್ನ ಅನ್ನುವ ರೀತಿಯಲ್ಲಿ ಬಹಳ ಅಲ್ಪಾಯುಷಿಗಳಾಗಿ ಬದುಕಬೇಕಾದ ಸ್ಥಿತಿ ಇದೆ. ವರಂ ಭೂಮಿ ರುಹಾ ಪಂಚ ನತು ಕೋಷ್ಟ ರುಹಾದಶ ಪತ್ರೈ ಪುಷ್ಪೈ ಫಲೈರ್ಮೂಲೈ ಕುರುವಂತಿ ಪಿತೃತರ್ಪಣಂ. ಮಕ್ಕಳಾದ್ರೂ ನಮ್ಮ ದಾರಿಯಲ್ಲಿ ಬಿಟ್ಟು ಹೋದಾರು ನೆಟ್ಟ ಮರ ಮಾತ್ರ ಯಾವತ್ತೂ ನಮ್ಮನ್ನು ಬಿಟ್ಕೊಡುವುದಿಲ್ಲ ಅಂತ ಮಾತು ಹೇಳ್ತಾ ಇದೆ. ವೇದವ್ಯಾಸರೇ ಹೇಳಿದ ಮಾತು. ವರಂ ಭೂಮಿ ರುಹಾಹ ಪಂಚ. ನಾವು ನೆಟ್ಟ ಮರ ಅಂದ್ರೆ ಯಾವುದೋ ಸುಮ್ಮನೆ ಕ್ರೋಟನ್ ಗಿಡಗಳಲ್ಲ, ಏನಕ್ಕೂ ಉಪಯೋಗ ಇಲ್ಲ. ನೋಡಿ, ಫೋಟೋ ತೆಗೆಯಲಿಕ್ಕೆ ಮಾತ್ರ ಇರುತ್ತಷ್ಟೇ. ಅದರಿಂದ ಯಾವುದೇ ಹೂವಿಲ್ಲ, ಹಣ್ಣಿಲ್ಲ, ಅದರ ಕೆಳಗೆ ನೆರಳಿಲ್ಲ ಅನ್ನುವ ತರದ ಮರಗಳನ್ನ ನೆಟ್ಟು ಉಪಯೋಗ ಇಲ್ಲ. ಅವರು ಮರ ನೆಡುವುದು ಅಂದ್ರೆ ಅದು ಹೂ ಬಿಡಬೇಕು, ಹಣ್ಣು ಬಿಡಬೇಕು, ವಿಸ್ತಾರವಾಗಿ ಬೆಳೆದು ನೆರಳು ಕೊಡಬೇಕು. ಹಾಗಿದ್ರೆ ಮಾತ್ರ ಅದು ನೆಟ್ಟ ಮರಕ್ಕೆ ಫಲ. ಅಂತಹ ಮರಗಳನ್ನು ನೆಡುವುದರಿಂದ 10 ಮಕ್ಕಳು ನನ್ನ ಕೈ ಬಿಟ್ಟರು, ಈ ಮರಗಳು ಮಾತ್ರ ಯಜಮಾನ ಎಲ್ಲಿಯಾದ್ರೂ ದೂರದಲ್ಲಿ ಬಿದ್ದು ಜೋರಾಗಿ, ಯಾಕಂದ್ರೆ ತಾನು ಸಂಪರ್ಕದಲ್ಲಿರುವ ಯಜಮಾನನ ಮನಸ್ಸಿನ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದು ಕಂಪಿಸ್ತಾರಂತೆ. ಪಾಪಗಳಿಗೆ ಹೇಳಲಿಕ್ಕೆ ಬರಲ್ಲ ಅಷ್ಟೇ. ನಮ್ಮ ದುಸ್ಥಿತಿ ಏನಂದ್ರೆ ಅವುಗಳು ಹೇಳಿ ನಮ್ಗೆ ಅರ್ಥ ಆಗಲ್ಲ. ನಾವು ಅವುಗಳು ಹೇಳ್ತಾವೆ ಅಂತ ಯಾರಾದ್ರೂ ಹೇಳಿದ್ರೆ ನಂಬುವುದೂ ಇಲ್ಲ. ಯಾರು ನಮ್ಮನ್ನ ರಕ್ಷಿಸ್ತಾರೆ ಅಂತ ಅನ್ಕೊಳ್ತಾರೋ ಅವ್ರು ನಮ್ಮ ಕೈ ಹಿಡಿಯಲ್ಲ. ಈ ಸ್ಥಿತಿಯಲ್ಲಿ ಎಲ್ಲ ಯಥಾತತ್ವ ನಮ್ಮ ಜೀವನ. ಆದ್ರೆ ಶಾಸ್ತ್ರ ಹೇಳುತ್ತೆ ಮಹೀರುಹಾಹ, ಭೂಮಿ ರುಹಾಹ. ಶಬ್ದ ಎಷ್ಟು ಚಂದ ಇದೆ ನೋಡಿ. ಅದಕ್ಕೆ ಹೆಸರು ಮಹಿ ಅಥವಾ ಭೂಮಿ ಇದ್ರೆ ಗೊತ್ತಿದೆ ನಮಗೆ, ನೆಲ ಅಂತ ಅರ್ಥ. ನೆಲವನ್ನ ಉಳಿಸುವಲ್ಲಿ ಅತ್ಯಂತ ಪ್ರಧಾನವಾದ ಕೆಲಸವನ್ನ ಮಾಡುವಂತಹದ್ದು ಮರ. ನಾನು ಆಗ ಹೇಳಿದ ಹಾಗೆ, ಮಳೆ ಬಂದಾಗ ನೆಲದಲ್ಲಿರುವ, ಗೊತ್ತು ನಮಗೆ, ಮಳೆ ಬಂದ್ರೆ ಭೂಮಿಯ ಎಲ್ಲ ಭಾಗಗಳು ಸವಕರಾಗಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಈ ಮರ ಏನ್ ಮಾಡುತ್ತೆ ಅಂದ್ರೆ ಮಣ್ಣನ್ನು ಹಿಡಿದಿಟ್ಟು, ನೀವು ನೋಡಿರ್ತೀರಿ ಮರದ ಬುಡದಲ್ಲಿ ಒಂದು ತರ ಬಕೆಟ್ ನ ಹಾಗೆ ಒಂದು ಎತ್ತರದ ಬೇರು ಅಗಲಕ್ಕೆ ಬಡ್ಕೊಂಡು ಹೀಗೆ ಅಡ್ಡಕ್ಕೆ ನಿಂತಿರುತ್ತೆ. ನೀರು ಹರಿದು ಬಂದ್ರೆ ಅಲ್ಲಿಗೆ ಬಡಿದು ಅದು ಮತ್ತೆ ಅದರ ವೇಗ ಕಮ್ಮಿಯಾಗಿ ಮಣ್ಣನ್ನ ತೆಗೆದುಕೊಂಡು ಹೋಗದೆ ಕೇವಲ ನೀರು ಮಾತ್ರ ಕೆಳಕ್ಕೆ ಹೋಗುತ್ತೆ. ಅಂದ್ರೆ ನೆಲದ ಸವಕಳಿಯನ್ನ ತಡೆಯುವ, ಭೂಮಿಯ ಆಳಕ್ಕೆ ನೀರನ್ನ ಅಂತರ್ಜಲವಾಗಿ ಉಳಿಸುವ, ಮೇಲೆ ನೆರಳನ್ನು ಕೊಡುವ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗುವ, ಹೂ ಹಣ್ಣುಗಳನ್ನು ಕೊಟ್ಟು ಪ್ರಕೃತಿಗೆ ಸೌಂದರ್ಯವನ್ನ ಹಸಿರು ಸೀರೆ ಉಡಿಸಿದಂತೆ ಸುಂದರವಾಗಿ ಕಾಣುವುದಕ್ಕೆ ಕಾರಣವಾಗುವ ಮರಕ್ಕೆ ಹೆಸರೇ ಭೂಮಿಯನ್ನು ಉಳಿಸುವ ತಾಯಿ ಅಂತ. ನಾವು ಸಂಸ್ಕೃತ ಕಲಿಯದೇ ಇದ್ದರ ದೋಷ ಏನು ಅಂತ ಗೊತ್ತಾಗುತ್ತೆ ಎಷ್ಟೋ ಸಲ. ನಾವು ಜಾಸ್ತಿ ಸಂಪಾದನೆ ಮಾಡುವ ಇನ್ನಾವುದೋ ಭಾಷೆಯನ್ನು ಕಲಿಸಬೇಕು ಅಂತ ದೂರದ ದೇಶಕ್ಕೆ ತಳ್ಳಿ ಅಲ್ಲಿಯ ಬಿಳಿ ಜಿರಳೆ ಜೊತೆಗೆ ಬದುಕಿ ಕೊನೆಗೆ ಮನೆ ಯಾವುದು, ಮಕ್ಕಳು ಯಾವುದು, ತಂದೆ ಯಾರು ಅಂತ ಮರ್ತೇ ಬಿಟ್ಟು, ಆಮೇಲೆ ಇವತ್ತು ನಮ್ಮ ನೋಡ್ಕೊಳ್ಳೋರು ಯಾರಿಲ್ಲ ಅಂತ ನಾವು ದುಡಿದ ಭಾಗವನ್ನು ಯಾವುದು ಅನಾಥಾಶ್ರಮಕ್ಕೆ ಕೊಟ್ಟು ಮುಂದೆ ಅನಾಥಾಶ್ರಮಕ್ಕೆ ನಾನೇ ಸೇರ್ಬೇಕಿದ್ದೇನೆ, ನನಗೊಂದು ಸೀಟ್ ಬುಕ್ ಮಾಡಿ ಅಂತ ಕೇಳುವ ಸ್ಥಿತಿಗೆ ಬರುವುದಕ್ಕೆ ಕಾರಣ ಏನು ಅಂದ್ರೆ ನಾವು ಮರೆತ ನಮ್ಮ ಸಂಸ್ಕೃತಿ. ಬೇರೆ ಯಾರೂ ಕಾರಣ ಅಲ್ಲ, ನಾವೇ ಕಾರಣ.
ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರನ್ನ ನಾವು ಗೌರವಿಸಲಿಲ್ಲ ಅಂತ ಆದ್ಮೇಲೆ ನಮ್ಮ ಮಕ್ಕಳು ನಮ್ಮನ್ನ ಗೌರವಿಸಬೇಕು ಅಂತ ನಿರೀಕ್ಷಿಸುವ ಹಕ್ಕಾದ್ರೂ ನಮ್ಗೆ ಹೇಗೆ ಸಿಗುತ್ತೆ? ಈ ಎಚ್ಚರವನ್ನ ಇಟ್ಟುಕೊಂಡು ನಾವು ನಮ್ಮ ಸಂಸ್ಕೃತಿಯನ್ನ ತಿಳ್ಕೊಂಡ್ರೆ, ಸಂಸ್ಕೃತಿ ತಿಳಿಬೇಕು ಅಂದ್ರೆ ಸಂಸ್ಕೃತ ಗೊತ್ತಿರಬೇಕು. ನಾನು ಯಾವಾಗ್ಲೂ ಬಹಳ ಬೇಸರ ಪಟ್ಕೊಳ್ಳೋದೇನು ಅಂದ್ರೆ, ಬಹಳ ಹಳಬರು ಹೇಳ್ತಾರೆ ಪಾಪ, ನಮ್ಗೆ ಆ ಕಾಲದಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು, ಜಾಸ್ತಿ ದುಡಿಬೇಕು ಅಂತ ಎಲ್ಲೋ ಕಾನ್ವೆಂಟ್ ಶಾಲೆಗಳಿಗೆ ಹಾಕಿಬಿಟ್ರು. ಆದ್ರೆ ಅವರು ನಮ್ಮ ದೇಶವನ್ನೇ ಮರೆಸಿಬಿಟ್ರು, ದೇಶದ ಸಂಸ್ಕೃತಿಯನ್ನು ಮರೆಸಿದ್ರು. ಸಂಸ್ಕೃತ ಅಂತೂ ದುರದೋಪಾಸ್ತಾ ಇತ್ತು. ಹಾಗೇನಾದ್ರೂ ಕಲಿಸುವುದಿದ್ರೆ ಫೈನ್ ಹಾಕುವಷ್ಟು ನಮ್ಮ ನೆಲದ ನಮ್ಮ ತಾಯಿ ಮಾತನ್ನ ಆಡ್ತೇವೆ ಅಂತಂದ್ರೆ ಅದಕ್ಕೂ ಫೈನ್ ಹಾಕಿಸಿಕೊಂಡು ನಾವು ಮಕ್ಕಳನ್ನ ಉದ್ಧಾರ ಮಾಡ್ತೇವೆ ಅಂತ ಬಯಸಿ ಇವತ್ತು ಭಾಷೆಯೂ ಬರದೆ, ಭಾವನೆಗಳು ಇಲ್ಲದೆ, ಸಂಸ್ಕೃತಿಯನ್ನು ಮರೆತು ನಮ್ಮ ಪೂರ್ವಜರು ಕೊಟ್ಟ ಸಂಪತ್ತಿದು ಅಂತ ಗೊತ್ತೂ ಇಲ್ಲದ ಹಾಗೆ ದೂರಕ್ಕೆ ತಳ್ಳಲ್ಪಟ್ಟಂತಹ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ನಮ್ಮ ಭಾಷೆಯನ್ನು ಮರೆತದ್ದು. ಹಾಗಾಗಿ ಭಾಷೆ ಬಂದ್ರೆ ಹಿರಿಯರು ಕೊಟ್ಟ ಸಂಪತ್ತಿನ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಇದು ನನ್ನ ದೇಶ, ಇದು ನನ್ನ ಭಾಷೆ, ಇದು ನನ್ನ ಮಾತು ಅಂತನ್ನುವ ಎಚ್ಚರಕ್ಕೆ ನಾವು ಮತ್ತೆ ಮತ್ತೆ ನೆಮ್ಮದಿಯಿಂದ ಬದುಕುವುದಕ್ಕೆ ಕಾರಣವಾಗುತ್ತೆ. ಸದಾ ಸುಖಿ ಸವಸತಿ ಸದಾ ದಾನಂ ಪ್ರಯಚ್ಛತಿ ಸದಾ ಯಜ್ಞಂ ಸಯಜತೆ ಯೋರೋಪಯತಿ ಪಾದಪಂ. ಇಲ್ಲ, ಬದುಕಿನುದ್ದಕ್ಕೂ ಸುಖವಾಗಿರ್ಬೇಕು, ಕೈ ತುಂಬ ಮಾಡಿದ ಸಂಪಾದನೆಯ ಭಾಗವನ್ನ ಸಂಪಾದಿಸಬೇಕು, ಸಂಪಾದನೆ ಒಂದು ಭಾಗವನ್ನ ಅಗತ್ಯ ಇದ್ದವರಿಗೆ ದಾನ ಮಾಡಬೇಕು, ಹಾಗೊಂದು ಆಸೆ ಇದೆ. ಸಂಪತ್ತಿಲ್ಲ, ಸುಖಿಯಾಗಿ ಬದುಕಬೇಕು ಅಂತಿದೆ, ತಾಪತ್ರಯಗಳು ಬಿಡುತ್ತಿಲ್ಲ. ಒಳ್ಳೊಳ್ಳೆ ಯಾಗಗಳನ್ನ ಮಾಡಿಸಿ ಅದರ ಉಪಯೋಗವನ್ನ ಪುಣ್ಯವನ್ನ ಪಡೀಬೇಕು ಅಂತ ಆಸೆ ಇದೆ, ಅಷ್ಟು ಮಾಡುವ ಶಕ್ತಿ ಇಲ್ಲ. ಅದಕ್ಕೆ ಅವರು ಹೇಳಿದ್ರು ಅದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ಮುಂದೆ ಮಾಡಬೇಕು ಅಂತ ಆಸೆ ಇದೆ. ಮುಂದೆ ಮಾಡುವಂತಹ ಶಕ್ತಿಯನ್ನ ನಾನು ಪಡೀಬೇಕು ಅಂದ್ರೆ ಮರ ಚೆನ್ನಾಗಿ ನಡು. ಇದೆಲ್ಲ ಮಾಡ್ಲಿಕ್ಕೆ ದಾನ ಮಾಡಬೇಕಾದ್ರೆ ಸಂಪತ್ತು ಬೇಕು. ಸುಖಿಯಾಗಿ ಬದುಕಬೇಕು ಅಂದ್ರೆ ಹೆಂಡತಿ ಮಕ್ಕಳು ಬಿಡಬೇಕು. ಅಥವಾ ಯಾಗ ಮಾಡಬೇಕು ಅಂದ್ರೆ ಶುದ್ಧ ದನದ ಶುದ್ಧ ತುಪ್ಪ ಸಿಗಬೇಕು, ಒಳ್ಳೆಯ ಕಟ್ಟಿಗೆ ಸಿಗಬೇಕು, ಕುಂಡ ಕಬ್ಬಿಣದ್ದಾಗಿರ್ಬಾರ್ದು, ಗರ್ತ ತೋರುವ ನೆಲ ಇರಬೇಕು. ಇದೆಲ್ಲ ಬೇಕು ಅಂತಂದ್ರೆ ನಾವು ಜೀವ ಬಿಡಬೇಕು ಅಷ್ಟೇ. ಇದೆಲ್ಲ ಬೇಕು ಅಂದ್ರೆ ಬಿಡ್ಬೇಕಷ್ಟೇ. ಎಲ್ಲರೂ ಇವನನ್ನು ಹೊರಗಿಡ್ತಾರೆ, ಇವನೇನೋ ಹಳೆಯ ಕಾಲದ ಕಾಲ ಅಂತ ಪಾತಿರ್ಪೆ ಅಂತ ಅವನನ್ನು ಎತ್ತಿ ಹೊರಗಾಗ್ತಾರೆ ಅಷ್ಟೇ. ಆದ್ರೆ ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗದೆ ಬೇಕು ಅಂತ ಆಸೆ ಇದ್ರೆ ಕನಿಷ್ಠ ಪಕ್ಷ ಇಂತಹ ವಾತಾವರಣ ನಿರ್ಮಿಸ್ಲಿಕ್ಕೆ ಬೇಕಾದ ಮರಗಳನ್ನು ನೆಡು. ಅದು ನಿನಗೆ ಈ ಯೋಗವನ್ನ ತಂದುಕೊಡುತ್ತೆ. ಒಳ್ಳೆಯ ಯಾಗ ಮಾಡುವ ಯೋಗ, ಒಳ್ಳೆಯ ದಾನ ಮಾಡುವ ಯೋಗ, ಒಳ್ಳೆಯ ಸುಖದಲ್ಲಿ ಒಳ್ಳೆಯ ಸಂಬಂಧಿಗಳು, ಬದುಕಿಗೆ ಬೇಕಾದ ಒಳ್ಳೆಯ ಗುರುಗಳು ಎಲ್ಲ ಸಿಗುವಂತಹ ಒಂದು ಯೋಗ ನಿನಗೆ ಸಿಗಬೇಕಾ? ಯೋ ರೂಪಯತಿ ಪಾದಪಂ. ಚೆನ್ನಾಗಿ ಒಂದು ಮರಗಳನ್ನು ನೆಡುವ ಜಾಗ ಇದ್ದಲ್ಲಿ, ನಿನ್ನದೇ ಜಾಗ ಆಗ್ಬೇಕಲ್ಲಿ. ಯಾವುದೋ ಜಾಗ ಇರುತ್ತೆ, ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಜಾಗದಲ್ಲಿ ಕನಿಷ್ಠ ಪಕ್ಷ ಅದು ನೆಲದಲ್ಲಿ ನಿಂತು ತಾನೇ ತಾನಾಗಿ ನೀರನ್ನ ಎಳೆದುಕೊಂಡು ಬದುಕುವಷ್ಟು ದಿವಸ ನೀನು ಅದಕ್ಕೆ ನೀರು ಹಾಕಿದ್ರೆ ಸಾಕು. ನಾವು 6 ತಿಂಗಳು ಬೇಸಿಗೆಯನ್ನ ದಾಟಿಸಿ ಬಿಟ್ರೆ ತಾನಾಗಿ ಮತ್ತೆ ತನಗೆ ಬೇಕಾದ ನೀರನ್ನ ಭೂಮಿಯಿಂದ ಎಳೆಯುವ ಶಕ್ತಿಯನ್ನ ಮರ ಪಡ್ಕೊಳ್ಳುತ್ತೆ. ಅದು ಒಂದು ಸರ್ತಿ ಒನ್ ಟೈಮ್ ಇನ್ವೆಸ್ಟ್ ಅಂತ ಹೇಳ್ತೀವಲ್ಲ ನಾವು, ಹಾಗೆ ಒಂದು ಸರ್ತಿ ಮಾಡಿದ ಮೇಲೆ ಅದು ನಮ್ಮ ಬದುಕಿನುದ್ದಕ್ಕೂ ನಮಗೆ ರಕ್ಷಣೆಯನ್ನು ನೀಡುತ್ತೆ. ಸಚ್ಛಾಯಾನ್ ಫಲ ಪುಷ್ಪಾಢ್ಯಾನ್ ಪಾದಪಾನ್ ಪಥಿರೋಪಿತಾನ್ ಯೋ ಚಿಂದಂತಿ ಸದಾ ಮೂಢಾ ತೇಯಾಂತಿ ನಿರಯಂ ಚಿರಂ. ಬಹಳ ಎಚ್ಚರಿಕೆಯ ಮಾತು ಕೊಡ್ತಾರೆ. ಒಳ್ಳೆ ನೆರಳು ಕೊಡ್ತಾ ಇತ್ತು ಒಂದು ಮರ, ಫಲ ಪುಷ್ಪಾಢ್ಯಾನ್, ಹಣ್ಣು ನೀಡ್ತಾ ಇತ್ತು, ಹೂವಿನಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಯಾರೋ ಹಿಂದಿನವರು ನೆಟ್ಟ ಮರ, ನಾವು ನೆಟ್ಟ ಮರ ಅಲ್ಲ, ನಮ್ಮ ಹಿಂದಿನವರು ಕಷ್ಟಪಟ್ಟ ಮರ. ಯಾರೋ ಒಬ್ರು ಹೇಳಿದ್ರಂತೆ, ನಾವು ಈಗ ನೆಟ್ರೆ ನಾಳೆ ನಮ್ಮ ಮುಂದಿನವರಿಗೆ ಯಾವತ್ತೋ ಹಣ್ಣು ಸಿಗುತ್ತೆ, ಯಾಕೆ ನೆಡಬೇಕು? ಇವತ್ತು ತಿಂತಾ ಇರುವ ಹಣ್ಣು ಯಾರು ನೆಟ್ಟರು? ಅದು ನೆನಪಿರ್ಬೇಕಮ್ಮ ನಮ್ಗೆ. ನಮ್ಮ ಅಜ್ಜನೋ ಪಿಜ್ಜನೋ ಯಾರೋ ಒಬ್ಬ ನೆಟ್ಟಿರ್ಲಿಲ್ಲ ಅಂತ ಆದ್ರೆ ಇವತ್ತು ಮಾವಿನ ಹಣ್ಣು ಹೆಂಗಿರ್ತಿತ್ತು? ನೀನ್ ನೆಟ್ಟದನ್ನು ತಿನ್ಬೇಕು ಅಂತ ಅವರು ಬಿಟ್ಟು ಹೋಗ್ಬಿಟ್ಟಿದ್ರೆ ಬೀಜವೂ ಇರ್ತಿರ್ಲಿಲ್ಲ, ನೆಡ್ಲಿಕ್ಕೆ ಮರವೂ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನು ಮಾಡಿದ ಪುಣ್ಯದ ಫಲವನ್ನ ನಾನೇ ಉಣ್ಬೇಕು ಅಂತ ಅನ್ನುವ ಇವತ್ತಿನ ನಾಗರಿಕತೆಯ ದೋಷ ಇದೆಯಲ್ವಾ, ಇದು ನಮ್ಮನ್ನು ಬಹಳ ದೂರ ಕೆಳ್ಕೊಂಡು ಹೋಗುತ್ತೆ, ಬಹಳ ಕಷ್ಟಕ್ಕೆ ತಳ್ಳುತ್ತೆ. ನಮ್ಮ ಹಿಂದಿನವರ ಕಲ್ಪನೆ ಏನು ಗೊತ್ತಾ? ನಂದು ಕೆಲಸ ಮಾತ್ರ ನಂದು, ಅದು ನನಗೇ ಫಲ ಸಿಗಬೇಕು ಅಂತ ನಾನು ಯಾವತ್ತೂ ನಿರೀಕ್ಷೆ ಮಾಡಿ ಮಾಡುವುದಲ್ಲ. ಲೋಕಕ್ಕೆ ಒಳ್ಳೇದಾಗಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಹಿತ ಆಗ್ಬೇಕು. ಎಲ್ಲರಿಗೂ ಹಿತ ಆದ್ರೆ ಅದು ನನಗೂ ಹಿತ ಆಗುತ್ತೆ. ಯಾಕಂದ್ರೆ ಎಲ್ಲರನ್ನು ನಾನು ಸೇರಿದ್ದೇನೆ ಅಂತ ಅನ್ನೋದನ್ನ ಭಗವಂತ ನೋಡ್ತಾ ಇದ್ದಾನೆ. ಮಾಡುವ ಕೆಲಸ ನಾವು ನಮ್ಮ ಹಿಂದಿನವರು ಮಾಡಿದ ಪುಣ್ಯದ ಕರ್ಮದಿಂದ ಇವತ್ತು ನಾವು ಹೇಳುದುಂಟು ಅಜ್ಜಿ ಪುಣ್ಯ ಅಜ್ಜನ್ ಪುಣ್ಯ ಅಂತ. ಅದೇನು? ನಮ್ಮ ಹಿಂದಿನವರು ಮಾಡಿದ ಸತ್ಕರ್ಮ ನನ್ನ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಅವ್ರು ಯೋಚಿಸಿ ಎರಡು ದೇವರಿಗೆ ಹಾಕಿದ ಪ್ರದಕ್ಷಿಣೆ ಇವತ್ತು ದೊಡ್ಡ ಅಪಾಯದಿಂದ ನಮ್ಮನ್ನು ಪಾರು ಮಾಡಿಬಿಡುತ್ತೆ. ನಾನೇನು ಒಳ್ಳೆ ಕೆಲಸ ಮಾಡದೇ ಇದ್ರೂ ಕೆಲವೊಮ್ಮೆ ರಕ್ಷಣೆ ಆಗುತ್ತೆ, ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ. ನಮ್ಗೆ ಪ್ರಶ್ನೆಗಳು ಎಷ್ಟು ಅಂದ್ರೆ, ಒಳ್ಳೆ ಕೆಲಸ ಮಾಡಿಲ್ಲ ಕೆಲವೊಮ್ಮೆ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ದಾನೆ ಆದ್ರೂ ಒಳ್ಳೇದಾಗುತ್ತೆ. ಇದು ಹೇಗೆ?
ಎಲ್ಲ ನಮ್ಮ ಹಿಂದಿನವರು ಮಾಡಿದ ಕೆಲವೊಂದು ಸರ್ತಿ ಒಳ್ಳೆಯ ಕೆಲಸ. ನಾವು ತಪ್ಪು ಮಾಡಿದಾಗ್ಲೂ ನಮ್ಮನ್ನು ತಿದ್ದುವುದಕ್ಕೋಸ್ಕರ, ಸರಿಯಾದ ದಾರಿಯಲ್ಲಿ ಇಡುವ ಪ್ರಯತ್ನಕ್ಕೋಸ್ಕರ ಒಳ್ಳೆಯದಾಗುತ್ತೆ. ಹಾಗೆ ಯಾರಾದ್ರೂ ಒಳ್ಳೆಯ ನೆರಳು ನೀಡುವ, ಹೂ ಕೊಡುವ, ಹಣ್ಣು ನೀಡುವ ಮರಗಳನ್ನ ಹಿಂದಿನವರು ಯಾರೋ ಹಾಕಿದ್ದನ್ನ ಏ ಚಿಂದಂತಿ ಸದಾ ಮೂಢ, ಅಕಸ್ಮಾತ್ ಅವನು ಕತ್ತರಿಸಿದ ಅಂದ್ರೆ ಅವನಷ್ಟು ಜಗತ್ತಿನಲ್ಲಿ ದೊಡ್ಡ ಮೂಢತಮಃ ಜ್ಞಾನಪೀಠ ಪ್ರಶಸ್ತಿ ಅಂತಹದ್ದಕ್ಕೇನಾದ್ರೂ ಕೊಡುವುದು ಅಂತಿದ್ರೆ ಇಂಥ ಮೂಢನಿ ಕೊಡಬೇಕು ಅಂತ ಹೇಳ್ತಾರೆ. ದಡ್ಡರಲ್ಲಿ ಅತ್ಯಂತ ಶ್ರೇಷ್ಠ ದಡ್ಡ ಯಾರು ಅಂತಂದ್ರೆ ಮರ ಕಡಿಯೋನು ಅಂತ. ಎಲ್ಲೋ ಮನೆಗೆ ಬಿದ್ದಿದೆ, ಮನೆ ಒಳಗಿನವರು ಉಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಾಗ ಅದನ್ನು ಬಿದ್ದು ಹೋದದನ್ನು ನೀವು ಕಡಿತಾ ಇದ್ದೀರಿ. ಆದ್ರೆ ಕಾರಣ ಇಲ್ಲದೆ ನೀವು ನೆಡದ, ನಿಮಗೆ ಯಾವ ಕಷ್ಟವನ್ನೂ ಕೊಡದ, ತನ್ನ ಪಾಡಿಗೆ ಬೀದಿಯ ಬದಿಯಲ್ಲಿ ಪಥಿರೋಪಿತಾನ್, ದಾರಿಯಲ್ಲಿ ತನ್ನ ಪಾಡಿಗೆ ತಾನಿದೆ. ನಮ್ಗೆ ರಸ್ತೆ ಅಗಲ ಮಾಡಬೇಕು ಅಂತ ಅನ್ನೋದು ಮಾತ್ರ ಯೋಚನೆ. ಆದ್ರೆ ಅಗಲ ಮಾಡುವ ಹೊತ್ತಿಗೆ ಅಲ್ಲಿದ್ದ ಅಷ್ಟು ಕಾಲದ ಜೀವಗಳಿಗೆ ಎಲ್ಲಿಗೆ ನೆಲೆ ಕೊಟ್ಟಿದ್ದೇವೆ ಅಂತ ನಾವು ಯೋಚಿಸುವುದಿಲ್ಲ. ಆಮೇಲೆ ಮರ ನೆಡ್ತಾರೆ, ಲೆಟರ್ ಅಲ್ಲಿ ಇರುತ್ತೆ ಯಾವುದು ಏನದು ಬರೀ ಒಂದಿಷ್ಟಿಷ್ಟೇ ಎತ್ತರಕ್ಕೆ ಬೆಳೆಯುತ್ತಲ್ವಾ, ಕ್ರೋಟನ್ ಗಿಡ ತರದ್ದೇ, ಕಾಡು ಹೂಗಳನ್ನೆಲ್ಲ ಬಿಡುತ್ತಲ್ವ ಕೆಂಪಿದ್ದು, ಅಂತ ಗಿಡಗಳನ್ನ ನೆಟ್ಟು ನಾವು ಗಿಡಗಳನ್ನ ನೆಟ್ಟಿದ್ದೇವೆ ಅಂತ ಅಲ್ಲಿಗೊಂದು ಇಲಾಖೆಗೆ ಹೋಗುತ್ತೆ. ನಾವು ನೆಟ್ಟ ಮರಗಳಿದ್ರೆ ಅದನ್ನ ಸಂಖ್ಯೆ ತಗೊಂಡು ಹೋಗ್ತಾರೆ, ನಾವು ನೆಟ್ಟದ್ದು ತಂದ್ಕೊಂಡೋಗಿ ಬೋರ್ಡ್ ತೋರಿಸ್ತಾರೆ. ಅಂದ್ರೆ ಇಂತಹ ಫಾರೆಸ್ಟ್ ಆಫೀಸು ಅಂತ ಅನ್ನುವಂತಹದ್ರಲ್ಲಿ ಆಗುವಂತಹ ಅವ್ಯವಸ್ಥೆಗಳಿದೆಯಲ್ವಾ, ಅಂದ್ರೆ ಎಚ್ಚರ ಇಲ್ಲದೆ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳುದಲ್ಲ, ಆ ಕೆಲಸದಲ್ಲಿ ಎಷ್ಟು ಒಂದು ದೊಡ್ಡ ಪುಣ್ಯ ಸಂಪಾದನೆ ಮಾಡುವ ಅವಕಾಶ ಇದೆ, ಅದನ್ನ ಮರೆತು ಕೇವಲ ಸ್ವಾರ್ಥ ಅನ್ನುವ ದೃಷ್ಟಿಯಿಂದ ಶಿಕ್ಷಣ ಸರಿಯಾಗಿ ಸಿಗದೇ ಇದ್ದ ಸ್ವಾರ್ಥಪರವಾದ ಶಿಕ್ಷಣದ ಕ್ರಮದಿಂದ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಶುರು ಮಾಡುವಾಗಲೇ ಸ್ವಾರ್ಥವನ್ನೇ ಹೇಳ್ಕೊಡುದು. ನಿನಗೇ 99.99% ಬರಬೇಕು ಅಂತ, ನೀ ಬೇರೆ ಯಾರು ಫಸ್ಟ್ ಬರಬಾರದು ಅಂತ. ಅಂದ್ರೆ ಏನ್ ಅರ್ಥ ಆಗುತ್ತೆ ಮಕ್ಕಳಿಗೆ? ನಾನೊಬ್ಬನೇ ಎಲ್ಲವನ್ನು ಸಂಪಾದಿಸುದು, ಇಲ್ಲಿಂದ ಬಂದ ಮೇಲೆ ಹೊರಗೆ ಬಂದ ಮೇಲೆ ಸಮಾಜದಲ್ಲಿ ಓದಿ ಎಲ್ಲ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡು ಬಂದವನಿಗೆ ಬೇರೆಯವರನ್ನ ಮುಂದೆ ತಳ್ಳಬೇಕು ಅಂತ ಹೇಗೆ ಅನ್ಸುತ್ತೆ? ನಾನೇ ಮುಂದೆ ಬರಬೇಕು ಅಂತ ಯೋಚನೆ ಬರುತ್ತೆ. ಅಂದ್ರೆ ನಾವು ಮಕ್ಕಳಿಗೆ ಶಾಲೆಯಲ್ಲೇ ಕಲಿಸುವಾಗ ಸ್ವಾರ್ಥವನ್ನ ಕಲಿಸಿ ಹೊರಗೆ ಬಂದಾಗ ಸಮಾಜಮುಖಿಯಾಗಿ ನೀನು ಸೇವೆ ಮಾಡಬೇಕು ಅಂತ ಹೇಗೆ ಮನಸ್ಥಿತಿ ಬೆಳೆಯುತ್ತೆ? ಹಾಗಾಗಿ ನಮ್ಮ ಶಿಕ್ಷಣದಲ್ಲೇ ಇರುವ ಸಮಸ್ಯೆ ಎಲ್ಲ ತರದ ಸಮಸ್ಯೆಗಳಿಗೂ ಕಾರಣ ಆಗಿದೆ ಅನ್ನೋದನ್ನ ಹೀಗೆ ಯೋಚನೆ ಮಾಡಿದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಎಷ್ಟೇ ಕಷ್ಟ ಆದ್ರೂ ಕೂಡ ಮರವನ್ನ ಕಡಿಯುವ ತಪ್ಪು ಕೆಲಸಕ್ಕೆ ಇಳಿಬಾರದು. ಅದು ಅವನನ್ನ ನರಕದಲ್ಲಿ ಕೊಳೆಸುತ್ತೆ. ನರಕದಲ್ಲಿ ಅಲ್ಲಿ ಕೊಳೆಸುವುದಲ್ಲ. ಈಗ ಇಲ್ಲೇ ನೋಡ್ತೇವೆ ನಾವು, ರಸ್ತೆಗೋಸ್ಕರ 3-4 ಲಕ್ಷಗಳ ಮಾರಣ ಹೋಮ ಆಯ್ತು. ಇದ್ದಕ್ಕಿದ್ದಾಗೆ ಈ ಭಾಗದ ಟೆಂಪರೇಚರ್ ಎಷ್ಟು ಜಾಸ್ತಿ ಆಯ್ತು ಒಂದೇ ಸಲ. ನಮ್ ಕಣ್ಮುಂದೆ ಇದೆ ಉದಾಹರಣೆ. ಎಲ್ಲೋ ದೂರಕ್ಕೆ ಹೋಗ್ಬೇಕಾಗಿಲ್ಲ, ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ನಾವ್ಯಾವುದೋ ಬಿಸಿ ಬಾಣಲೆಯ ಮೇಲೆ ನಡೀತಾ ಇದೆ ಅನ್ನುವ ಸ್ಥಿತಿ ಬಂದು ನಿಲ್ಲದು. ಯಾಕೆ ಹಾಗಾಗುತ್ತೆ? ಅಲ್ಲಿ ತನಕ ಅದರ ಬೆಲೆ ಗೊತ್ತಿರಲಿದೆ, ದುಡ್ಡು ಮಾಡ್ಲಿಕ್ಕೆ ಆಗುತ್ತೆ, ಒಂದು ಕಡಿದ್ರೆ ಲಕ್ಷಗಟ್ಟಲೆ ಸಿಗುತ್ತೆ ಅಂತ ಯೋಚನೆ ಮಾತ್ರ ಮಾಡಿದ್ರು. ಆದ್ರೆ ನಮ್ಮ ಜೀವನದ ಲಕ್ಷ್ಯವೇ ಮುಗಿದು ಹೋಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ನೆಟ್ಟು ಅಷ್ಟು ಬೆಳೆಸ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಆಗ್ತಾ ಇಲ್ಲ. ಒಂದು ಕಡೆಯಿಂದ ತಪ್ಪು ಮಾಡ್ತೇವೆ, ತಪ್ಪನ್ನ ಸರಿಪಡಿಸ್ಲಿಕ್ಕೆ ಆಗದ ಹಾಗೆ ತಪ್ಪು ಮಾಡ್ತಾ ಇದ್ದೇವೆ. ತಿದ್ದಿಕೊಳ್ಳಿಕ್ಕೆ ಅವಕಾಶ ಇದ್ರೂ ಕೂಡ ನಮ್ಗೆ ಬುಡಕ್ ಬರ್ಲಿಲ್ಲ ಅಲ್ವಾ? ಅಲ್ಲೆಲ್ಲೋ ಸಮಸ್ಯೆ ಆಗಿಲ್ಲ. ಅವ್ರ ಮರ ಕಡಿದ್ರು, ನಮ್ಮ ಮನೆಯಲ್ಲಿ 4 ಮರ ಇದೆ ಸಾಕು, ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಯಾವುದು ನಾವು ಯೋಚನೆ ಮಾಡುವುದು ಕೇವಲ ನಮ್ಮ ಮನೆಯ ಸುತ್ತದ್ದಲ್ಲ, ನಮ್ಮ ಇಡೀ ಸಮಾಜದ ಯೋಚನೆ ಮಾಡದೇ ಇದ್ರೆ ಎಲ್ಲ ಕಡೆಗೆ ಬಂದ ದಾಳಿ, ಹೊರಗಿನ ಕೋಟೆ ಒಡೆದು ಹೋಗಿದೆ ಅಂದ್ಮೇಲೆ ನೆಕ್ಸ್ಟ್ ದಾಳಿಗೆ ಗುರಿ ನಾವೇ, ನಮ್ಮ ಮನೆಯ ಕಾಂಪೌಂಡೇ. ನಮ್ಗೆ ಅದು ಎಚ್ಚರಕ್ಕೆ ಬರುವುದಿಲ್ಲ, ಅಲ್ಲೆಲ್ಲೋ ಕೋಟೆ ಹೊಡೆದಿದ್ದಾರೆ ತೊಂದರೆ ಇಲ್ಲ ಅಂತ. ಆದ್ರೆ ನೆಕ್ಸ್ಟ್ ಬರುವಂತ ಕಾಂಪೌಂಡ್ ನಮ್ಮ ಮನೆಯದ್ದು ಅಂತ ನಾವು ಎಚ್ಚರ ಇಲ್ಲದೆ ಎಲ್ಲಿಯ ತನಕ ಬದುಕ್ತೇವೋ ಅಲ್ಲಿಯ ತನಕ ನಾವು ಆಪತ್ತಿನಿಂದ ದೂರ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ನರಕ. ನ ಪಶ್ಯಂತಿ ಯಮಂ ವೈಶ್ಯ ತುಳಸೀವನರೋಪಣ ಸರ್ವ ಪಾಪಹರಂ ಪುಣ್ಯಂ ಕಾಮದಂ ತುಳಸೀವನಂ. ಮರಗಳಲ್ಲದೆ ಇನ್ನು ಮುಖ್ಯವಾದ ಕೆಲವು, ಅದರಲ್ಲೂ ಪ್ರಧಾನವಾಗಿ ತುಳಸಿ ಅನ್ನುವ ಗಿಡದ ಸಾಕಷ್ಟು ನಮಗೆ ಮನೆಯಲ್ಲಿ ಬೇರೆ ಎಲ್ಲದಕ್ಕೂ ಅವಕಾಶ ಇದ್ರು ತುಳಸಿ ಕಟ್ಟೆಗೊಂದು ಅವಕಾಶ ಇರಲ್ಲ, ಭಾರಿ ಸಮಸ್ಯೆ. ಆದ್ರೆ ಅವರು ಹೇಳ್ತಾರೆ ಕನಿಷ್ಠ ಪಕ್ಷ ಒಂದು 4 ಗಿಡಗಳು ಇರುವ ಹಾಗಾದ್ರೂ ಮನೆಯ ಪರಿಸರವನ್ನ ಉಳಿಸಿಕೊಳ್ಳಿಕ್ಕೆ ತುಳಸಿ ವನವನ್ನ ನೆಟ್ಟು ಬೆಳೆಸಬೇಕು. ಸರ್ವ ಪಾಪಹರಂ, ಎಲ್ಲ ತರದ ಪಾಪಗಳನ್ನು, ಕೇವಲ ಒಂದು ಪುಣ್ಯ ಪಾಪದ ಯೋಚನೆ ಅಲ್ಲ. ಅದು ಇದ್ರೆ ಮನೆಯ ಸುತ್ತ ಅದರ ಗಾಳಿ ಬೀಸಿದ್ರೆ ಸಾಕು, ನಮ್ಗೆ ಎಷ್ಟೋ ರೋಗಗಳು ಬರುವುದಿಲ್ಲ, ಎಷ್ಟೋ ತರದ ಸಮಸ್ಯೆಗಳು ದೂರ ಆಗುತ್ತೆ. ನಾವು ಈಗಂತೂ ಆ ಹೆಸರೇ ಕರೋನಾ, ಹೆಸರು ಹೇಳಿದ್ರೆ ಅದು ಏನು ಅಂತ ಅರ್ಥ ಆಗಲ್ಲ. ಬಂದ ರೋಗವೂ ಗೊತ್ತಾಗದಷ್ಟು ಪ್ರಾಣ ಹೋಗುವಂತ ಸ್ಥಿತಿಯ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಕಾರಣ ಏನು ಅಂತ ಹುಡುಕುವುದಕ್ಕೂ ಆಗದೆ, ಕಾರಣವನ್ನು ಹುಡುಕ್ಲಿಕ್ಕೆ ಹೋದವರೇ ರೋಗ ತುತ್ತಾಗಿ ಸಾಯುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ ಅಂದ್ರೆ ನಮ್ಮ ಸುತ್ತಲಿನ ರೋಗ ಪರಿಹಾರಕವಾದ 100 ತರದ ಪ್ರಾಚೀನರು ಬಹಳ ನಮ್ಮ ಸಂಸ್ಕೃತಿಯ ಜೊತೆಗೆ ಸಂಪ್ರದಾಯದ ಜೊತೆಗೆ ಜೋಡಿಸಿದ್ದು ಯಾಕೆ ಅಂತ ಗೊತ್ತಿಲ್ಲದೆ ದೂರೀಕರಿಸುವ ನಮ್ಮ ಉದ್ದಟತನದಿಂದ ನಾವೇ ತಂದುಕೊಂಡ ಆಪತ್ತಾಗಿ ನಿಂತಿದೆ.
ರೋಪಣಾತ್ ಪಾಲನಾತ್ ಸೇಕಾತ್ ದರ್ಶನಾತ್ ಸ್ಪರ್ಶನಾನ್ ನೃಣಾಂ ತುಳಸಿ ದಹತೆ ಪಾಪಂ ವಾಗ್ಮನಃ ಕಾಯ ಸಂಚಿತಂ. ತುಳಸಿಯ ಗಿಡವನ್ನು ನೆಡುವುದು, ಅದನ್ನು ಪಾಲಿಸುವುದು, ಅದಕ್ಕೆ ನಿತ್ಯವೂ ನೀರು ಹಾಕುವುದು, ನಿತ್ಯವೂ ಅದನ್ನು ನೋಡುವುದು, ಅದನ್ನು ನಿತ್ಯ ಮುಟ್ಟಿ ನಮಸ್ಕರಿಸುವುದು, ಈ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸವೂ ಕೂಡ ನಮ್ಮ ದೇಹಕ್ಕೆ ಬರಬಹುದಾದ, ಮನಸ್ಸಿಗೆ ಒದಗಬಹುದಾದ ರೋಗಗಳನ್ನ ಪರಿಹರಿಸುತ್ತೆ. ರೋಪಣಾತ್ ನೆಡುವುದು, ಮರಗಳನ್ನ ಪಾಲಿಸುವುದು, ಸೇಕಾತ್ ನಿತ್ಯವೂ ಅವುಗಳಿಗೆ ನೀರು ಸೇಚಿಸುವುದು, ದರ್ಶನ ಅವುಗಳನ್ನ ನಿತ್ಯ ನೋಡುವುದು. ಅಲ್ರಿ ನೋಡುವುದರಿಂದ ಏನು ಲಾಭ ಅಂದ್ರೆ, ಕಣ್ಣಿನ ಸಮಸ್ಯೆ ಬಂದವರಿಗೆ ಮನೆಯ ಗೋಡೆಗೆ ಒಂದು ಹಸಿರಿನ ಪೇಂಟ್ ಬಳಿದ ಹಾಳೆಯನ್ನಿಟ್ಟು ಇದನ್ನು ನಿರಂತರ ನೋಡ್ತಾ ಇರಿ, ಕಣ್ಣಿಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹಸಿರು ಹೋಗಿ ಆಗಿದೆ, ಹೊರಗಿದ್ದ ಗಿಡಗಳೆಲ್ಲ ಹೋಗಿ ಗ್ಲಾಸ್ ಇದ್ದು ದೊಡ್ಡ ಕಾಂಪೌಂಡ್ ಬಂದಿದೆ, ನಾವು ಎಲ್ಲ ದೊಡ್ಡ ದೊಡ್ಡ ಆಫೀಸಿನಲ್ಲಿ ಇದ್ದೇವೆ ಅಂತ ಅಂದ್ಮೇಲೆ ಹಸಿರು ನೋಡ್ಲಿಕ್ಕೆ ಎಲ್ಲಿದೆ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೊನೆ ಗೋಡೆಗೆ ಒಂದು ಪೇಂಟ್ ಬಳಿದು ಇದನ್ನು ನೋಡ್ತಾ ಇರಿ ಅಂತ. ನಮ್ಮ ಹಿಂದಿನವರು ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ಹೂವಿನ ಗಿಡಕ್ಕೆ ಹೋಗಿ ಹೂವಿನ ಎಸಳನ್ನು ತರುವುದು, ತುಳಸಿ ವನದಿಂದ 4 ದಳಗಳನ್ನು ಎಳೆದು ತರುವುದು ಅಂತ ಅನ್ನುವ ಕೆಲಸ ಇದ್ದದ್ರಿಂದ ನಮ್ಮ ನೆಲಕ್ಕೆ ಅಂದ್ರೆ ಕಾಲಿಗೆ ನೆಲದ ಸ್ಪರ್ಶ ಆಗುವುದರಿಂದ ಒಂದಷ್ಟು ಆಕ್ಯುಪ್ರೆಷರ್ ಆಕ್ಯುಪಂಕ್ಚರ್ ಆಗ್ತಿತ್ತು. ಆ ಗಿಡಗಳನ್ನು ನೋಡುವುದರಿಂದ ಕಣ್ಣಿಗೆ ಸಹಜವಾಗಿ ಏನಾದ್ರೂ ಶ್ರಮ ಆಗಿದ್ರೆ ವಿಶ್ರಾಂತಿ ದೊರಕುವುದಕ್ಕೆ ಸಾಧ್ಯ ಆಗ್ತಿತ್ತು. ನಾವು ಅದೆಲ್ಲ ಕಳ್ಕೊಂಡು ಎಲ್ಲ ಕಡೆಗೂ ನಮ್ಗೆ ಟೈಲ್ಸ್, ಎಲ್ಲ ಕಡೆಗೂ ನಾವು ನಮ್ಮ ನಾಗರಿಕತೆಯ ಫಲವನ್ನು ತೋರಿಸ್ಲಿಕ್ಕೋಸ್ಕರ ಚೂರು ಜಾಗ ಇರಬಾರ್ದು. ಅಯ್ಯೋ ಅದು ಗಿಡ ಇದ್ರೆ ತಲೆಗೆಲ್ಲ ಬೀಳುತ್ತೆ, ಕೊಳೆ ಆಗುತ್ತೆ, ನಮ್ಮೊಳಗೆ ಏನಿದೆ ಅಂತ ನಾವು ಯೋಚನೆ ಮಾಡಿಲ್ಲ. ಆದ್ರೆ ಹೊರಗೆ ಕಾಣುವಂತ ಸಣ್ಣ ಕೊಳೆಯೇ ದೊಡ್ಡ ಕೊಳೆಯಾಗಿ ನಾವೆಲ್ಲ ಕ್ಲೀನ್, ಧೂಳು ಇರಬಾರ್ದು, ಅದಿರಬಾರ್ದು. ನಾವು ಮನೆ ಅಂತಂದ್ರೆ ಮ್ಯೂಸಿಯಂ ನಡೆಸ್ತಾ ಇದ್ವಿ ಕೊಳೆ ಅಂತ ಹೇಳಲಿಕ್ಕೆ. ಕೊಳೆ ಹಾಗೆ ಆಗಿದೆ, ತೆಗಿತಾ ಇರ್ಬೇಕಷ್ಟೇ. ಅದಕ್ಕೆ ತೆಗಿಲಿಕ್ಕೆ ಕೊಳೆಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ನಮಗೆ ಸಮಯ ಹಿಡಿಯುತ್ತೆ. ನಾವು ಸಿಕ್ಕಾಪಟ್ಟೆ ಬಿಸಿ, ಊರಿನ ಹೊರಗಿನ ವ್ಯವಹಾರದಲ್ಲಿ ನಾವು ತೊಡಗ್ತಾ ಇದ್ದೇವೆ ಅಂದ್ರೆ ನಮ್ಮ ಮನೆಯನ್ನು ನಾವು ಯಾವಾಗ ಪ್ರೀತಿಸ್ಲಿಕ್ಕೆ ಶುರು ಮಾಡುದು? ನಮ್ಮ ಸುತ್ತಲಿನ ತೋಟ ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ, ಹಿಂದೆ ಮಾತು ಬಂತು, ನಮ್ಮ ಮನೆಯ ತೋಟದ ಪ್ರತಿಯೊಂದು ಗಿಡದಲ್ಲಿರುವ ಭಗವಂತನ ರೂಪವನ್ನು ನಾವು ಆಲೋಚಿಸಬೇಕು ಅಂತ. ಗಿಡವೇ ಇಲ್ಲ ಅಂದ್ರೆ ರೂಪ ಇಲ್ಲ ಆಲೋಚಿಸುದು, ಕೊನೆ ಗಿಡದ ಚಿತ್ರ ಹಾಕಿ ನೋಡ್ತಾ ಕೂತ್ಕೊಳ್ಬೇಕು. ಅಂದ್ರೆ ಕಣ್ಣಿಗೆ ಕಲರ್ ಥೆರಪಿ ಅಂತ ಏನು ಇವತ್ತು ವಸ್ತು ಅಂತ ಒಂದು ಚಿಕಿತ್ಸೆಯ ಕ್ರಮ ಇದೆ, ನಮ್ಮ ಪ್ರಾಚೀನರು ನಿತ್ಯದ ಕ್ರಮದಲ್ಲಿ ಜೋಡಿಸಿ ಹೇಳಿದ್ರು. ಹಾಗಾಗಿ ಗಿಡವನ್ನ ನೆಡುವುದರಿಂದ, ಕೈಯಲ್ಲಿ ನಾವು ಮಣ್ಣಿನ ಕೆಲಸವನ್ನ ಮಾಡುವುದರಿಂದ ಅನೇಕ ತರದ ರೋಗಗಳು ಪರಿಹಾರ ಆಗುತ್ತೆ. ಚರ್ಮ ರೋಗ ಬರದೇ ಇರುವುದಕ್ಕೆ ಮಣ್ಣಿನ ಉಪಯೋಗವೇ ಬಹಳ ಮುಖ್ಯ. ಯಾವ ಸೋಪ್ ಹಾಕಿ ತೊಳೆದ್ರು ಆ ಪರಿಮಳ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಸೋಪಿನ ಯಾವುದೋ ಒಂದು ಭಾಗ ಇದೆ ಅಂತ ಅರ್ಥ. ನಾವು ತೊಳಿರಿ 10 ನಿಮಿಷಗಳ ಕಾಲ ತೊಳಿರಿ ಅಂತ ಹೇಳಿಸ್ತಾರಲ್ವಾ, ಅದರಲ್ಲಿ ಇರುವುದು ಮತ್ತೆ ಕೊಳೆಯೇ, ಅದು ರೋಗವೇ, ಮತ್ತೆ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಅದು. ಸಾಧ್ಯವಾದಷ್ಟು ಮಣ್ಣನ್ನ ಬಳಸಿದ್ರೆ, ನಾವು ಮಣ್ಣು ಬಳಸುವುದು ಅಂದ್ರೆ ಅದರಲ್ಲೂ ಎಚ್ಚರ ಇರಬೇಕು. ಮೋರಿ ಕಟ್ಟಿಕೊಳ್ಳುವ ಹಾಗೆ ಮಾಡಿ ಮತ್ತೆ ನಾವು ಪ್ಲಂಬರ್ ಅನ್ನು ಕರೆಯುವ ಹಾಗೆ ಆಗ್ಬಾರ್ದು. ಎಚ್ಚರ ಇಟ್ಟುಕೊಂಡು ಉಪಯೋಗಿಸಬೇಕು. ಅದಕ್ಕೊಂದು ಕ್ರಮ ಇದೆ. ಕಡಲೆ ಸ್ನಾನಕ್ಕಾಗುವಾಗ ಸೋಪು ಬಳಸದೆ ಕಡಲೆ ಹಿಟ್ಟು ಅಥವಾ ಎಷ್ಟು ಸಾಧ್ಯವೋ ಮಣ್ಣಿನ ತಿಳಿಯಾದ ಆವೆ ಮಣ್ಣನ್ನು ಬಳಸುವುದರಿಂದ ಚರ್ಮದ ಆರೋಗ್ಯವೂ ಇರುತ್ತೆ, ಮನಸ್ಸಿನ ಆರೋಗ್ಯವೂ ಇರುತ್ತೆ. ಯಾಕೆಂದ್ರೆ ಬೆವತ್ತ ಮೇಲೆ ಆ ಸೋಪಿನ ಅಥವಾ ಸೆಂಟಿನ ಭಾಗವೇ ಮತ್ತಷ್ಟು ಅದು ಡಬಲ್ ವಾಸನೆ, ಆಮೇಲೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಕೋಟ್ ಬಿಚ್ಚಿದ ಅಂದ್ರೆ ಮೂರ್ಛೆ ತಪ್ಪಿ ಬೀಳ್ಬೇಕು, ಅಷ್ಟು ಇರುತ್ತೆ. ಅದ್ರ ತೋರ್ಪಡಿಕೆಗೆ ಬೇಕಲ್ವಾ? ವಿದೇಶದ ಜನರಿಗೆ ಚಳಿಯಲ್ಲಿ ಒದ್ದಾಡ್ತಾ ಇದ್ರು, ಅವರಿಗೋಸ್ಕರ ಕೋಟು ಬೂಟು ಸೋಟು ಬೇಕಾಯಿತು. ನಾವ್ ಯಾಕೆ ಅದನ್ನ ಅವರು ಹಾಕಿದಾಗ ಅನುಸರಿಸಬೇಕು? ಹುಟ್ಟಿದಾಗ್ಲೇ ನಾವು ಪ್ಯಾಂಟ್ ಹುಟ್ಟಿದ್ದೇವೆ ಅಂತ ಅನ್ನುವ ಹಾಗೆ ನಮ್ಮ ಬದುಕು ಇರುತ್ತೆ. ಅದು ತಪ್ಪು ಅಂತ ಹೇಳುದಲ್ಲ. ಆಫೀಸಿಗೆ ಹೋದಾಗ ಅದಕ್ಕೊಂದು ಯೂನಿಫಾರ್ಮ್ ಇರುತ್ತೆ, ಅಲ್ಲಿ ಸರಿ. ದೇವಸ್ಥಾನದ ಸುತ್ತ ಬರುವಾಗಾದ್ರೂ ನಾವು ನಮ್ಮತನವನ್ನ ಮರೆಯದೆ ಇರುವಷ್ಟಾದ್ರೂ ಪ್ರಯತ್ನ ಮಾಡಿದ್ರೆ ಅದೆಲ್ಲೋ ಒಂದು ಕಡೆ ನಮ್ಮನ್ನು ಉಳಿಸುತ್ತೆ. ಧರ್ಮ ಅಂತ ಅನ್ನೋದನ್ನ ಪೂರ್ತಿ ಒಂದೇ ಸರ್ತಿ ಬಿಡುವುದು ಅಲ್ಲ, ಅಥವಾ ಪೂರ್ತಿ ಅದನ್ನೇ ಹಿಡಿದುಕೊಂಡು ಕೂತ್ಕೊಳ್ಳುವುದು ಅಲ್ಲ. ಎಲ್ಲಿ ಅಗತ್ಯ ಇದೋ ಅದನ್ನ ಅದರ ಜೊತೆಗೆ ಜೋಡಿಸಿಕೊಳ್ಳುವ ಕೆಲಸವನ್ನು ಮಾಡ್ಬೇಕು. ಹಾಗಾಗಿ ಮರವನ್ನ ನೆಡುವುದು ಅನ್ನುವುದು ಒಂದು ನಮ್ಮ ಆರೋಗ್ಯಕ್ಕೆ ಬೇಕಾದ ಕೆಲಸ. ಪಾಲನ, ಅದನ್ನ ನೋಡ್ಕೊಳ್ಳೋದು ಅಂದ್ರೆ ಅದೊಂದು ರಿಲೇಶನ್ಶಿಪ್. ಅದರ ಜೊತೆಗೆ ನಾವು ಆ ಗಿಡದ ಜೊತೆಗೆ ಒಂದು ಭಾವುಕವಾದ ಸಂಬಂಧ ಬರುತ್ತೆ ನಮಗೆ. ಅಂದ್ರೆ ಆ ಸಂಬಂಧ ಇದ್ದಾಗ ಅದು ನಮ್ಗೆ ಪ್ರತಿಸ್ಪಂದಿಸತ್ತೆ. ಎಷ್ಟು ಹೇಳ್ತಾರೆ ಅಂದ್ರೆ, ನಮ್ಗೆ ಏನಾದ್ರೂ ದೊಡ್ಡ ಅಪಾಯ ಒದಗುವುದಿದ್ರೆ ಅಥವಾ ಯಾರಾದ್ರೂ ಕೆಟ್ಟ ಯೋಚನೆ ಮಾಡಿ ದೃಷ್ಟಿ ಬೀಳಿಸಿ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ, ಅದು ನಮ್ಗೆ ತಾಗುವುದಕ್ಕಿಂತ ಮುಂಚೆ ನಾವು ಸಾಕಿದ ಪ್ರಾಣಿಯೋ, ನಾವು ಸಾಕಿದ ಗಿಡವೋ, ನಾವು ಸಾಕಿದ ಮರವೋ ತನಗೆ ತೆಗೆದುಕೊಂಡು ತಾನು ಸತ್ತು ಹೋಗುತ್ತೆ, ನಮ್ಮನ್ನು ಉಳಿಸತ್ತದು. ಅಂದ್ರೆ ನಮ್ಗೆ ಈ ಸಂಬಂಧಗಳೇ ಅರ್ಥ ಆಗದೆ ಇರುವುದರಿಂದ
ಯಾಕೆ ನೆಡಬೇಕು? ಎಲ್ಲಿಯಾದ್ರೂ ನಟ್ಕೊಳ್ತಾರೆ, ಅದೆಲ್ಲೋ ಕಾಡಲ್ಲಿರುವುದು, ನಾವು ಮಾತ್ರ ಮನೆಯಲ್ಲಿ ಸುತ್ತ ಶುದ್ಧತೆಯಿಂದ ಇರುವುದು ಅಂತ ಅರ್ಥ ಅಲ್ಲ. ಸೇಕಾದ್, ಅದಕ್ಕೆ ನಿರಂತರ ನೀರನ್ನ ಚಿಮುಕಿಸುವುದು, ಅದರನ್ನ ದರ್ಶನ ಮಾಡುವುದು, ಅದನ್ನು ಮುಟ್ಟುವುದು, ಅದರ ಪ್ರೀತಿಯಿಂದ ಒಂದು ಮುಟ್ಟಿ ಮಾತನಾಡಿಸಿದ್ರೆ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂದ್ರೆ ಒಂದು ಹೂವಿನ ಗಿಡ ಅದನ್ನು ನೋಡಿಕೊಳ್ಳದೆ ಇದ್ದಾಗ ಬಾಡಿ ಹೋಗುತ್ತೆ. ನೀವು ನಿತ್ಯ ಅದನ್ನು ಮುಟ್ಟಿ ಮಾತಾಡಿಸಿ. ನಾವು ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿದ ಹಾಗೆ ಗಿಡವನ್ನು ಪ್ರೀತಿಯಿಂದ ನೋಡಿ ಮುಟ್ಟಿ ಮಾತಾಡಿಸಿದ್ರೆ ಅದು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯಿಸುತ್ತೆ ಅಂತ ನಮಗೆ ಅರ್ಥ ಆಗುವ ತನಕ ಮನಸ್ಸು ವಿಶಾಲ ಆಗ್ಬೇಕಷ್ಟೇ. ಹೀಗೆ ಮಾಡುವುದರಿಂದ ಇದಕ್ಕಿಂತ ದೊಡ್ಡ ಸ್ವರ್ಗ ಎಲ್ಲಿದೆ ಹೇಳಿ? ನಮ್ಮ ಮನೆಯ ಸುತ್ತವೇ ಇದೆ, ಇನ್ನೆಲ್ಲೋ ದೂರದಲ್ಲಿ ಹುಡುಕಬೇಕಾದ ಸ್ವರ್ಗ ಅಲ್ಲ ಅದು. ನಮ್ಮ ಪರಿಸರದಲ್ಲಿ ಇಷ್ಟು ಗಿಡಗಳು ಮರಗಳು ಇರುವ ಹಾಗೆ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡ್ರೆ ಅವನು ಸ್ವರ್ಗದಿಂದ ಚ್ಯುತನಾಗುವುದಿಲ್ಲ, ನರಕದ ಬಾಗಿಲನ್ನ ನೋಡುವುದಿಲ್ಲ ಅನ್ನುವ ಹೀಗಿನ ಅನೇಕ ಸಾಮಾಜಿಕ ಧಾರ್ಮಿಕವಾದ ಆಲೋಚನೆಯ ಜೊತೆಗೆ ನಮ್ಮ ದೈಹಿಕವಾದ ರೋಗಗಳನ್ನು ಪರಿಹರಿಸುವ, ಮಾನಸಿಕವಾದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಮುಖಗಳನ್ನ ಆಚಾರ್ಯರು, ವೇದವ್ಯಾಸರು ಅಂದ್ರೆ ಇಲ್ಲಿ ದತ್ತಾತ್ರೇಯ ಋಷಿಯ ಬಾಯಿಯಿಂದ ವ್ಯಾಸರು ಆಡಿದ ಮಾತುಗಳು, ಮುಂದೆಯೂ ಇನ್ನು ಅನೇಕ ಇಂಥದ್ದೇ ಮಾತುಗಳು ಬರ್ತವೆ. ಅದನ್ನ ಮುಂದಿನ ನಾಳೆಯ ಭಾಗದಲ್ಲಿ ಸೇರಿದಾಗ ನೋಡೋಣ. ಹಿಂದೆ ಮೊದಲನೆಯ ದಿನ ಹೇಳಿದಂತೆ ಗುರುಗಳು ನಿರಂತರ ಕೃಷ್ಣನ ಪೂಜೆಯನ್ನು ಮಾಡುವ ಆಚಾರ್ಯರ ಸನ್ನಿಧಾನವನ್ನು ಹೊತ್ತವರು. ಹಾಗಾಗಿ ಗೀತೆ ಮತ್ತು ಸಹಸ್ರನಾಮದ ಶ್ಲೋಕವೊಂದನ್ನ ನಿತ್ಯ ಹೇಳಿಕೊಡ್ತಾರೆ. ಅದರ ಜೊತೆಗೆ ಅದರ ಯಥಾವತ್ತಾದ ಕಿಂಚಿತ್ ಅರ್ಥವನ್ನ ಬಿಡಿಸಿ ಹೇಳ್ತಾರೆ. ಅದನ್ನು ನಿತ್ಯ ನಾವು ಅನುಸಂಧಾನ ಮಾಡುವುದರಿಂದ ಕೃಷ್ಣನ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಸಂಪಾದನೆ ಮಾಡಿದ್ರೆ ಒಂದು ರೀತಿ ಉಪದೇಶ ಆದಾಗೆ. ಮತ್ತೆ ಯಾರತ್ರ ನಾವು ಪಾಠ ಕೇಳಬೇಕು ಅಂತ ಪ್ರತ್ಯೇಕವಾಗಿ ಅದಕ್ಕೋಸ್ಕರ ನಾವು ಓದಲಿಕ್ಕೆ ಶುರು ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಇದು ಕಲಿತಾದ ಮೇಲೆ ಗುರುಗಳು ಒಂದು ದಿವಸ ಅದನ್ನ ನಿಮ್ಮ ಹತ್ರ ಒಂದ್ಸರ್ತಿ ಪಾರಾಯಣ ಮಾಡಿಸಿ ಕೇಳುವುದು, ಅದೆಲ್ಲ ಮುಂದೆ ಖಂಡಿತ ಸೇವೆ ಮಾಡುವುದಕ್ಕೋಸ್ಕರ ಒಂದು ಅವಕಾಶ ಇದ್ದೇ ಇರುತ್ತೆ. ಹಾಗೆ ಅದನ್ನು ಗುರುಗಳು ನಿತ್ಯ ಇವತ್ತಿನಿಂದ ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರು ಈ ಕಾರ್ಯವನ್ನು ನಡೆಸಿ ಎಲ್ಲರಿಗೂ ಅನುಗ್ರಹದ ಉಪದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ಳಿ.